ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮಗಳನ್ನು ನಡೆಸಲು ಅನುವು ಮಾಡಿಕೊಟ್ಟ ಗೋಖಲೆ ಸಂಸ್ಥೆಗೂ ಕೂಡ ಕಾರ್ಯಾಲಯದ ಪರವಾಗಿ ಅನಂತ ಧನ್ಯವಾದಗಳು. ತದನಂತರ ತಾವು ಸಭಿಕರು ಬಂದು ನಿನ್ನೆ ಮತ್ತು ಇವತ್ತು ಸಾವಧಾನದಿಂದ ಆಲಿಸ್ತಾ ಇದ್ದೀರಾ. ತಮಗೆಲ್ಲರಿಗೂ ಕಾರ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ವಂದನಾರ್ಪಣೆ ಮುಗಿಸ್ತಿದ್ದೇನೆ. ನಮಸ್ಕಾರ. ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾ ನಿವಹ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಶ್ರೀ ಶಂಕರಾಚಾರ್ಯ ಪಾದಾಬ್ಜ ಸ್ಮರಣಾಪ್ತ ಪ್ರಬೋಧಕಃ ವೇದಾಂತಾಬ್ಜ ಸಹಸ್ರಾಂಶುಃ ಜ್ಞಾನವೈರಾಗ್ಯಭೂಷಣಃ ಅಧ್ಯಾತ್ಮ ವಿದ್ಯಾ ಶ್ರೀಯುಕ್ತಃ ಸಚ್ಚಿದಾನಂದನಾಮಕಃ ಯತಿವರ್ಯಃ ಕೃಪಾಸಿಂಧುಃ ನೈಕಪುಸ್ತಕಲೇಖಕಃ ಕಾರ್ಯಾಲಯ ವಿನಿರ್ಮಾತ ಶಿಷ್ಯ ಅನುಗ್ರಹ ತತ್ಪರಃ ಕರ್ನಾಟದೇಶರತ್ನೋಸೌ ಸದಾ ವಿಜಯತೆ ತಮಾಂ. ಬ್ರಹ್ಮನಿಷ್ಠಾಯ ವಿದ್ಮಹೆ ಸಂಯಮೀಂದ್ರಾಯ ಧೀಮಹಿ ತನ್ನಃ ಸಚ್ಚಿದಾನಂದಃ ಪ್ರಚೋದಯಾತ್. ಈ 2 ದಿನಗಳ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿರ್ತಕ್ಕಂತಹ ಪ್ರಾಯೋಜಕರಿಗೆ, ಅಕಸ್ಮಾತಾಗಿ ಈ ಸುಯೋಗವನ್ನು ನನಗೆ ಒದಗುವ ಹಾಗೆ ಅನುವು ಮಾಡಿಕೊಟ್ಟಂತಹ ಸನ್ಮಿತ್ರ ಕರ್ಮಯೋಗಿ BS ರಾಮು ಅವರಿಗೆ, ಎಲ್ಲ ನೆರೆದಿರತಕ್ಕಂಥ ಹಿರಿಯರಿಗೆ ನಾನು ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು 2ನೇ ದಿನದ ಉಪನ್ಯಾಸವನ್ನು ಹಂಚಿಕೊಳ್ಳೋದಕ್ಕೆ ಈಗ ತಮ್ಮ ಮುಂದೆ ನಿಂತಿದ್ದೀನಿ. ಜೀವಂತ ವೇದಾಂತ ಎಂಬತಕ್ಕಂತಹ ಗ್ರಂಥವನ್ನು ಪರಮಪೂಜ್ಯ ಸ್ವಾಮಿಗಳು ನಿನ್ನೆ ತಮ್ಮ ಹತ್ರ ಹಂಚಿಕೊಂಡ ಹಾಗೆ 18/7/1962 ಮಾಡಿರ್ತಕ್ಕಂತಹ ಒಂದು ಉಪದೇಶ. ದರ್ಶನ ಅಂದರೆ ಏನು ಅನ್ನೋದನ್ನು ನಿನ್ನೆ ತಮ್ಮ ಹತ್ರ ಹಂಚಿಕೊಂಡಿದ್ದೆ. ಅಲ್ಲಿಂದ ಮುಂದುವರಿತಾ ದರ್ಶನಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅನುಭವ. ಆ ದೃಷ್ಟಿಯಿಂದಲೇ ಅನುಭವ ಪರ್ಯಂತವಾದಂತಹ ವೇದಾಂತ ಎಂಬುದಾಗಿ ಪೂಜ್ಯ ಸ್ವಾಮಿಗಳ ಮತ್ತೊಂದು ಶ್ರೇಷ್ಠ ಕೃತಿ ಇದೆ. ಅದಕ್ಕೆ ಅನುವು ಆಗೋ ಹಾಗೆ ದರ್ಶನ ಜೀವಂತವಾಗಿದೆ ಅಂತ ಹೇಳೋದಕ್ಕೆ ವೈಯಕ್ತಿಕ ಅನುಭವಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕು. ಇದು ಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ಸಂದೇಶ. ಕೆಲವರಿಗೆ ರೋಗದಿಂದ ಸನ್ನಿ ಹಿಡಿಯುತ್ತದೆ. ಆಗ ಆಯಾ ರೋಗಿಗೆ ಮಾತ್ರ ಕೆಲವು ದೃಶ್ಯಗಳು ಕಾಣುತ್ತದೆ. ಮತ್ತೆ ಕೆಲವರಿಗೆ ನಿದ್ರಾ ಸಂಚಾರ ಎಂಬ ವಿಶೇಷ ಅನುಭವ ಉಂಟಾಗುತ್ತದೆ. ನೋಡಿ, ಕೆಲವರು ನಿದ್ದೆ ಮಾಡ್ತಾ ನಡೀತಕ್ಕಂತಹ ಒಂದು ಅಭ್ಯಾಸ ಕೆಲವರಲ್ಲಿ ಇರುತ್ತೆ. ಕೆಲವರಿಗೆ ನಿದ್ದೆನಲ್ಲಿ ಮಾತಾಡೋ ಅಭ್ಯಾಸ, ಕೆಲವರಿಗೆ ನಿದ್ದೆನಲ್ಲಿ ನಡೀತಕ್ಕಂಥ ಅಭ್ಯಾಸ, ಕೆಲವರಿಗೆ ನಿದ್ದೆನಲ್ಲಿ ಮಾತಾಡ್ಕೊಂಡು ನಡೀತಕ್ಕಂಥ ಅಭ್ಯಾಸ. ಎಲ್ಲವೂ ಕೂಡ ಅವರವರ ಅನುಭವಕ್ಕೆ ಅವ್ರು ಬರ್ತಾ ಇರುತ್ತೆ. ಪ್ರತಿನಿತ್ಯ ಕೆಲವರ ಜೀವನದಲ್ಲಿ ನಡೀತಕ್ಕಂಥ ಘಟನೆಯನ್ನು ಇಟ್ಕೊಂಡು ಸ್ವಾಮಿಗಳು ಇಲ್ಲಿ ಉದಾಹರಣೆಯನ್ನು ಕೊಡಬಯಸಿದ್ದಾರೆ. ನಿದ್ರೆಯಲ್ಲಿ ಮಾತಾಡ್ತಕ್ಕಂಥದ್ದಕ್ಕೆ ನಮ್ಮಲ್ಲಿ ಭಾಸ ಮಹಾಕವಿ ವಿರಚಿತ ಸ್ವಪ್ನ ವಾಸವದತ್ತದ 5ನೇ ಅಂಕದಲ್ಲಿ ಸ್ಪಷ್ಟವಾಗಿ ಮಾಹಿತಿ ಗೊತ್ತಾಗತ್ತೆ. ಉದಯನ ತನ್ನ 2ನೇ ಹೆಂಡತಿ ಆಗಿರ್ತಕ್ಕಂತಹ ಪದ್ಮಾವತಿಗೆ ತಲೆನೋವು ಅಂತ ವಿಚಾರಿಸೋದಕ್ಕೆ ಬಂದು ಅವಳ ಹಾಸಿಗೆನಲ್ಲಿ ಇವನು ಕುರಿತು ನಿದ್ದೆ ಮಾಡಿ ಕೈ ಕೆಳಗೆ ಹಾಕ್ಬಿಡ್ತಾನೆ ಮಂಚದಿಂದ. ಅಯ್ಯೋ, ಗಂಡನ ಕೈ ಕೆಳಗೆ ಬಿದ್ದೋಯ್ತಲ್ಲ ಅಂತ ವಾಸವದತ್ತೆ ಸತ್ತಿರೋದಿಲ್ಲ. ಅವಳು ಬಂದು ಕೈ ವಾಪಸ್ ಇಟ್ಟು ಕೂಡಲೇ ನಿದ್ದೆನಲ್ಲಿ ಅವನು ಮಾತಾಡೋಕ್ಕೆ ಶುರು ಮಾಡ್ತಾನೆ ಉದಯನ. ಹಾ ಪ್ರಿಯೆ ವಾಸವದತ್ತೆ ಪ್ರಯಚ್ಛಮೇ ಪ್ರತಿವಚನಂ. ವಾಸವದತ್ತೆ, ನನಗೆ ಪ್ರತ್ಯುತ್ತರ ಕೊಡು ಅಂತ. ತಕ್ಷಣ ವಿದೂಷಕ ಬಂದು ಹೇಳ್ತಾನೆ, ಎಲ್ಲಿ ವಾಸವದತ್ತೆ, ಯಾವಾಗಲೂ ಲಾವಾಣಕ ಬೆಂಕಿನಲ್ಲಿ ಉರಿದು ಸತ್ತೋರ್ಲು ಅಂತ. ಅವನು ಹೇಳ್ತಾನೆ, ಇಲ್ಲ, ಖಂಡಿತವಾಗಿಯೂ ಕೂಡ
ವಾಸವದತ್ತೆ ಸ್ಪರ್ಶದಿಂದ ನನ್ನ ಕೈಯಲ್ಲಾಗಿರ್ತಕ್ಕಂಥ ರೋಮಾಂಚನ ನನಗೆ ಈಗಲೂ ಅನುಭವಕ್ಕೆ ಬರ್ತಾ ಇದೆ. ಇದು ವಾಸವದತ್ತೆ ಮುಟ್ಟಿರೋದ್ರಿಂದ ಆಗಿದೆಯೇ ಹೊರತು ಪದ್ಮಾವತಿಯಿಂದ ಅಲ್ಲ ಅಂತ ಆರ್ಗ್ಯೂ ಮಾಡ್ತಾನೆ. ಅಲ್ಲಿ ನಿದ್ದೆನಲ್ಲಿ ಮಾತಾಡೋ ಅನುಭವ ಬರುತ್ತೆ. ನಿದ್ದೆನಲ್ಲಿ ನಡೀತಕ್ಕಂಥ ಅನುಭವವನ್ನು ಶೇಕ್ಸ್ಪಿಯರ್ ಮ್ಯಾಕ್ಬೆತ್ತಲ್ಲಿ ವರ್ಣನೆ ಮಾಡ್ತಾನೆ. ಲೇಡಿ ಮ್ಯಾಕ್ಬೆತ್ ಕ್ಯಾರೆಕ್ಟರ್ ಹೇಳ್ತಾ ಔಟ್ ಬ್ರೀಫ್ ಕ್ಯಾಂಡಲ್, ಲೈಫ್ ಈಸ್ ಬಾಟ್ ಎ ವಾಕಿಂಗ್ ಶ್ಯಾಡೋ, ಇಟ್ಸ್ ಎ ಟೇಲ್ ಟೋಲ್ಡ್ ಬೈ ಎನ್ ಇಡಿಯಟ್, ಫುಲ್ ಆಫ್ ಸೌಂಡ್ ಆ್ಯಂಡ್ ಫ್ಯೂರಿ ಸಿಗ್ನಿಫೈಯಿಂಗ್ ನಥಿಂಗ್ ಅಂತ. ಅಲ್ಲಿ ನಡ್ಕೊಂಡು ಹೋಗ್ತಕ್ಕಂತಹ ನಿದ್ದೆನಲ್ಲಿ ನಡೆದಾಡ್ತಕ್ಕಂಥದ್ದಕ್ಕೆ ನಮಗೆ ರೆಫರೆನ್ಸ್ ಸಿಗತ್ತೆ. ಅದೇ ರೀತಿ ಕಾಳಿದಾಸ ಮಹಾಕವಿಯ ಕುಮಾರ ಸಂಭವದ 5ನೇ ಸರ್ಗದಲ್ಲಿ ಪರಮೇಶ್ವರ ಇದ್ದಾನೆ ಅಂತ ಅಂದ್ಕೊಂಡು ಪಾರ್ವತಿ 2 ಕೈಗಳನ್ನೂ ಪರಮೇಶ್ವರನ ಬಾಚಿ ತಬ್ಕೊಳ್ಳೋದಕ್ಕೆ ನಡಿತಾನೂ ಇದ್ದಾಳೆ, ಮಾತಾಡ್ತಾನೂ ಇದ್ದಾಳೆ. ಹೇ ನೀಲಕಂಠ ವ್ರಜಸೀತಿ ಅಲಕ್ಷವಾಗ ಸತ್ಯ ಕಂಠಾರ್ಪಿತ ಬಾಹುಬಂಧನ. ನೀಲಕಂಠ ಎಲ್ಲಿ ಹೋದೆ ಅಂತ. ಅಲ್ಲಿ ಕಂಠವೇ ಇಲ್ಲ, ನೀಲಕಂಠ ಎಲ್ಲಿ ಬಂತು? ನೀಲಕಂಠ ಅನ್ನೋದು ವೈದಿಕ ಶಬ್ದ, ಶಿವನಿಗಿರತಕ್ಕಂಥದ್ದು, ರುದ್ರಾಧ್ಯಾಯದಲ್ಲಿ ಬರೋ ಹಾಗೆ. ಕಾಳಿದಾಸ ಕೇವಲ ನಿಸರ್ಗ ಕವಿ, ಕೇವಲ ಶೃಂಗಾರ ಕವಿ ಅಂತ ಕೆಲವರು ಹೇಳ್ತಾರೆ. ಆದರೆ ಕಾಳಿದಾಸ ವೈದಿಕ ಕವಿ, ವೇದಾಂತ ಕವಿಯೂ ಹೌದು ಅನ್ನೋದಕ್ಕೆ ನಮಗೆ ಸಾಕಷ್ಟು ಪುರಾವೆಗಳು ದೊರೆಯುತ್ತೆ. ವೈಯಕ್ತಿಕ ಅನುಭವಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕು. ಆಯಾಯ ರೋಗಿಗೆ ಮಾತ್ರ ಕೆಲವು ದೃಶ್ಯಗಳು ಕಾಣುತ್ತದೆ, ಮತ್ತೆ ಕೆಲವರಿಗೆ ನಿದ್ರಾ ಸಂಚಾರ ಎಂಬ ವಿಶೇಷ ಅನುಭವ ಉಂಟಾಗುತ್ತದೆ. ಅವುಗಳಿಂದ ಅವರಿಗೆ ಸುಖ, ದುಃಖ, ಆಶ್ಚರ್ಯ ಮುಂತಾದವುಗಳು ಉಂಟಾಗುತ್ತದೆ. ಇದರ ಮೂಲ ಏನು? ಇಷ್ಟೆಲ್ಲ ಆಗೋದಕ್ಕೆ ಮೂಲ ಕಾರಣ ಏನು? ಅವುಗಳಿಂದ ನಿಶ್ಚಯಿಸಬೇಕಾದ್ದು ಏನು ಎಂಬುದನ್ನು ತತ್ವವಿಚಾರಕ ತಿಳಿದಿರಬೇಕು. ಹಾಗಾದರೆ ಮಾತ್ರ ಆತನ ದರ್ಶನದಲ್ಲಿ ಎಲ್ಲರಿಗೂ ಗೌರವ, ಆದರ ಉಂಟಾಗುತ್ತದೆ. ಬೇರೆ ಬೇರೆ ಮತದವರು ಈಶ್ವರ ಪ್ರಾರ್ಥನೆ, ಯೋಗ ಸಮಾಧಿ ಇವುಗಳನ್ನು ಬೇರೆ ಬೇರೆ ರೀತಿಯಿಂದ ಮಾಡಿ ಬೇರೆ ಬೇರೆ ಅನುಭವಗಳನ್ನು ಪಡೆದಿದ್ದೇವೆ ಎಂಬುದಾಗಿ ಹೇಳುತ್ತಾರೆ. ಯುಕ್ತಿಗೆ ಹೊಂದುವುದಿಲ್ಲ ಎಂಬ ಕಾರಣದಿಂದ ಅವುಗಳನ್ನು ಕಡೆಗಣಿಸ್ತಕ್ಕಂಥ ದರ್ಶನ ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಆದ್ದರಿಂದ ಅದು ಜೀವಂತವಲ್ಲ. ಹೆಂಗೆ ಜೀವಂತ ಅಂತ ಹೇಳಬೇಕು ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಬರ್ತಾರೆ. ಜೀವಂತ ದರ್ಶನದಲ್ಲಿ ಅನೇಕರಿಗೆ ಸಾಮಾನ್ಯವಾಗಿ ಅನುಭವಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕು. ವೇದಾಂತದಲ್ಲಿ ಅತ್ಯಂತ ಮುಖ್ಯವಾಗಿರೋದು ಯಾವುದು ಅಂದರೆ ಅನುಭವ. ಶ್ರುತಿಗೂ ಅನುಭವಕ್ಕೂ ವಿರೋಧ ಬಂದರೆ ಅನುಭವ ಗೆಲ್ಲತ್ತೆ ಹೊರತು ಶ್ರುತಿ ಕೂಡ ನಿಲ್ಲೋದಿಲ್ಲ. ನಿರ್ಗುಣ ಶ್ರುತಿಗೂ ಸಗುಣ ಶ್ರುತಿಗೂ ವಿರೋಧ ಬಂದರೆ ಸಗುಣ ಶ್ರುತಿ ಬಿದ್ದೋಗತ್ತೆ, ನಿರ್ಗುಣ ಶ್ರುತಿ ನಿಲ್ಲತ್ತೆ. ಶ್ರುತಿಗೂ ಸ್ಮೃತಿಗೂ ವಿರೋಧ ಬಂದರೆ ಶ್ರುತಿ ನಿಲ್ಲತ್ತೆ, ಸ್ಮೃತಿ ಬಿದ್ದೋಗತ್ತೆ. ಈ ರೀತಿಯಾಗಿ 100 ವೇದವಾಕ್ಯ ಬಂದು ಬೆಂಕಿ ತಣ್ಣಗಿದೆ ಅಂತ ಹೇಳಿದ್ರು ಕೂಡ ನನ್ನ ಅನುಭವಕ್ಕೆ ಏನು ಬರ್ತಾ ಇದೆ? ಸ್ವಲ್ಪ ಹತ್ತಿರ ಹೋದ ಕೂಡಲೇ ಸುಡುತ್ತೋ ಇಲ್ವೋ? ಆ ದೃಷ್ಟಿಯಿಂದ ಪರಮ ಪ್ರಮಾಣ ಯಾವುದಪ್ಪ ಅಂದರೆ ಅನುಭವ ಅನ್ನೋದಕ್ಕೆ ಸ್ವಾಮಿಗಳು 24 ಭಾಷ್ಯ ವಾಕ್ಯಗಳನ್ನು ಪೂರಕವಾಗಿ ಕೊಡ್ತಾರೆ. ಪ್ರಸ್ಥಾನತ್ರಯ ಭಾಷ್ಯಗಳು ಅತ್ಯಂತ ಉತ್ತುಂಗದಲ್ಲಿರ್ತಕ್ಕಂಥದ್ದು, ಅತ್ಯಂತ ಮೇಲ್ಮಟ್ಟದಲ್ಲಿರ್ತಕ್ಕಂಥದ್ದು. ಸ್ವಾನುಭವದಿಂದ ಯಾವುದನ್ನು ಆಚಾರ್ಯ ಶಂಕರರು 1300 ವರ್ಷದ ಹಿಂದೆ ಅನುಗ್ರಹಿಸಿದ್ದಾರೋ ಅದನ್ನು ಕೋಟ್ ಮಾಡಿ ಸ್ವಾಮಿಗಳು ಅನುಭವ ಅನ್ನೋದಕ್ಕೆ ಇಲ್ಲಿ ನಮ್ಮ ಮುಂದೆ ತಂದಿಡ್ತಾರೆ. ನೋಡಿ, ನ ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಏವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಂ ಕಿಂತು ಶ್ರುತ್ಯಾದಯ ಅನುಭವಾದಯಶ್ಚ ಯಥಾಸಂಭವಂ ಇಹ ಪ್ರಮಾಣಂ. ಬ್ರಹ್ಮಸೂತ್ರ ಭಾಷ್ಯ 1.1.2. ಮೊದಲನೇ ಅಧ್ಯಾಯ, ಮೊದಲನೇ ಪಾದ, 2ನೇ ಸೂತ್ರ ಅಂದರೆ ಜನ್ಮಾದ್ಯಸ್ಯ ಯತಃ. ಅದರ ಮೇಲೆ ವ್ಯಾಖ್ಯಾನ ಮಾಡ್ತಾ ಯಾವುದನ್ನು ಶಂಕರ ಭಗವತ್ಪಾದರು ಹೇಳಿದ್ದಾರೋ ಅದನ್ನು ಸ್ವಾಮಿಗಳು ಕೋಟ್ ಮಾಡ್ತಾರೆ. ಧರ್ಮ ಜಿಜ್ಞಾಸೆಯಲ್ಲಿ ಹೇಗೆ ಶ್ರುತಿವಾಕ್ಯಗಳೇ ಪ್ರಮಾಣವೋ ಬ್ರಹ್ಮ ಜಿಜ್ಞಾಸೆಯಲ್ಲಿ ಹಾಗಲ್ಲ. ವೇದಾಂತ ವಾಕ್ಯಗಳೂ ಮತ್ತು ಅನುಭವವೇ ಮುಂತಾದವು ಸಹ ಪ್ರಮಾಣವು. ಯಾವುದು ವೇದಾಂತ ವಾಕ್ಯ ಅಂದರೆ ಉಪನಿಷದ್ ವಾಕ್ಯವೇ ವೇದಾಂತ ವಾಕ್ಯ. ಉಪನಿಷತ್ ಅಂದರೆ ಬೇರೆಯಲ್ಲ, ವೇದಾಂತ ಅಂದರೆ ಬೇರೆಯಲ್ಲ. ಯಾಕೆಂದರೆ ವೇದದ ಅಂತ ವೇದಾಂತ.
ವೇದಕ್ಕೆ 4 ಭಾಗಗಳು: ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್. ಉಪ ಅಂದರೆ ಹತ್ತಿರ, ನಿ ಅಂದರೆ ಕುಳಿತುಕೊಂಡು, ಸತ್ ಅಂದರೆ ಆತ್ಮ ಅಥವಾ ಬ್ರಹ್ಮವಿದ್ಯೆಯನ್ನು ಕಲಿತಕ್ಕದ್ದು. ಅದಕ್ಕೇನೆ ಉಪನಿಷತ್ ಅಂದರೆ ಬೇರೆಯಲ್ಲ, ಆತ್ಮವಿದ್ಯೆ ಅಂದರೆ ಬೇರೆಯಲ್ಲ, ಬ್ರಹ್ಮವಿದ್ಯೆ ಅಂದರೆ ಬೇರೆಯಲ್ಲ. ಕೆಲವರು ಮಾತಾಡುವಾಗ ಹೇಳ್ತಾರೆ, ಅದೇನು ಮಹಾ ದೊಡ್ಡ ಬ್ರಹ್ಮವಿದ್ಯೆನೋ? ಬ್ರಹ್ಮವಿದ್ಯೆನೇ. ಮತ್ತೆ ಇನ್ನೇನು ಉಪನಿಷತ್ ಅಂದರೆ? ಯಾವ ಉಪನಿಷತ್ತಲ್ಲಿ ಬ್ರಹ್ಮನ ಬಗ್ಗೆ ಹೇಳಿಲ್ಲ? ಪ್ರತಿಯೊಂದು ಉಪನಿಷತ್ತುಗಳು ಕೂಡ ಬ್ರಹ್ಮವನ್ನು ಮನದಟ್ಟು ಮಾಡೋದಕ್ಕೆ ಹೊರಟಿರೋದು. ನೀನೇ ಬ್ರಹ್ಮವಸ್ತು, ನೀನು ಬ್ರಹ್ಮ, ನೀನು ಬ್ರಹ್ಮ ಅಲ್ಲ ಎಂಬತಕ್ಕಂಥ ಅಜ್ಞಾನದಿಂದ ಬಾ ಆಚೆಗೆ. ಆವಾಗ ನಿನಗೆ ನೀನೇ ಬ್ರಹ್ಮ ಎಂಬತಕ್ಕಂಥದ್ದು ಗೊತ್ತಾಗತ್ತೆ. ಆ ದೃಷ್ಟಿಯಿಂದ ಮುಖ್ಯವಾಗಿ ಎಲ್ಲ ಅನುಭವ ಏನು ಅಂದರೆ ಬ್ರಹ್ಮ, ಅದು ಮುಖ್ಯವಾಗಿರೋದು. ಏನು ಬ್ರಹ್ಮ ಅಂದರೆ? ನಾನು ಹೇಳೋಕ್ಕಿಂತ ನನ್ನ ಗುರುಗಳಾಗಿದ್ದಂತಹ ರಂಗನಾಥ್ ಶರ್ಮರು ಒಂದು ಲೇಖನದಲ್ಲಿ ಬ್ರಹ್ಮ ಅಂತ ಬರೆದಿದ್ದಾರೆ. ಅದರಿಂದ ಕೆಲವು ಅಂಶ ಓದೋದಕ್ಕೆ ತಮ್ಮ ಅನುಮತಿಯನ್ನು ಬೇಡ್ತಾ ಇದ್ದೀನಿ. ನನ್ನ ಮಾತಲ್ಲ, ರಂಗನಾಥ್ ಶರ್ಮರ ಮಾತು. ಬ್ರಹ್ಮ ಎಂದರೆ ದೊಡ್ಡದು. ಯಾವುದಕ್ಕಿಂತ ದೊಡ್ಡದು? ಇನ್ನೊಂದು ವಸ್ತುವೇ ಇಲ್ಲದೆ ಬ್ರಹ್ಮವು ಅದ್ವಿತೀಯವಾಗಿರುವಾಗ ಯಾವುದಕ್ಕಿಂತ ಎಂಬ ಪ್ರಶ್ನೆಗೆ ಉತ್ತರವೇ ದೊರಕುವುದಿಲ್ಲ. ಆಕಾಶಾದಿಗಳು ಬ್ರಹ್ಮನಲ್ಲಿ ಕಲ್ಪಿತವಾದ್ದರಿಂದ ಅದು ಬ್ರಹ್ಮನಿಗಿಂತ ವ್ಯತಿರಿಕ್ತವಾದದೇ ಅಲ್ಲ. ಅದನ್ನು ಪರಬ್ರಹ್ಮ ಎಂದು, ಮಾಯೆ ಎಂಬ ಉಪಾದಿಯಿಂದ ಸಗುಣ ಎಂದು ಹೇಳುತ್ತಾರೆ. ಉಪಾದಿಯಿಂದ ಸಗುಣ. ನಮ್ಮಲ್ಲಿರ್ತಕ್ಕಂಥದ್ದು ನಿರ್ಗುಣ, ನಿರಾಕಾರ, ನಿರಯವ, ನಿರಂಜನ, ನಿರ್ಲೇಪ. ಆ ರೀತಿಯಾಗಿಯೇ ಹೇಳಬೇಕು. ಅಚಕ್ಷು, ಅಶ್ರೋತ್ರಂ, ಅಪಾಣಿ, ಅಪಾದಂ, ಅಮನಃ, ಆ ರೀತಿಯಾಗಿಯೇ ಹೇಳ್ತಾ ಬರಬೇಕು ಬ್ರಹ್ಮವನ್ನು. ಇದಂಥದ್ದು ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಕಣ್ಣಿಗೆ ಗೋಚರವಲ್ಲ, ಅದು ಕೇವಲ ಅನುಭವಕ್ಕೆ ಮಾತ್ರ ಗೋಚರ, ಇಂದ್ರಿಯಕ್ಕೆ ಅತೀತ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮನಸ್ಸಿಗೆ ಸಿಗ್ತಕ್ಕಂಥದ್ದಲ್ಲ, ವಾಕಿಗೆ ಸಿಗ್ತಕ್ಕಂಥದ್ದಲ್ಲ. ಕೇನೋಪನಿಷತ್ತಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್, ವಾಚೋಹ ವಾಚಂ ಸವೋ ಪ್ರಾಣಸ್ಯ ಪ್ರಾಣಃ, ಚಕ್ಷುಶ್ಚಕ್ಷುಃ ಅತಿಮುಚ್ಯ ಧೀರಾಃ, ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ, ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ, ನ ವಿದ್ಮೋ ನ ವಿಜಾನೀಮೋ ಯಥೇತದನುಶಿಷ್ಯಾತ್, ಅನ್ಯದೇವ ತದ್ವಿದಿತಾದತೋ ಅವಿದಿತಾದದಿ ಇತಿ ಶುಶ್ರಮಧೀರಾಣಾಂ ಯೇನಸ್ತದ್ವ್ಯಾಚಚಕ್ಷಿರೆ ಯದ್ವಾಚಾನಭ್ಯುದಿತಂ ಯೇನ ವಾಗಭ್ಯುದ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯತಿತಮುಪಾಸತೆ ಯನ್ಮನಸಾ ನ ಮನುತೆ ಯೇನಾಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯತಿತಮುಪಾಸತೆ. ಹೇಳ್ತಾ ಹೋಗ್ತಾರೆ ಕೇನೋಪನಿಷತ್ತಲ್ಲಿ. ಒಂದು ಪದಭಾಷ್ಯ, ಒಂದು ವಾಕ್ಯ ಭಾಷ್ಯ, ಎರಡೆರಡು ಭಾಷ್ಯವನ್ನು ಆಚಾರ್ಯ ಶಂಕರರು ಕೇನೋಪನಿಷತ್ತಿಗೆ ಮಾತ್ರ ಅನುಗ್ರಹಿಸಿರೋದು ಅನ್ನೋದನ್ನು ನಾವು ಮರಿಬಾರ್ದು ಯಾವಾಗಲೂ ಕೂಡ. ವಾಚಾಮ ಗೋಚರ ಶ್ರುತಿ ಅವಗಾಹ್ಯಮೇವ ಇದಂ ಅತಿ ಗಂಭೀರಂ ಬ್ರಹ್ಮ ನ ತರ್ಕ ಅವಗಾಹ್ಯಂ. ರಂಗನಾಥ್ ಶರ್ಮರು ಸೂತ್ರ ಭಾಷ್ಯವನ್ನು ಕೋಟ್ ಮಾಡಿ ಬ್ರಹ್ಮ ಅಂದರೆ ಏನು ಅನ್ನೋದನ್ನು ವಿವರಣೆ ಕೊಡ್ತಾರೆ ಆ ಲೇಖನದಲ್ಲಿ. ಅತಿ ಗಂಭೀರವಾದ ಈ ಬ್ರಹ್ಮವು ಶ್ರುತಿಯಿಂದ ಮಾತ್ರ ಗೋಚರವಾಗತಕ್ಕದ್ದು, ತರ್ಕಕ್ಕೆ ಸಿಲುಗತಕ್ಕದ್ದಲ್ಲ. ನೋಡಿ, ತರ್ಕಕ್ಕೆ ಒಂದು ಮಿತಿ ಇದೆ, ತರ್ಕಕ್ಕೆ ಒಂದು ನಿಲುಗಡೆ ಇದೆ. ಅದಕ್ಕೇನೆ ತರ್ಕ ಅಪ್ರತಿಷ್ಠಾನಾತ್ ಒಂದು ಬ್ರಹ್ಮಸೂತ್ರ ಹೊರಟು ಬಿಟ್ಟಿದೆ. ಅದಕ್ಕೋಸ್ಕರನೇ ಪ್ರತಿಯೊಂದನ್ನು ನಾನು ತಾರ್ಕಿಕವಾಗಿಯೇ ನಿರ್ಧಾರ ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ. ನಾನು ತರ್ಕ ಮಾಡ್ತೀನಿ ಅಂದರೆ ನನಗಿಂತ ಚೆನ್ನಾಗಿ ತರ್ಕ ಮಾಡೋರು ಬಂದು ನನಗೇನೂ ಗೊತ್ತಿಲ್ಲ ಅಂತ ತೋರಿಸ್ತಾರೆ. ಆ ದೃಷ್ಟಿಯಿಂದ ತರ್ಕಕ್ಕೆ ಯಾವತ್ತೂ ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ಕೊನೆ ಅನ್ನೋದೇ ಇಲ್ಲ. ವಾದೇ ವಾದೇ ಜಾಯತೆ ತತ್ವಬೋಧ ಆಗಬೇಕೇ ಹೊರತು ತತ್ವಹಾನಿ ಆಗಬಾರ್ದು. ತುಪ್ಪದಿಂದ ದೊನ್ನೆ ಇದೆಯೋ, ದೊನ್ನೆಯಿಂದ ತುಪ್ಪ ಇದೆಯೋ, ಅದಕ್ಕೆ ದೊಡ್ಡ ಆರ್ಗ್ಯುಮೆಂಟ್ ಬೆಳೆಸ್ತಾರೆ ತಾರ್ಕಿಕರು. ಬಗ್ಸಿದ್ರೆ ಗೊತ್ತಾಗಲ್ವಾ ಯಾವುದಂತ ಯಾವುದಿದೆ ಅಂತ. ಅದಕ್ಕೆ ಏನು ಬೆಳೆಸಿದ್ದೇ ದೊಡ್ಡದಾಗಿ ವಾದ ವಿವಾದಗಳು. ಎದುರುಗಡೆ ಒಂದು ದೊಡ್ಡ ಆನೆ ನಿಂತಿದೆ, ಅದನ್ನು ಆನೆ ಅಂತ ಒಪ್ಪಲ್ಲ ತರ್ಕಶಾಸ್ತ್ರ ಓದಿರೋ ಪಂಡಿತ. ಅದು ಗೀಳಿಡ್ತಕ್ಕಂಥ ಶಬ್ದ ಮಾಡಬೇಕು. ಗೀಳಿಡುವಿಕೆ ಎಂಬತಕ್ಕಂಥ ಶಬ್ದವು ಆನೆಯ ಬಾಯಿಂದ ಬರುವುದರಿಂದ ನನ್ನ ಎದುರುಗಡೆ ಇರತಕ್ಕಂಥ ಪ್ರಾಣಿಯ ಬಾಯಿಂದ ಬರತಕ್ಕಂಥ ಶಬ್ದ ಗೀಳಿಡುವಿಕೆಯಾದ್ದರಿಂದ ಇದು ಆನೆಯೇ ಆಗಿರಬೇಕು ಅಂತ ಒಂದು ತೀರ್ಮಾನಕ್ಕೆ ಬರೋಷ್ಟೊತ್ತಿಗೆ ಅದು ಬಂದು ಅವನನ್ನು ತುಳಿದಾಕ್ಬಿಟ್ರತ್ತೆ. ಅವನಿರೋದೇ ಇಲ್ಲ. ಎಲ್ಲಿ ಕೊನೆ ಮೊದಲು ಈ ರೀತಿಯಾಗಿ ನಾವು ವಾದ ಮಾಡ್ತಾ ಹೋದರೆ
ತಾರ್ಕಿಕ ಘಟ ಪಟೇತಿ ರಟೇಯು ಶಾಬ್ದಿಕ ಖಪಚಟೇತಿ ಪಟೇಯು ಮಾದೃಶಾಂತು ಸತತಂ ಸ್ಮರಣೀಯೌ ಚಂದ್ರಚೂಡ ಚರಣೌ ರಮಣೀಯೌ ಅಂತ ಅಪ್ಪಯ್ಯ ದೀಕ್ಷಿತರು ದುರ್ಗಾಚಂದ್ರ ಕಲಾಸ್ತುತಿ ಎಂಬತಕ್ಕಂಥ ಸ್ತೋತ್ರದ 22ನೇ ಶ್ಲೋಕದಲ್ಲಿ ಹೇಳಿರೋದನ್ನು ಗಿರಿನಗರದ 8ನೇ ಕ್ರಾಸಿನ ಅಕ್ಷರಂ ಪಕ್ಕದಲ್ಲಿದ್ದಂತಹ ನನ್ನ ವಿದ್ಯಾಗುರುಗಳಾಗಿದ್ದಂತಹ ಶೇಷಾಚಲ ಶರ್ಮರು ಕನ್ನಡಕ್ಕೆ ಅನುವಾದ ಮಾಡಿ ಈಗ ಗ್ರಂಥ ಸಿಗ್ತಾ ಇಲ್ಲ. ಆ ದೃಷ್ಟಿಯಿಂದ ಯಾವುದು ಮುಖ್ಯವಾಗಿ ಬೇಕಾಗಿರೋದು? ತರ್ಕಕ್ಕೆ ಒಂದು ಕೊನೆ ಇದೆಯಪ್ಪ. ಘಟೋವಾ ಮೃತ್ಪಿಂಡೋಪ್ಯನುರಪಜ ಧೂಮೋಗ್ನಿರಚಲ ಪಟೋವಾ ತಂತುರ್ವಾ ಪರಿಹರತಿ ಕಿಂ ಘೋರ ಶಮನಂ ವೃಥಾ ಕಂಠಕ್ಷೋಭಂ ವಸಿತರಸ ತರ್ಕವಚಸ ಪದಾಂಬೋಜಂ ಶಂಭೋರ್ಭಜ ಪರಮಸೌಖ್ಯಂ ವ್ರಜಸುದೀ. ಶಂಕರಾಚಾರ್ಯರ ಶಿವಾನಂದ ಲಹರಿ. ಇದು ಮಡಿಕೆ, ಇದು ಕುಡಿಕೆ, ಈ ರೀತಿ ನೀವು ಹೇಳ್ತಾ ಹೋದರೆ ಎಲ್ಲಿಗೆ ಕೊನೆ ಮೊದಲು ಎಲ್ಲಾಗ್ತಕ್ಕಂಥದ್ದು? ಬರೀ ಬಾಹ್ಯವಾಗಿ ಕಣ್ಣಿಗೆ ಕಾಣ್ತಕ್ಕಂಥದ್ದನ್ನೇ ಪರಮಾರ್ಥ ಅಂತ ಒಪ್ಪೋದಾದರೆ ಯಾವುದು ತೋರತ್ತೋ ಅದು ಹೋಗತ್ತೆ, ಯಾವುದು ಇರುತ್ತೋ ಅದು ಯಾವಾಗಲೂ ಒಂದೇ ತರಹ ಇರುತ್ತೆ. ಅದಕ್ಕೆ ಅವ್ರು ಹಾಗೆ ತೋರ್ತಾರೆ ಅಂದರೆ ಡೇಂಜರಸ್ ಸ್ಟೇಟ್ಮೆಂಟು. ಮರುಕ್ಷಣ ಇನ್ನೊಂದು ಥರ ತೋರ್ತಾರೆ ಅನ್ನೋ ಅರ್ಥ ಬರುತ್ತೆ. ಅವ್ರು ಹಾಗಿದ್ದಾರೆ ಅಂದರೆ ಒಳ್ಳೆ ಮಾತು, ಯಾವಾಗಲೂ ಅದೇ ತರಹ ಇರ್ತಾರೆ ಅನ್ನೋ ಮಾತು ಬರುತ್ತೆ. ಆ ದೃಷ್ಟಿಯಿಂದನೇ ಪ್ರಾತಿಭಾಸಿಕ ಸತ್, ವ್ಯಾವಹಾರಿಕ ಸತ್, ಪಾರಮಾರ್ಥಿಕ ಸತ್ ಅಂತ ನಾವು ಸತ್ತಾತ್ರೈವೇದ್ಯವನ್ನು ವೇದಾಂತದಲ್ಲಿ ಹೇಳಿರ್ತಕ್ಕಂಥದ್ದು. ದಿಕ್ಕು ದೇಶ ಗುಣ ಗತಿ ಫಲ ಭೇದ ಶೂನ್ಯಂ ಪರಮಾರ್ಥ ಸತ್ ಅದ್ವಯಂ ಬ್ರಹ್ಮ. ಇದು ಅನುಭವದಲ್ಲಿ ನಿಲ್ಲಬೇಕಾಗಿರ್ತಕ್ಕಂಥದ್ದು. ಛಾಂದೋಗ್ಯೋಪನಿಷತ್ತು 8ನೇ ಅಧ್ಯಾಯ 1ನೇ ಪಾದ 1ನೇ ಶ್ಲೋಕವನ್ನು ರಂಗನಾಥ್ ಶರ್ಮರು ಕೋಟ್ ಮಾಡಿ ಬ್ರಹ್ಮ ಅಂದ್ರೆ ಏನು ಅಂತ ವರ್ಣನೆ ಮಾಡ್ತಾರೆ. ದಿಕ್ಕು ದೇಶ ಗುಣ ಗತಿ ಫಲ ಕಾಲಾದಿ ಭೇದ ಯಾವುದೂ ಇಲ್ಲದ ಪರಮಾರ್ಥವಾದ ಸದ್ರೂಪವಾದ ಅದ್ವಯವಾದದ್ದು ಯಾವುದಿದೆಯೋ ಅದೇ ಬ್ರಹ್ಮ. ನೋಡಿ, ಬ್ರಹ್ಮ ಅನ್ನೋದಕ್ಕೆ ಇಷ್ಟಿರಬೇಕು. ದಿಕ್ಕು. ಈಗ ನಾವು ದೇಹದಿಂದ ನೋಡುವಾಗ ನಾನು ಈ ದಿಕ್ಕಲ್ಲಿ ನಿಂತ್ಕೊಂಡು ಹೇಳ್ತಾ ಇರೋವಾಗ ಹಿಂದೆ ಏನಾಗ್ತಾ ಇದೆ ಅನ್ನೋ ಜ್ಞಾನ ನನಗಿಲ್ಲ. ಏಕೆಂದರೆ ನನಗೆ ಹಿಂದೆ ಕಣ್ಣಿಲ್ಲ ಅಥವಾ ನಾನು ತ್ರಿಕಾಲ ಜ್ಞಾನಿಯಲ್ಲ. ಹಿಂದೆ ಏನಾಯಿತೋ ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಅದು ನಿಜವಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಯಾರು, ಅವರೇ ಜ್ಞಾನಿಗಳು. ನಾನು ನಿನ್ನೆ ನಿಮಗೆ ಹೇಳಿದ ಹಾಗೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ನೋಡಪ್ಪ ಅರ್ಜುನ, ನಿನಗೂ ಎಷ್ಟೋ ಜನ್ಮ ಆಯಿತು, ನನಗೂ ಎಷ್ಟೋ ಜನ್ಮ ಆಯಿತು. ಆದರೆ ಏನು ವ್ಯತ್ಯಾಸ ನಮ್ಮಿಬ್ಬರಲ್ಲಿ? ಯಾವ್ಯಾವ ಜನ್ಮದಲ್ಲಿ ಏನೇನಾಗಿ ಹುಟ್ಟಿದ್ದೆ ನನಗೆ ನೆನಪಿದೆಯಪ್ಪ, ನಿನಗೆ ನೆನಪಿಲ್ಲ, ಅಷ್ಟೇ ವ್ಯತ್ಯಾಸ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಅಷ್ಟೇ ವ್ಯತ್ಯಾಸ ಮುಖ್ಯವಾಗಿರೋದು. ಗುಣ ನೋಡಿ, ಒಂದು ಗುಣ ಅಂತ ಹೇಳಿದ ಕೂಡಲೇ ಹಿಂದೆ ಆ ಗುಣ ಇತ್ತೆ, ಮುಂದೆ ಆ ಗುಣ ಅವ್ರ ಜೊತೆ ಇರತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗೆಯೇ ಗತಿ. ಗತಿ ಅಂದ್ರೇನು? ಕಾಲಕ್ಕೆ ಅನುಗುಣವಾಗಿರ್ತಕ್ಕಂಥ ಮೂಮೆಂಟು. ಮತ್ತು ಇದು ಯಾವುದೂ ಇಲ್ಲದೆ ಯಾವಾಗಲೂ ವ್ಯತ್ಯಾಸವಾಗದೆ ಏಕರೂಪವಾಗಿ ಯಾವುದಿರುತ್ತೋ ಅದೇ ಬ್ರಹ್ಮವಸ್ತು. ಸರ್ವಾಸು ಹಿ ಉಪನಿಷತ್ಸು ಜ್ಞೇಯಂ ಬ್ರಹ್ಮ ನೇತಿ ನೇತಿ ಅಸ್ಥೂಲಮನನು ವಿಶೇಷ ಪ್ರತಿಷೇಧೇನೈವ ನಿರ್ದಿಶ್ಯತೆ ನ ಇದಂ ತತ್ ಇತಿ ವಾಚಃ ಅಗೋಚರತ್ವಾತ್. ಭಗವದ್ಗೀತಾ ಭಾಷ್ಯ 13ನೇ ಅಧ್ಯಾಯ 2ನೇ ಶ್ಲೋಕ. ಸಮಸ್ತ ಉಪನಿಷತ್ತುಗಳಲ್ಲಿಯೂ ಕೂಡ ಜ್ಞೇಯವಾದ ಬ್ರಹ್ಮ ಇದಲ್ಲ, ಸ್ಥೂಲವಲ್ಲ, ಅಣುವಲ್ಲ, ಈ ರೀತಿಯಾಗಿ ನಿಷೇಧ ಮುಖಾಂತರವಾಗಿಯೇ ಹೇಳಲ್ಪಡುತ್ತದೆಯೇ ಹೊರತು ಇದೇ ಅದು ಎಂಬುದಾಗಿ ಹೇಳಲು ಸಾಧ್ಯವಿಲ್ಲ. ಯಾಕೆಂದರೆ ಇದೇ ಅದು ಅಂತ ಹೇಳಬೇಕಾದ್ರೆ ಅದು ಕಣ್ಣಿಗೆ ಗೋಚರ ಆಗಬೇಕು. ಕಣ್ಣು ಅನ್ನೋದು ಇಂದ್ರಿಯ, ಇಂದ್ರಿಯ ಅನ್ನೋದಕ್ಕೆ ಹುಟ್ಟಿದೆ. ಯಾವ ಹುಟ್ಟಿರೋದರಿಂದನೂ ಹುಟ್ಟಿಲ್ಲದೆ ಇರತಕ್ಕಂಥದ್ದನ್ನು ನಾವು ನೋಡೋದಕ್ಕಾಗಲ್ಲ. ಆ ದೃಷ್ಟಿಯಿಂದ ಅದು ಆ ರೀತಿಯಾಗಿಯೇ ತಿಳ್ಕೊಂಡು ಬರಬೇಕು. ಈ ದೃಷ್ಟಿಯಿಂದನೇ ತತ್ ಬ್ರಹ್ಮ ಸರ್ವಜ್ಞಂ ಸರ್ವಶಕ್ತಂ ಜಗತ್ ಉತ್ಪತ್ತಿ ಸ್ಥಿತಿ ಲಯ ಕಾರಣಂ ವೇದಾಂತ ಶಾಸ್ತ್ರಾದೇವ ಅವಗಮ್ಯತೆ. ಸ್ಪಷ್ಟವಾಗಿ ಹೇಳ್ತಾರೆ. ತತ್ತು ಸಮನ್ವಯಾತ್ 1ನೇ ಅಧ್ಯಾಯ 1ನೇ ಪಾದ 4ನೇ ಸೂತ್ರ. ಅಲ್ಲಿ ಭಾಷ್ಯದಲ್ಲಿ ಸರ್ವಜ್ಞನೂ ಸರ್ವಶಕ್ತಿಯುಳ್ಳವನೂ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನೂ ಆದ ಬ್ರಹ್ಮವಸ್ತು ವೇದಾಂತ ಶಾಸ್ತ್ರದಿಂದ ಮಾತ್ರ ತಿಳಿಯಲ್ಪಡುತ್ತದೆ. ಇನ್ನು ಯಾವುದನ್ನು ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶಾಸ್ತ್ರ ಅಂದರೆ ಯಾವುದು? ವೇದಾಂತ. ವೇದಾಂತ ಅಂದರೆ ಯಾವುದು? ವೇದದ ಕೊನೆ. ವೇದದ ಕೊನೆ ಅಂದ್ರೇನು? ಉಪನಿಷತ್ತು. ಉಪನಿಷತ್ತು ಅಂದ್ರೇನು? ಗುರುಮುಖೇನ ಗುರು ಶುಶ್ರೂಷೆ ಮಾಡಿ ಗುರುಕುಲವಾಸ ಮಾಡಿ ಅಧ್ಯಯನ ಮಾಡಿಕೊಂಡು ಮನೆಗೆ ಬರ್ತಕ್ಕಂಥದ್ದಕ್ಕೆ ಸಮಾವರ್ತನ ಅಂತ ಒಂದು 16 ಸಂಸ್ಕಾರಗಳಲ್ಲಿ ಒಂದು ಸಂಸ್ಕಾರದ ಹೆಸರು.
ಸಮಾವರ್ತನ ಅಂದರೆ ಗುರುಕುಲದಿಂದ ತಮ್ಮ ಮನೆಗೆ ಹಿಂದಕ್ಕೆ ವಾಪಸ್ ಬರೋದು, ಅದಕ್ಕೆ ಸಮಾವರ್ತನ ಅಂತ ಹೆಸರು. ಇಲ್ಲೇ ನಮ್ಮ ಹಿಂದ್ಗಡೆ APS ಕಾಲೇಜ್ ಇದೆ. APS ಕಾಲೇಜ್ ಈವ್ನಿಂಗ್ ಕಾಲೇಜಲ್ಲಿ ಅನಂತ ನರಸಿಂಹಾಚಾರ್ ಅಂತ ಸಮೃತ ಪ್ರೊಫೆಸರ್ ಇದ್ದು ರಿಟೈರ್ ಆಗಿದ್ದಾರೆ. ಅವರ PhD ಥೀಸಿಸು ಷೋಡಶ ಸಂಸ್ಕಾರಗಳ ಬಗ್ಗೆ 1600 ಪುಟ ಸಂಸ್ಕೃತದಲ್ಲಿ ಬರೆದಿರೋದು. ಇನ್ನು ಅದು ಕನ್ನಡಕ್ಕೆ ಅನುವಾದ ಆಗಿಲ್ಲ, ಇನ್ನು ಇಂಗ್ಲೀಷ್ಗೂ ಅನುವಾದ ಆಗಿಲ್ಲ. ಅನುವಾದ ಮಾಡು ಅಂತ ನನಗೆ ಕೊಟ್ಟವರು 5 ವರ್ಷ ಆಯಿತು, ನನಗಿನ್ನೂ ಮಾಡೋಕ್ಕಾಗಿಲ್ಲ, ನಂದೇ ತಪ್ಪು. ಕೊಟ್ಟಿದ್ದಾರೆ ಪಾಪ ಅವರು ವಿಶ್ವಾಸದಿಂದ. ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದೊಂದು ಸಂಸ್ಕಾರಕ್ಕೆ 100 ಪುಟ ಬರೆದಿದ್ದಾರಪ್ಪ. 16 ಸಂಸ್ಕಾರಕ್ಕೆ 1600 ಪುಟ. ಸೊ ಈ ರೀತಿಯಾಗಿ ಯಾವುದು ನಿಜವಾಗಿರ್ತಕ್ಕಂಥ ಸಂಸ್ಕಾರ ಅಂದರೆ ಸಂಸ್ಕ್ರಿಯತೆ ಅನೇನ ಇತಿ ಸಂಸ್ಕಾರ. ಈಗ ಅಡುಗೆ ಮನೆಯಲ್ಲಿ ನೀವು ಸಾರು ಮಾಡೋದಕ್ಕೆ ಎಷ್ಟು ಸಂಸ್ಕಾರ ಅದಕ್ಕೆ ಇನ್ವಾಲ್ವ್ ಆಗುತ್ತೆ ನೋಡಿ. ಯಾವ ರೀತಿಯಾಗಿ ಉಪ್ಪು ಹಾಕಬೇಕು, ಯಾವ ರೀತಿಯಾಗಿ ಕುದಿಸ್ಬೇಕು, ಬೇಳೆ ಎಷ್ಟು ಮಟ್ಟಿಗೆ ಇದಾಗಿರಬೇಕು. ಸೊ ಅದೆಲ್ಲ ಕೂಡ ಸೇರ್ಕೊಂಡ್ಮೇಲೆ ಸಂಸ್ಕಾರವಾಗಿ ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ರೂಪ ಬರುತ್ತೆ. ಹಾಗೆ ತಿಂದರೆ ಅದು ರುಚಿ ಇರೋದಿಲ್ಲ, ಅದು ಪಥ್ಯವೂ ಆಗೋದಿಲ್ಲ. ಈ ದೃಷ್ಟಿಯಿಂದ ಪ್ರತಿಯೊಂದಕ್ಕೂ ಕೂಡ ಒಂದು ಸಂಸ್ಕಾರ ಎಂಬತಕ್ಕಂಥದ್ದು ಬೇಕಾಗತ್ತೆ. ಉತ್ಪತ್ತಿ ಸ್ಥಿತಿ ಪ್ರಳಯಗಳಲ್ಲಿ ಪ್ರಾಣಿಗಳು ಯಾವುದರ ಸ್ವರೂಪವನ್ನು ಬಿಡುವುದಿಲ್ಲವೋ ಅದೇ ಬ್ರಹ್ಮನ ಲಕ್ಷಣ. ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಪ್ರತಿಯೊಂದು ಕೂಡ ಜೀವಿಗೆ ಅನ್ವಯವಾಗತಕ್ಕಂಥದ್ದಾದ್ದರಿಂದನೇ ವೇದಾಂತ ಎಂಬತಕ್ಕಂಥದ್ದು ಜೀವಂತ. ಯಾವತ್ತೂ ಕೂಡ ಯಾರಾದರೂ ಒಬ್ಬರು ಇಲ್ಲ ಅಂತ ಹೇಳಿಬಿಡಲಿ, ಸೃಷ್ಟಿ ಆದಮೇಲೆ ನನಗೆ ಸ್ಥಿತಿ ಇಲ್ಲ ಅಥವಾ ಲಯ ಇಲ್ಲ ಅಂತ ಹೇಳಿಬಿಡಲಿ, ದೇಹಕ್ಕೆ ನೋಡೋಣ, ಅದು ಸಹಜವಾಗಿರ್ತಕ್ಕಂಥ ಧರ್ಮ. ಹುಟ್ಟಿದವರು ಬೆಳಿಲೇಬೇಕು, ಬೆಳೆದವರು ದೊಡ್ಡವರಾಗಲೇಬೇಕು, ದೊಡ್ಡವರಾದ್ಮೇಲೆ ವಯಸ್ಸಾಗಲೇಬೇಕು, ವಯಸ್ಸಾದ್ಮೇಲೆ ದೇಹ ಕುಗ್ಗೋದು ಸಹಜ, ಕುಗ್ಗದ ಮೇಲೆ ಒಂದಲ್ಲ ಒಂದಿನ ದೇಹ ಬೀಳೋದು ಸಹಜ. ಆ ದೃಷ್ಟಿಯಿಂದನೇ ಪ್ರತಿ ಕ್ಷಣವೂ ಕೂಡ ಈ ದೇಹ ಎಂಬತಕ್ಕಂಥ ತೂತು ಮಡಕೆಯಿಂದ ಆಯಸ್ಸು ಎಂಬತಕ್ಕಂಥ ಕಣಗಳು ಹೊರಗಡೆ ಹೋಗ್ತಾ ಇದೆ. ಆ ದೃಷ್ಟಿಯಿಂದ ದೇಹ ಎಂಬತಕ್ಕಂಥದ್ದೇ ತೂತು ಮಡಿಕೆ ಅಂತ ರಂಗಪ್ರಿಯ ಸ್ವಾಮಿಗಳು ಒಂದು ಪ್ರವಚನದಲ್ಲಿ ಹೇಳಿದರು. ಬಾಡಿ ಈಸ್ ನಥಿಂಗ್ ಬಟ್ ಅ ಲೀಕಿ ಬಕೆಟ್, ಡೋಂಟ್ ಎವರ್ ಟ್ರಸ್ಟ್ ದಿಸ್ ಬಕೆಟ್ ಅಂತ. ಅದಕ್ಕೆ ಹಿಂದೆ ಕೆಲವರು ಎಕ್ಸ್ಪ್ರೆಷನ್ ಯೂಸ್ ಮಾಡೋರು, ಹಿ ಕಿಕ್ಡ್ ಇಸ್ ಬಕೆಟ್ ಅಂತ. ಸೊ ಈಗಿನ ಕಾಲದವ್ರಿಗೆ ಆ ತರಹ ಮಾತಾಡಿದ್ರೆ ಅರ್ಥವೇ ಆಗಲ್ಲ ಬಿಡಿ. ಸೊ ಆ ದೃಷ್ಟಿಯಿಂದ ಇಲ್ಲಿ ಉತ್ಪತ್ತಿ ಅಂದ್ರೇನು, ಸ್ಥಿತಿ ಅಂದ್ರೇನು, ಲಯ ಅಂದ್ರೇನು, ಅದಕ್ಕೆ ನಮ್ಮಲ್ಲಿರ್ತಕ್ಕಂತಹದ್ದು ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು ಮತ್ತು ಶಿವ. ಯಾತಕ್ಕೋಸ್ಕರ ಬಂತು ಅವರು? ಉತ್ಪತ್ತಿ ಸ್ಥಿತಿ ಲಯಕ್ಕೆ ಬ್ರಹ್ಮ, ವಿಷ್ಣು ಮತ್ತು ಶಿವ ಪ್ರತೀಕವಾಗಿ. ಯಾರು ಏನು ಕೆಲಸ ಮಾಡೋಕ್ಕೂ ಸಮರ್ಥರೇ, ಆದರೆ ಅದೊಂದು ರೀತಿಯಾಗಿರ್ತಕ್ಕಂಥ ನಿಯಮವನ್ನು ಅನುಸರಿಸಿರ್ತಕ್ಕಂಥದ್ದಷ್ಟೇ. ಆ ದೃಷ್ಟಿಯಿಂದಲೇ ಬ್ರಹ್ಮವು ನಿರ್ಗುಣವಾಗಿದ್ದರೂ ಸಹ ನಾಮ ರೂಪ ಸಂಬಂಧಗಳಾದ ಗುಣಗಳಿಂದ ಸಹಿತವಾಗಿ ಉಪಾಸನೆಗೋಸ್ಕರ ಅಲ್ಲಲ್ಲಿ ಉಪದಿಷ್ಟವಾಗುತ್ತದೆ. ನಮಗೆ ನೇರವಾಗಿ ಜ್ಞಾನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಉಪಾಸನಾ ಮಾರ್ಗದಲ್ಲಿ ಜ್ಞಾನಕ್ಕೆ ತಲುಪೋದಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂತಹ ಕಾರಣ ಆಗತ್ತೆ. ನೀವು ಪೂರ್ತಿ ಭಗವದ್ಗೀತೆ ನೋಡಿದರೆ ಮೊದಲ 6 ಕಾಂಡಗಳು ಕರ್ಮಕಾಂಡ, ಮಧ್ಯ ಇರತಕ್ಕಂಥ 6 ಕಾಂಡಗಳು ಉಪಾಸನಾ ಕಾಂಡ, ಕೊನೆ 6 ಕಾಂಡಗಳು ಜ್ಞಾನಕಾಂಡ. ಆ ದೃಷ್ಟಿಯಿಂದ ಕರ್ಮಷಟ್ಕ, ಉಪಾಸನಾ ಷಟ್ಕ, ಜ್ಞಾನ ಷಟ್ಕ ಅಂತ 3 ರೀತಿಯಾಗಿ ವಿಂಗಡಣೆ ಮಾಡಿಕೊಂಡ್ರೆ ಸಮಗ್ರವಾಗಿರ್ತಕ್ಕಂತಹ ಭಗವದ್ಗೀತೆಯನ್ನು ಅಧ್ಯಯನ ದೃಷ್ಟಿಯಿಂದ ಓದೋದಕ್ಕೆ ಅನುಕೂಲವಾಗತ್ತೆ. ಬ್ರಹ್ಮ ಸರ್ವಗತವಾದ್ದರಿಂದ ಸಾಲಿಗ್ರಾಮದಲ್ಲಿ ವಿಷ್ಣು ಹೇಗೋ ಹಾಗೆ ಉಪಾಸನೆಗೋಸ್ಕರ ಸ್ಥಾನ ವಿಶೇಷವನ್ನು ಹೇಳುವುದು ವಿರೋಧವಲ್ಲ. ಅದಕ್ಕೇನೆ ನಾವು ಯಾವ ದೃಷ್ಟಿಯಿಂದ ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ಮೊದಲು ಕ್ಲಿಯರ್ ಮಾಡಬೇಕು. ಇಲ್ಲದೆ ಹೋದರೆ ಅದು ಕನ್ಫ್ಯೂಷನ್ಗೆ ಲೀಡ್ ಆಗತ್ತೆ. ದ್ವಿರೂಪಂ ಹಿ ಬ್ರಹ್ಮ ಅವಗಮ್ಯತೆ, ನಾಮ ರೂಪ ವಿಕಾರ ಭೇದ ಉಪಾಧಿ ವಿಶಿಷ್ಟಂ ತದ್ವಿಪರೀತಂಚ ಸರ್ವ ಉಪಾಧಿ ವಿವರ್ಜಿತಂ. ಮತ್ತೆ ಸೂತ್ರಭಾಷ್ಯವೇ ಪ್ರಮಾಣ ನೋಡಿ. ನಾಮರೂಪಗಳ ವಿಕಾರವಾದ ಬೇರೆ ಬೇರೆ ಉಪಾಧಿಗಳಿಂದ ಕೂಡಿದ ರೂಪ ಮತ್ತು ಅದಕ್ಕೆ ವಿರುದ್ಧವಾಗಿ ಯಾವ ಉಪಾಧಿಯೂ ಇಲ್ಲದ ಈ ಪ್ರಕಾರವಾಗಿ 2 ರೂಪಗಳ ಬ್ರಹ್ಮವು ಶ್ರುತಿಯಲ್ಲಿ ವಿದಿತವಾಗಿದೆ. ನಾಮಕ್ಕೆ ನಮಗೆ ಯಾಕೆ ಅಷ್ಟು ಪ್ರಾಶಸ್ತ್ಯ ಕೊಡ್ತಾ ಇದ್ದಿದ್ದು? ನಮ್ಮ ಹಿಂದಿನ ಕಾಲದವ್ರು ಯಾತಕ್ಕೋಸ್ಕರ ಭಗವಂತನ ಹೆಸರನ್ನೇ ಮಕ್ಕಳಿಗೆ ಇಡ್ತಾ ಇದ್ದಿದ್ದು ಅಂದರೆ, ಅವ್ರನ್ನ ಕರೆಯೋವಾಗಾದರೂ ಭಗವಂತನ ನಾಮ ಅವರ ಬಾಯಲ್ಲಿ ಬರಲಿ ಅಂತ. ಎಷ್ಟೋ ಜನಕ್ಕೆ ಸ್ವಂತವಾಗಿ ಭಗವಂತನನ್ನು ಸ್ಮರಣೆ ಮಾಡ್ಕೊಳ್ಳೋಕ್ಕಾಗಲ್ಲ.
ಹಾಗಿರುವಾಗ ಮಕ್ಕಳನ್ನು ಕರೆಯೋವಾಗ ಆದರೂ ಆ ಹೆಸರು ಅವ್ರ ಬಾಯಲ್ಲಿ ಬರಲಿ ಅಂತ. ಅದಕ್ಕೆ ರಾಮ, ಕೃಷ್ಣ, ಗೋವಿಂದ, ವಾಸುದೇವ ಈ ರೀತಿಯಾಗಿ ಹೆಸರಿಡ್ತಾ ಇದ್ದಿದ್ದು ಮಕ್ಕಳಿಗೆ. ಸೊ ಸದಾನಂದ ಅಂತ ಹೆಸರಿಟ್ಬಿಟ್ಟು ಆನಂದಿ ಬಾರೋ ಇಲ್ಲಿ ಅಂತ ಕರೆಯೋರು ಶಾರ್ಟ್ ಫಾರ್ಮಲ್ಲಿ. ಅವ್ರಿಗೆ ಗೊತ್ತಿಲ್ಲ ಆನಂದಿ ಅಂದರೆ ಎಂತಹ ಒಳ್ಳೆಯ ಅರ್ಥ ಇದೆ ಅಂದರು. ಯಾರು ಯಾವಾಗಲೂ ಬ್ರಹ್ಮಾನಂದದಲ್ಲಿ ತೇಲ್ತಾ ಇರ್ತಾರೋ ಅವರು ಆನಂದಿ. ಯಾರಿಗಾದ್ರೂ ಗೊತ್ತಿರತ್ತಾ ಕರೆಯೋರಿಗೆ ಈ ರೀತಿಯಾಗಿದೆ ಅಂತ? ಅದಕ್ಕೆ ಯಾವಾಗಲೂ ಕೂಡ ನಮಗೆ ಗೊತ್ತಿಲ್ಲದೇನೆ ಭಗವಂತ ನಮ್ಮ ಬಾಯಲ್ಲಿ ಒಳ್ಳೆ ಮಾತನ್ನು ಆಡಿಸೋದು. ಗೊತ್ತಾಗ್ಬಿಟ್ರೆ ನನಗೆ ಅಹಂಕಾರ ಬಂದ್ಬಿಡುತ್ತೆ, ನಾನು ದೊಡ್ಡವನು, ನಾನು ಹೇಳಿದೆ ಅಂತ. ಸೊ ಆ ದೃಷ್ಟಿಯಿಂದನೇ ಹೆಸರಿನಲ್ಲಿ ಎಷ್ಟು ಔಚಿತ್ಯ ಇದೆ ಅಂತ ಹೇಳಿದರೆ, ಯಾವಾಗಲೂ ಕೂಡ ವಾಸುದೇವ ಅಂದ್ರೇನು? ವಾಸನಾತ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಬರೀ ನಾವು ಹೇಳೋದಲ್ಲ. ಇತ್ತೀಚೆಗಷ್ಟೇ ನಮ್ಮನ್ನು ಅಗಲಿದರು ECG ಸುದರ್ಶನ್ ಅಂತ, ಅಮೇರಿಕಾದಲ್ಲಿದ್ದಂತಹ ಟಾಪ್ ರ್ಯಾಂಕಿಂಗ್ ಫಿಸಿಸಿಸ್ಟು. ಅವರು ಅಮೇರಿಕಾದಲ್ಲಿ ಫಿಸಿಕ್ಸ್ ಲ್ಯಾಬಲ್ಲಿ ಎಕ್ಸ್ಪರಿಮೆಂಟ್ ಶುರು ಮಾಡೋಕ್ಕೆ ಮುಂಚೆ ಈ ಶ್ಲೋಕ ಹೇಳಿದೆ. ಫಿಸಿಕ್ಸ್ ಎಕ್ಸ್ಪರಿಮೆಂಟು ಅಮೇರಿಕಾನಲ್ಲಿ ಮಾಡ್ತಾ ಇರಲಿಲ್ಲ. ವಾಸನಾತ್ ವಾಸುದೇವಸ್ಯ ವಾಸತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಹಾಗಿದ್ಕೊಂಡು ಕೂಡ ಜನ್ಮತಃ ಅವರು ಹಿಂದೂ ಕೂಡ ಅಲ್ಲ. ಜಾರ್ಜ್ ಸುದರ್ಶನ್, ECG ಅಂದರೆ. ಸೊ ಯಾತಕ್ಕೆ ಮಾತನ್ನು ಹೇಳಿದೆ ಅಂದರೆ, ಭಗವಂತನ ನಾಮ ಎಂಬತಕ್ಕಂಥದ್ದು ಯಾವಾಗಲೂ ಕೂಡ ಬಾಯಲ್ಲಿ ಬರ್ತಾ ಇರಬೇಕು, ನಲಿತಾ ಇರಬೇಕು. ಆವಾಗಲೇ ನಮಗೆ ಕೆಟ್ಟ ಮಾತುಗಳನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಕೃಷ್ಣ ಅಂದ್ರೇನೋ ಕರ್ಷಯತೀತಿ ಕೃಷ್ಣ. ನೋಡಿ, ಯಾರು ತನ್ನ ಕಡೆ ಎಲ್ಲರನ್ನು ಸೆಳ್ಕೋತಾನೋ ಅವನು ಕೃಷ್ಣ. ಯಾವುದು ಕೃಷ್ಣನಿಗೆ ಸಂಬಂಧಪಟ್ಟಿದ್ದು ಚೆನ್ನಾಗಿಲ್ಲ? ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಮಧುರಾಧಿಪತೇರ್ ಅಖಿಲಂ ಮಧುರಂ. ಕಣ್ಣು ಚೆನ್ನಾಗಿದೆ, ಮೂಗು ಚೆನ್ನಾಗಿದೆ, ನಾಲ್ಗೆ ಚೆನ್ನಾಗಿದೆ, ಕಿವಿ ಚೆನ್ನಾಗಿದೆ, ತುಟಿ ಚೆನ್ನಾಗಿದೆ, ಎಲ್ಲಿ ಕೊನೆ ಮೊದಲು? ಕೃಷ್ಣನಿಗೆ ಸಂಬಂಧಪಟ್ಟಿದ್ದು ಎಲ್ಲವೂ ಚೆನ್ನಾಗಿದೆಯಲ್ಲ. ಆ ದೃಷ್ಟಿಯಿಂದನೇ ವಂಶೀ ವಿಭೂಷಿತಕರ ನವನೀರದಾಬಾತ್ ಪೀತಾಂಬರಾದ ಅರುಣಮಾಲ್ಯ ಕಲಾವತಂಸಾತ್ ಕೃಷ್ಣಾತ್ ಪರಂ ಕಿಮಪಿ ದೈವ ಮಹನ್ನ ಜಾನೆ. ಮಧುಸೂದನ ಸರಸ್ವತಿಗಳು ಹೇಳ್ತಾರೆ, ಕೃಷ್ಣನಿಗಿಂತ ದೊಡ್ಡ ದೇವರನ್ನೇ ನಾನು ಕಾಣಲಿಲ್ಲ ಅನ್ನೋ ದೃಷ್ಟಿಯಿಂದ. ವಂಶೀ ವಿಭೂಷಿತ ಕರಾತ್. ವಂಶಿ ಅಂದರೆ ಕೊಳಲು, ವಂಶ ಅಂದರೆ ಬಿದಿರು ಸಂಸ್ಕೃತದಲ್ಲಿ. ಕೊಳಲು ಅನ್ನೋದು ಬಿದಿರಿಂದ ಮಾಡಲ್ಪಟ್ಟಿರೋದು. ಆ ದೃಷ್ಟಿಯಿಂದನೇ ವಂಶೀ ವಿಭೂಷಿತ ಕರಾತ್. ಅಫ್ಕೋರ್ಸ್ ನಮ್ಮಲ್ಲಿ ವಂಶಿ ಮ್ಯೂಸಿಕ್ ಅಕಾಡೆಮಿ ಅಂತ ಕೂಡ ಒಂದು ಮ್ಯೂಸಿಕ್ ಅಕಾಡೆಮಿ ಇದೆ. 13ನೇ ಕ್ರಾಸಲ್ಲಿ ಅವ್ರು 7-8 ವರ್ಷದ ಕೆಳಗಡೆ ಒಂದು ಮ್ಯೂಸಿಕ್ ಪ್ರೋಗ್ರಾಮಲ್ಲಿ ವಂಶಿ ಅಂತ ಹೆಸರು ಬರತಕ್ಕಂಥ ಯಾವುದಾದ್ರೂ ಶ್ಲೋಕ ಇದೆಯಾ ಅಂತ ಕೇಳಿದಾಗ, ಈ ಶ್ಲೋಕ ಏನೋ ಭಗವತ್ ಸ್ಫುರಣೆಯಿಂದ ಹೇಳಿದಾಗ ಅವರು ಅದನ್ನೇ ಬರ್ಕೊಂಡಿದ್ದಾರೆ ಅಂತ ಯಾರು ನನಗೆ ಹೇಳಿದ್ದೆ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ನೋಡಿಲ್ಲ. ವಂಶೀ ವಿಭೂಷಿತ ಕರಾತ್, ಕೈಯಲ್ಲಿ ಕೊಳಲನ್ನು ಧರಿಸಿರ್ತಕ್ಕಂತಹ. ನವನೀರದಾಬಾತ್, ನೀರದ ಅಂದರೆ ಮೋಡ, ನೀರನ್ನು ಸುರಿಸ್ತಕ್ಕಂತಹ ಮೋಡ. ಆಗ್ತಾನೆ ಆಕಾಶದಲ್ಲಿ ಹೊಸದಾಗಿ ಫಾರ್ಮುಲೇಟ್ ಆಗಿರ್ತಕ್ಕಂಥ ಮೋಡದ ಬಣ್ಣದ ಕಾಂತಿಯನ್ನು ಹೋಲ್ತಕ್ಕಂಥ ದೇಹ ಕಾಂತಿಯನ್ನು ಉಳ್ಳಂತಹ ಕೃಷ್ಣ. ವಂಶೀ ವಿಭೂಷಿತ ಕರಾತ್ ನವನೀರದಾಬಾತ್ ಪೀತಾಂಬರಾದ್ ಅರುಣಮಾಲ್ಯ ಕಲಾವತಂಸಾತ್. ಕೃಷ್ಣ ಪರಮಾತ್ಮ ಉಟ್ಕೊಂಡಿರ್ತಕ್ಕಂಥ ಪೀತಾಂಬರ ಹೇಗಿದೆ ಅಂದರೆ, ಸೂರ್ಯೋದಯ ಕಾಲದಲ್ಲಿ ಸೂರ್ಯನ ಬಣ್ಣ ಯಾವುದನ್ನು ಹೋಲತ್ತೋ ಆ ಬಣ್ಣವುಳ್ಳಂತಹ ಪೀತಾಂಬರವನ್ನು ಧರಿಸಿರ್ತಕ್ಕಂಥ ಕೃಷ್ಣ ಪರಮಾತ್ಮನಿಗೆ ಪ್ರಣಾಮಗಳು ಅಂತ. ಸೊ ಈ ದೃಷ್ಟಿಯಿಂದ ಕೃಷ್ಣ ಅಂದರೆ ಏನು, ಎಲ್ಲ ಕಡೆಯೂ ಕೂಡ ಪ್ರಖ್ಯಾತವಾಗಿರ್ತಕ್ಕಂಥ ಕೃಷ್ಣ ಕರ್ಣಾಮೃತ ಅಂತಲೇ ಗ್ರಂಥ ಇದೆ, ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಬ್ರಹ್ಮವನ್ನು ಅನುಭವಿಸೋದು ಹೇಗೆ ಅಂತ ಕೇಳಿದರೆ, ನಾವು ಯಾವಾಗಲೂ ಕೂಡ ನಾನು ಅಂದರೆ ದೇಹವಲ್ಲ, ನನಗೋಸ್ಕರ ದೇಹವೂ ಅಲ್ಲ. ನಾಹಂ ದೇಹ ನಮೇ ದೇಹ ಅಹಂ ಹಿ ಚಿತ್ ಅನ್ನೋದು ಅನುಭವದಲ್ಲಿ ನಿಲ್ಲಬೇಕು. ನಾನು ಅಂದರೆ ದೇಹವಲ್ಲ, ನಾನು ಅಂದರೆ ಮನಸ್ಸಲ್ಲ, ನಾನು ಅಂದರೆ ಬುದ್ಧಿಯಲ್ಲ, ನಾನು ಅಂದರೆ ಅಂತಃಕರಣವಲ್ಲ, ನಾನು ಅಂದರೆ ಚೈತನ್ಯ. ಚಿತ್ ಶಬ್ದ ಶಿವಸ್ಯ ಪರ್ಯಾಯ. ಶಿವಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಚಿತ್ ಅನ್ನೋದು ಬ್ರಹ್ಮನಿಗೆ ಪರ್ಯಾಯವಾಗಿ ಉಪಯೋಗಿಸ್ತಾರೆ ಎಂಬತಕ್ಕಂಥ ಮಾತು ಬಳಕೆಯಲ್ಲಿದೆ. ಚಿತ್ಯೈ ನಮಃ ಚಿತ್ಶಕ್ತಿಯೈ ನಮಃ. ಲಲಿತಾ ಸಹಸ್ರನಾಮದಲ್ಲಿ ಚಿತ್ ಎಂಬತಕ್ಕಂಥದ್ದಕ್ಕೆ ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ. ಅದೇ ರೀತಿಯಾಗಿ ಕಾಶ್ಮೀರ ಶೈವ ಸಿದ್ಧಾಂತದಲ್ಲೂ ಕೂಡ ಚಿತ್ ಎಂಬತಕ್ಕಂಥದ್ದು ಶಿವನ ಬಗ್ಗೆ ಒಂದು ಸೂತ್ರ. ಕಾಶ್ಮೀರ ಶೈವ ಸೂತ್ರದಲ್ಲೂ ಕೂಡ ಶಿವೋಹಂ ಆತ್ಮ ಎಂಬುದಾಗಿ ಒಂದು ಕಡೆ ಬರುತ್ತೆ. ಈ ದೃಷ್ಟಿಯಿಂದ ಇದೆಲ್ಲವೂ ಕೂಡ ಅನುಭವದಿಂದ ವೇದ್ಯವಾದದ್ದು. ಯಾತಕ್ಕೆ ನನಗೆ ಅನುಭವ ಉಂಟಾಗ್ತಾ ಇಲ್ಲ ಅಂತ ಕೇಳಿದರೆ, ಆಚಾರ್ಯ ಶಂಕರರ ಆತ್ಮಬೋಧ ಗ್ರಂಥದ 44ನೇ ಶ್ಲೋಕದಲ್ಲಿ ಒಂದು ಮಾತು ಬರುತ್ತೆ. ಒಬ್ಬಳು ಹೆಣ್ಣುಮಗಳು
ಕುತ್ತಿಗೆಯಲ್ಲಿ ಸರ ಹಾಕ್ಕೊಂಡು ಮನೇಲಿರೋರ್ನೆಲ್ಲ ಹುಡುಕಿದ್ಲಂತೆ. ನನ್ನ ಸರ ನೋಡಿದ್ರ, ನನ್ನ ಸರ ನೋಡಿದ್ರ, ನನ್ನ ಸರ ಕಳೆದೋಗಿದೆ ಅಂತ. ಅವ್ರು ಹೇಳಂತೆ, ನಿನ್ನ ಕುತ್ತಿಗೆಯಲ್ಲೇ ಇದ್ದಂಗಿದೆಯಲ್ಲಮ್ಮ, ನೋಡಿಕೊಂಡ್ರೆ ಇಲ್ಲೇ ಇದೆ ಸರ. ನಾವು ಇಲ್ಲದೇ ಇರೋ ಜಾಗ ಎಲ್ಲ ಹುಡುಕ್ತೀವಿ, ಇರೋ ಜಾಗ ಮರೆತು ಬಿಟ್ಟು. ಇದು ಎಷ್ಟೋ ಜನಕ್ಕೆ ಅನುಭವಕ್ಕೆ ಬಂದಿರತ್ತೆ. ಬೆಳಿಗ್ಗೆ ನಾವು ಹಲ್ಲುಜ್ಜೋದಕ್ಕೆ ಬಚ್ಚಲ ಮನೆಗೆ ಹೋಗಿ ಆ ಕಟ್ಟೆ ಮೇಲೋ ಎಲ್ಲೋ ಒಂದು ಕಡೆ ಕನ್ನಡಕ ತೆಗೆದಿಟ್ಬಿಟ್ಟು ವಾಪಸ್ ಬಂದುಬಿಡ್ತೀವಿ. ಆಮೇಲೆ ಮನೆಯಲ್ಲಿವ್ರನ್ನೆಲ್ಲ ಕೇಳ್ತೀವಿ, ನನ್ನ ಕನ್ನಡಕ ನೋಡಿದ್ರ ಅಲ್ಲೇ ಇರುತ್ತೆ. ಇರೋ ಜಾಗ ಬಿಟ್ಟು ಇಲ್ಲದೇ ಇರೋ ಜಾಗ ಎಲ್ಲ ಹುಡುಕ್ತೀವಿ ನಾವು. ಅದಕ್ಕೆ ಆ ರೀತಿಯಾಗಿರೋದು. ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಅದಕ್ಕೆ ರಮಣಗೀತಾನಲ್ಲಿ ಆ ಮಾತು ಹೇಳಿರೋದು, ಹೃದಯದ ಒಳಗಡೆ ಇರತಕ್ಕಂತಹ ಪರಮಾತ್ಮ ಅಂಗುಷ್ಟ ಮಾತ್ರ ಪುರುಷಃ, ಇಷ್ಟೇ ನಿಜವಾಗಲೂ ಅರ್ಥದಲ್ಲಿ ಇರತಕ್ಕಂಥದ್ದು. ಸೊ ಈ ದೃಷ್ಟಿಯಿಂದ ಆತ್ಮಾತು ಸತತಂ ಪ್ರಾಪ್ತ, ಯಾವತ್ತೂ ಆತ್ಮವಸ್ತು ಪ್ರಾಪ್ತವೇ, ಆದರೆ ಅಪ್ರಾಪ್ತವತ್ ಅವಿದ್ಯೆಯ, ನನ್ನಲ್ಲಿರ್ತಕ್ಕಂಥ ಅಜ್ಞಾನದಿಂದ ನನಗೆ ಪ್ರಾಪ್ತವಾಗಿಲ್ಲ ಅನ್ನೋ ಒಂದು ಭಾವನೆ ಇದೆ. ತನ್ನಾಶೆ, ಯಾವಾಗ ಅಜ್ಞಾನ ನಾಶವಾಯಿತೋ ಆವಾಗಿರೋದೇ ಜ್ಞಾನ. ಜ್ಞಾನ ಅನ್ನೋದು ಆಚೆಯಿಂದ ಬರೋದಲ್ಲ, ಪ್ರತಿಯೊಬ್ಬರ ಒಳಗಡೆನೂ ಜ್ಞಾನ ಇದೆ. ಅದಕ್ಕೆ ಹೇಳೋದು ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಹ. ಶ್ವೇತಾಶ್ವತರ ಉಪನಿಷತ್ತಲ್ಲಿ ಆ ಮಾತು ಬರುತ್ತೆ. ಎಲ್ಲರೂ ಅಮೃತ ಪುತ್ರರೇ, ಯಾರೂ ಕೂಡ ಮೃತಪುತ್ರರಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಸಿನ್ನು, ರೆಟ್ರಿಬ್ಯೂಷನ್ನು ಅದೆಲ್ಲ ಕ್ರಿಶ್ಚಿಯಾನಿಟಿಗೆ ಬಿಟ್ಬಿಟ್ಟಿದ್ದೀವಿ. ಹಿಂದೂಯಿಸಮ್ ಹತ್ರ ಕೂಡ ಸೇರಲ್ಲ ಅದೆಲ್ಲವೂ ಕೂಡ. ಸೊ ಪ್ರತಿಯೊಬ್ಬರೂ ಕೂಡ ಹುಟ್ಟುತ್ತಾ ಪುಣ್ಯಾತ್ಮರೇ. ಎವ್ರಿ ಮ್ಯಾನ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಇಟ್ಸ್ ಫಾರ್ ಹಿಮ್ ಟು ರಿಯಲೈಸ್ ಇಸ್ ಇನ್ವರ್ಡ್ ಪೊಟೆನ್ಸಿ. ಸ್ವಾಮಿ ವಿವೇಕಾನಂದರು ಪ್ರತಿಯೊಬ್ಬರು ಪುಣ್ಯಾತ್ಮರೇ. ನಾನು ಪಾಪಾತ್ಮ ಅಂತ ಅಂದ್ಕೊಳ್ಳೋದೇ ಪಾಪ ಅಂತ ಅವ್ರು ಹೇಳ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದನೇ ಟು ಕಾಲ್ ಒನ್ ಸೆಲ್ಫ್ ಆಸ್ ಅ ಸಿನ್ನರ್ ಇಸ್ ದಿ ಗ್ರೇಟೆಸ್ಟ್ ಸಿನ್ ಒನ್ ಇಸ್ ಕಮಿಟಿಂಗ್ ಇನ್ ಒನ್ಸ್ ಲೈಫ್. ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಗಾಡ್. ಯು ಕ್ಯಾನ್ ಫೈಂಡ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಹಿಯರ್ ಆ್ಯಂಡ್ ನವ್ ಇಟ್ ಸೆಲ್ಫ್ ಅಂತ. ಆ ದೃಷ್ಟಿಯಿಂದ ನಿನ್ನಲ್ಲಿ ಆತ್ಮವಿಶ್ವಾಸ ಕಳ್ಕೋಬೇಡ, ಭಗವಂತನಲ್ಲಿ ಆತ್ಮವಿಶ್ವಾಸ ಇಡು, ಅವನು ನೋಡ್ಕೋತಾನೆ ನಾನು ಎಲ್ಲವನ್ನೂ ಕೂಡ. ಆ ದೃಷ್ಟಿಯಿಂದ ಬ್ರಹ್ಮಚೈವ ಆಚಾರ್ಯ ಉಪದೇಶಾದೇವ ಅಧಿಗಂತವ್ಯಂ. ಹಾಗಿದ್ರೆ ನಾನು ಹೇಗೆ ತಿಳ್ಕೊಳ್ಳೋದು ನಾನೇ ಬ್ರಹ್ಮವಸ್ತು, ನಾನೇ ಆತ್ಮವಸ್ತು ಅಂತ ಹೇಳಿದರೆ ಆಚಾರ್ಯ ಉಪದೇಶ ಪರಂಪರೆಯ ಏವ. ಕೇವಲ ಆಚಾರ್ಯರು ನಿನಗೆ ಉಪದೇಶ ಮಾಡಿರೋದ್ರಿಂದ ಮಾತ್ರವೇ ಅದು ನಿನಗೆ ಗೋಚರವಾಗತ್ತೆ ಹೊರತು ಅದಿಲ್ಲದೆ ಹೋದರೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಮನಸೈವ ಪರಮಾರ್ಥ ಸಂವೃತೇನ ಆಚಾರ್ಯ ಉಪದೇಶಪೂರ್ವಕಂ ಅನುದ್ರಷ್ಟವ್ಯಂ. ಬೃಹದಾರಣಿಕ ಭಾಷ್ಯವನ್ನು ಕೋಟ್ ಮಾಡ್ತಾರೆ ಸ್ವಾಮಿಗಳು. ಸದ್ಗುರುಗಳ ಉಪದೇಶವನ್ನು ಅನುಸರಿಸಿ ಪರಮಾರ್ಥ ಜ್ಞಾನದಿಂದ ಸುಸಂಸ್ಕೃತವಾದ ಮನಸ್ಸಿನಿಂದ ಪರಬ್ರಹ್ಮ ತತ್ವವನ್ನು ಅನುಭವದಲ್ಲಿ ಕಂಡುಕೊಳ್ಳಬೇಕು. ಬಾಯಲ್ಲೆಲ್ಲ ಹೇಳೋದು, ಅನುಭವದಲ್ಲಿ ಕಂಡುಕೋಬೇಕು. ಆ ದೃಷ್ಟಿಯಿಂದನೇ ಮಾಂಡೂಕ್ಯೋಪನಿಷತ್ನ 7ನೇ ಮಂತ್ರಕ್ಕೆ ಅಷ್ಟು ಪ್ರಾಶಸ್ತ್ಯ ಇರತಕ್ಕಂಥದ್ದು. ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಸ ವಿಜ್ಞೇಯ. ಅದು ಒಂದೇ ಸ್ಥಿತಿ, ಮಿಕ್ಕ 3 ಕೂಡ ಅವಸ್ಥೆಗಳು. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ. ನೋಡಿ, ಒಂದು ಅವಸ್ಥೆಯಿಂದ ಒಂದು ಅವಸ್ಥೆಗೆ ಹೋಗ್ತೀವಿ, ಮತ್ತೆ ನಮಗೆ ಎಚ್ಚರ ಆಗಿಬಿಡುತ್ತೆ ಅಷ್ಟೊತ್ತಿಗೆ. ಆದರೆ ಯಾರು ಆ ತುರಿಯ ಸ್ಥಿತಿಯನ್ನು ಮುಟ್ಟಿರ್ತಾರೋ ಅಂಥವರು ಯಾವತ್ತೂ ಕೂಡ ಜಾಗೃತರೇ. ಅಂದರೆ ಅವರು ಎಂದೂ ಕೂಡ ಜ್ಞಾನಿಗಳೇ. ಅವ್ರಿಗೆ ಯಾವತ್ತೂ ಕೂಡ ಅಜ್ಞಾನ ಅನ್ನೋದೇ ಬರೋದಿಲ್ಲ. ಈ ದೃಷ್ಟಿಯಿಂದನೇ ನಾನು ಬ್ರಹ್ಮ ಅಂತ ತಿಳ್ಕೋಬೇಕಾದ್ರೆ ಏನು, ಹೇಗೆ ಸಾಧ್ಯ ಅಂತ ಕೇಳಿದರೆ ಈಶಾವಾಸ್ಯೋಪನಿಷತ್ನ 16ನೇ ಮಂತ್ರ ನೋಡಿ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಯಾವುದು ಒಂದು ಹೊದಿಕೆ ಇದೆಯೋ ಆ ಹೊದಿಕೆಯನ್ನು ಪಕ್ಕಕ್ಕೆ ಸರಿಸಪ್ಪ, ಅಷ್ಟೇ ನೀನು ಮಾಡಬೇಕಾಗಿರೋದು. ಹಿರಣ್ಮಯೇನ ಪಾತ್ರೇಣ, ಸತ್ಯವನ್ನು ಮುಚ್ಚಾಕಿರ್ತಕ್ಕಂಥ ಹೊದಿಕೆ ಇದೆಯಲ್ಲ, ಹೊದಿಕೆಯನ್ನು ಪಕ್ಕಕ್ಕೆ ಸರಿಸಿದ್ರೆ ಆವಾಗ ನಿನಗೆ ನಿಜವಾಗಿರ್ತಕ್ಕಂಥ ಜ್ಞಾನ ಉಂಟಾಗತ್ತೆ. ನೀನು ಹೊರಗಡೆಯಿಂದ ಜ್ಞಾನ ತರಬೇಕಾಗಿಲ್ಲ. ಯಾವುದು ಜ್ಞಾನಕ್ಕೆ ಬಾಧಕವೋ ಆ ಬಾಧಕವನ್ನು ನಿವಾರಣೆ ಮಾಡು, ಅಷ್ಟೇ ಮುಖ್ಯವಾಗಿ ಬೇಕಾಗಿರೋದು. ಇಲ್ಲಿ ಯಾವುದು ಬಾಧಕ ಅಂದರೆ ಅಜ್ಞಾನ ಬಾಧಕ. ಅಜ್ಞಾನವನ್ನು ತೆಗೆದುಹಾಕಿದರೆ ಇರೋದೇ ಜ್ಞಾನ. ಒಂದು ದೀಪಕ್ಕೆ ಇನ್ನೊಂದು ದೀಪದ ಅವಶ್ಯಕತೆ ಇಲ್ಲ. ಈ ದೀಪ ಹಚ್ಚಿದ ಕೂಡಲೇ ಕತ್ಲೆ ತಾನಾಗಿ ದೂರ ಆಗುತ್ತೆ. ಅದೇ ರೀತಿಯಾಗಿ ಯಾವಾಗ ಅಜ್ಞಾನ ದೂರ ಆಯಿತೋ ಆವಾಗಿರ್ತಕ್ಕಂಥದ್ದೇ ಜ್ಞಾನ. ಅದು ಅನುಭವದಲ್ಲಿ ನಿಲ್ಲಬೇಕು ಅಂತ ಸ್ವಾಮಿಗಳು ಒತ್ತಿ ಮತ್ತೆ ಹೇಳ್ತಾರೆ. ಆ ದೃಷ್ಟಿಯಿಂದನೇ ರಾಮಕೃಷ್ಣಾಶ್ರಮದಲ್ಲಿ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್ ಅವರು ಒಂದು ಕಡೆ
ಮಾಸ್ಕೋ ಲೆಕ್ಚರ್ಸಲ್ಲಿ ಹೇಳಿರೋದುಂಟು, ಅಂಟಿಲ್ ಆ್ಯಂಡ್ ಅನ್ಲೆಸ್ ದ ಡೆವಿಲ್ ಇನ್ ಅಸ್ ಡೈಸ್, ದ ಡಿವೈನ್ ಇನ್ ಅಸ್ ವಿಲ್ ನಾಟ್ ಶೈನ್ ಫೋರ್ತ್. ಡೆವಿಲ್ ಶುಡ್ ಡೈ, ವಾಟ್ ರಿಮೈನ್ಸ್ ಇಸ್ ಓನ್ಲಿ ಡಿವೈನ್. ಸೊ ಯಾವುದು ಅಜ್ಞಾನವಾದ ಹೋಗೋದ್ರಲ್ಲಿ ತಾತ್ಪರ್ಯ ಹೊರತು ಜ್ಞಾನ ಬರೋದ್ರಲ್ಲ. ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಶಿಲ್ಪಿ ಒಂದು ದೊಡ್ಡ ಬಂಡೆ ಕಲ್ಲನ್ನು ನೋಡ್ತಾನೆ. ಅವನಿಗೆ ಆ ಬಂಡೆ ಕಲ್ಲಲ್ಲಿ ನಟರಾಜ ಗೋಚರ ಆಗುತ್ತೆ. ನಟರಾಜನನ್ನು ತಂದು ಅವನು ಪ್ರತಿಷ್ಠಾಪನೆ ಮಾಡಲ್ಲ. ಏನು ಮಾಡ್ತಾನೆ ಗೊತ್ತಾ? ನಟರಾಜನಿಗೆ ಏನೇನು ಬೇಡವೋ ಅದೆಲ್ಲ ತೆಗೆದಾಕ್ತಾ ಬರ್ತಾನೆ. ಕೊನೆಗೆ ಉಳಿಯೋದೇನು? ಅದೇ ನಟರಾಜ. ಆ ರೀತಿಯಾಗಿ ಯಾವುದು ಅಡ್ಡ ಇದೆಯೋ, ಯಾವುದು ಬಾಧಕವಾಗಿದೆಯೋ, ಯಾವುದು ಅಜ್ಞಾನವೋ ಅದನ್ನು ತೆಗೆದುಹಾಕೋದ್ರೆ ತಾತ್ಪರ್ಯವೇ ಹೊರತು ಆವಾಗ ಉಳಿದಿರ್ತಕ್ಕಂತಹದ್ದೇ ಜ್ಞಾನ. ಪ್ರಶ್ನೋಪನಿಷತ್ತಲ್ಲಿ ಆಚಾರ್ಯ ಶಂಕರರು ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ರಾಜಕುಮಾರ ಜೀವನದಲ್ಲಿ ಬಹಳ ಬೇಗ ಕಳೆದು ಹೋಗ್ಬಿಟ್ಟು ಬೇಡರ ಮಧ್ಯ ಬೆಳೆದು ಬಿಡ್ತಾನೆ. ನಾನು ಬೇಡ, ನಾನು ಬೇಡ, ನಾನು ಬೇಡ ಎಂಬತಕ್ಕಂತಹ ಅಜ್ಞಾನದಲ್ಲಿ ಇರ್ತಾನೆ. ಯಾರೋ ಬಂದು ಅವನಿಗೆ ಹೇಳ್ತಾರೆ, ನೀನು ಬೇಡ ಅಲ್ಲಪ್ಪ, ನೀನೇ ರಾಜಕುಮಾರ ಅಂತ. ಹಾಗಿದ್ರೆ ಅಲ್ಲಿವರೆಗೂ ಅವನು ರಾಜಕುಮಾರ ಆಗಿರಲಿಲ್ವೇನೋ? ಯಾವಾಗಲೂ ರಾಜಕುಮಾರನೇ. ನಾನು ರಾಜಕುಮಾರ ಅಲ್ಲ ಅನ್ನೋ ತಪ್ಪು ತಿಳುವಳಿಕೆ ಹೋಗೋದ್ರಲ್ಲಿ ತಾತ್ಪರ್ಯವೇ ಹೊರತು ನಾನು ರಾಜಕುಮಾರ ಅನ್ನೋದು ಬರೋದರಲ್ಲ. ಅದನ್ನೇ ಪ್ರಶ್ನೋಪನಿಷತ್ ಭಾಷೆಯಲ್ಲಿ ಆಚಾರ್ಯ ಶಂಕರ್ ಹೇಳಿರೋದು. ವ್ಯಾಧಭಾವೇ ನಿವೃತ್ತೇತು ರಾಜಭಾವ ಪ್ರವರ್ತತೆ. ವ್ಯಾಧಭಾವ ನಿವೃತ್ತಿ ಆಗೋದ್ರಲ್ಲಿ ತಾತ್ಪರ್ಯ ಹೊರತು ರಾಜಭಾವ ಬರೋದಲ್ಲ. ಈ ದೃಷ್ಟಿಯಿಂದನೇ ಅಜ್ಞಾನ ಹೋಗೋದ್ರಲ್ಲಿ ತಾತ್ಪರ್ಯವೇ ಹೊರತು ಜ್ಞಾನ ಎಂದೆಂದೂ ಇರೋದೇ, ನಮ್ಮ ಒಳಗಡೆನೇ ಇರತಕ್ಕಂಥದ್ದು, ಅಂತರ್ಯಾಮಿ ಸ್ವರೂಪದಲ್ಲಿ ಇರತಕ್ಕಂಥದ್ದು. ಆ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಕೂಡ ಅವರವರ ಜ್ಞಾನವನ್ನು ಅರ್ಥಕೊಳ್ತಕ್ಕಂಥ ಅಧಿಕಾರ ಇದೆ. ಈ ದೃಷ್ಟಿಯಿಂದನೇ ಇಲ್ಲಿ ಮುಖ್ಯವಾಗಿ ನಾವು ಗೋಚರಿಸಬೇಕಾಗಿರ್ತಕ್ಕಂಥದ್ದು ಆಚಾರ್ಯರ ಉಪದೇಶದಿಂದ ಈ ಅನುಭವ ಎಂಬತಕ್ಕಂಥದ್ದು ನಮಗುಂಟಾಗತ್ತೆ. ಸದ್ಗುರುಗಳ ಉಪದೇಶವನ್ನು ಅನುಸರಿಸಿ ಪರಮಾರ್ಥ ಜ್ಞಾನದಿಂದ ಸುಸಂಸ್ಕೃತವಾದ ಮನಸ್ಸಿನಿಂದ ಪರಬ್ರಹ್ಮ ತತ್ವವನ್ನು ಅನುಭವದಲ್ಲಿ ಕಂಡುಕೊಳ್ಳಬೇಕು. ಅದೇ ರೀತಿಯಾಗಿ ಪರಪ್ರಾಪ್ತಿ ಸಾಧನಂ ಸರ್ವ ಸಾಧನ ಸಾಧ್ಯ ವಿಷಯ ವೈರಾಗ್ಯಪೂರ್ವಕಂ ಗುರುಪ್ರಸಾದ ಲಭ್ಯಂ ಬ್ರಹ್ಮವಿದ್ಯಾಂ ಆಹಾ. ಮುಂಡಕೋಪನಿಷತ್ ಅವತರಣಿಕಾ ಭಾಷ್ಯದಲ್ಲಿ ಸದ್ಗುರುಗಳ ಅನುಗ್ರಹದಿಂದ ಲಭ್ಯವಾಗುವ ಬ್ರಹ್ಮವಿದ್ಯೆಯು ಸಾಧನ ಸಾಧ್ಯಗಳಿಂದ ವಿರಕ್ತನಾದವನಿಗೆ ಪರಬ್ರಹ್ಮ ಪ್ರಾಪ್ತಿಗೆ ಸಾಧನ. ಸದ್ಗುರುಗಳ ಅನುಗ್ರಹ ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಯಾರೋ ಒಂದು ಸಲ ರಮಣರ ಹತ್ರ ಬಂದು ಸುದೀರ್ಘವಾಗಿ ಪ್ರಶ್ನೆಗಳು ಕೇಳಿದ್ರಂತೆ. ಎಷ್ಟೋ ದಿನಗಳು ಉತ್ತರವೇ ಇಲ್ಲ ರಮಣರಿಂದ. ಮೌನವಾಗಿದ್ದರಂತೆ. ಕೊನೆಯಲ್ಲಿ ಅವರು ಹೊರಡೋ ಸ್ಥಿತಿ ಬಂದು, ಏನು ನಾನು ಇಷ್ಟು ಕೇಳಿದ್ರೂ ಕೂಡ ನನಗೇನು ಉತ್ತರವೇ ಸಿಗಲಿಲ್ವಲ್ಲ ಅಂತ ಬಹಳ ಮೊರಕದಿಂದ ಅವರು ಹೇಳಿಕೊಂಡಾಗ, ನನ್ನ ಮನಸ್ಸಲ್ಲಿ ಏನಿದೆಯೋ ಅದು ನಿನಗೆ ಸಿದ್ಧಿ ಆಗಲಿ ಅಂತ ಒಂದು ಮಾತು ಹೇಳಿ ಕಳಿಸಿದ್ರಂತೆ. ಮುಗಿದಾಯ್ತು. ಮಹಾತ್ಮರು ಯಾವತ್ತೂ ಕೂಡ ಬಹಳ ಕಡಿಮೆ ಮಾತಾಡಿರ್ತಕ್ಕಂಥದ್ದು. ಜ್ಞಾನಿನಃ ಮಿತಭಾಷಿಣಃ. ಆ ದೃಷ್ಟಿಯಿಂದನೇ ಎಷ್ಟು ಮಿತ ಅಂದರೆ ಎಲ್ಲವನ್ನು ಆಚರಣೆ ಮುಖಾಂತರ ತೋರಿಸ್ತಾರೆ ಹೊರತು ಅವರ ಮಾತಿನಿಂದ ಹೇಳ್ತಕ್ಕಂಥದ್ದಲ್ಲ. ಯಾಕೆಂದರೆ ಮಾತಿಗೆ ಒಂದು ನಿಲುಗಡೆ ಇದೆ. ಅದಕ್ಕೆ ಮುಖ್ಯವಾಗಿ ಅವ್ರು ಏನು ಹೇಳ್ತಾರೋ ಹಾಗೆ ಕೇಳಿ ಅಂತಲ್ಲ, ಅವರು ಹೇಗಿದ್ದಾರೋ ಹಾಗಿದ್ಬಿಡಿ ಅಂತ ಅದು ನಾವು ಹೇಳ್ತಕ್ಕಂಥದ್ದು. ಅನುಭವ, ಆ ಮಟ್ಟದಲ್ಲಿ ಅನುಭವವನ್ನು ನಾವು ಪಡ್ಕೊಳ್ಳೋದಾದರೆ ಆವಾಗ ನಿಜವಾಗಿ ಗುರುವಿನ ಅನುಗ್ರಹ ಎಂಬತಕ್ಕಂಥದ್ದು ಸಿದ್ಧವಾಗಿದೆ. ಮಹದ್ಭಿಃ ಬ್ರಹ್ಮಾದಿಭಿಃ ಪರಮ ಪುರುಷಾರ್ಥ ಸಾಧನತ್ವೇನ ಗುರುಣ ಆಯೋಜನಂ ಲಬ್ಧ ಬ್ರಹ್ಮವಿದ್ಯಾ. ಚತುರ್ಮುಖ ಬ್ರಹ್ಮನೇ ಮುಂತಾದ ದೊಡ್ಡ ದೊಡ್ಡ ಮಹಾತ್ಮರೂ ಸಹ ಕಷ್ಟಪಟ್ಟು ಮೋಕ್ಷಕ್ಕೆ ಸಾಧನವಾಗಿರುವ ಬ್ರಹ್ಮವಿದ್ಯೆಯನ್ನು ಸದ್ಗುರುಗಳಿಂದ ಪಡೆದುಕೊಂಡಿರುತ್ತಾರೆ. ಅದಕ್ಕೆ ಗುರುವಿನ ಅನ್ವೇಷಣೆ ಮಾಡತಕ್ಕಂಥದ್ದು. ನೋಡಿ, ಪ್ರತಿ ಶಿಷ್ಯನೂ ಕೂಡ ತನ್ನ ಅನುಭವಕ್ಕೋಸ್ಕರ ಒಳ್ಳೆ ಗುರು ಸಿಗಬೇಕು ಅಂತ ಒದ್ದಾಡ್ತಾ ಇರ್ತಾರೆ. ದುರ್ಲಭ ಸಹಜಾವಸ್ಥಾ ದುರ್ಲಭಂ ತತ್ವದರ್ಶನಂ ದುರ್ಲಭೋ ವಿಷಯತ್ಯಾಗೋ ಸದ್ಗುರೋ ಕೃಪಯಾ ವಿನ. ಗುರುವಿನ ಕೃಪೆ ಇಲ್ಲದೆ ಹೋದರೆ ಇದು ಯಾವುದೂ ಸಾಧ್ಯ ಇಲ್ಲ. ನಮ್ಮ ಸಹಜ ಸ್ಥಿತಿಗೆ ನಾವು ತಲುಪಬೇಕಾದರೆ ಆ ಗುರುವಿನ ಅನುಗ್ರಹ ಬೇಕು. ನರೇಂದ್ರನಿಗೆ ಎಷ್ಟು ತುಡಿತಾ ಇತ್ತೋ ಪರಮಹಂಸರಿಂದ ಗಳಿಸ್ಕೋಬೇಕು ಅಂತ, ಪರಮಹಂಸರಿಗೆ ನರೇಂದ್ರನೇ ಕೊಡಬೇಕು ಅಂತಲೂ ಅಷ್ಟೇ ತುಡಿತಾ ಇತ್ತು. ಅದು ಅದಕ್ಕೆ ಹೇಳ್ತಕ್ಕಂಥದ್ದು ಆಶ್ಚರ್ಯ ಗುರು ಆಶ್ಚರ್ಯ ಶಿಷ್ಯ ಅಂತ.
ಅದಕ್ಕೆ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು ವೀರ ಸನ್ಯಾಸಿ ವಿವೇಕಾನಂದ ಅನ್ನೋ ಗ್ರಂಥದಲ್ಲಿ ಒಂದು ಕಡೆ ಹೇಳ್ತಾರೆ, ಆಶ್ಚರ್ಯಕರ ಗುರು ಆಶ್ಚರ್ಯಕರ ಶಿಷ್ಯ ಅಂತ. ಪರಮಹಂಸರ ತರಹ ಗುರುಗಳನ್ನೂ ಕಾಣಲಿಲ್ಲ, ನರೇಂದ್ರನ ತರಹ ಶಿಷ್ಯನನ್ನೂ ಕಾಣಲಿಲ್ಲ ಅಂತ. ಅದಕ್ಕೆ ಮೊದಲನೇ ಸಲ ನರೇಂದ್ರ ಬಂದಾಗ ಪರಮಹಂಸರು ಕೇಳ್ತಾರೆ, ಯಾಕಪ್ಪ ಇಷ್ಟು ತಡ ಮಾಡಿ ಬರ್ತಾ ಇದೀಯಾ, ಎಷ್ಟು ಕಾಲದಿಂದ ನಿನಗೋಸ್ಕರ ಕಾಯ್ತಾ ಇದ್ದೀನಿ ಅಂತ. ಇದು ನೋಡಿ ತದ್ವಿರುದ್ಧ ಸ್ವಭಾವ. ಯಾವಾಗಲೂ ಕೂಡ ಗುರುಗಳಿಗೆ ಶಿಷ್ಯ ಕಾಯಬೇಕೋ, ಶಿಷ್ಯನಿಗೆ ಗುರುಗಳು ಕಾಯಬೇಕೋ. ಪರಮಹಂಸರು ನರೇಂದ್ರನ ಬರ್ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇದ್ರು. ಅಫ್ಕೋರ್ಸ್ ಈಗಿನ ಕಾಲದ ಮೇಷ್ಟ್ರಗಳ ಗತಿನೂ ಅದೇ ಆಗಿದೆ. ಮೇಷ್ಟ್ರು ಎಂಟ್ರ್ ಆಗಿಬಿಟ್ಟು ಶಿಷ್ಯರಿಗೆ ಕಾಯೋ ಸ್ಥಿತಿ. ಸೊ ಕ್ಲಾಸ್ ರೂಮಲ್ಲಿ ಈ ದೃಷ್ಟಿಯಿಂದ ಮುಖ್ಯವಾಗಿ ಆ ಸದ್ಗುರುವಿನ ಉಪದೇಶ ಮಾತ್ರದಿಂದಲೇ ಪ್ರತಿಯೊಂದು ಕೂಡ ಲಭ್ಯವಾಗತ್ತೆ ಅನ್ನೋದಕ್ಕೆ ತಪೋಯುಕ್ತೈ ಗ್ರಾಹ್ಯ ಸರ್ವಜ್ಞಕಲ್ಪೈ ಆಚಾರ್ಯೈ ವಕ್ತವ್ಯ ಬ್ರಹ್ಮವಿದ್ಯಾ. ಪ್ರಶ್ನೋಪನಿಷತ್ ಅವತರಣಿಕಾ ಭಾಷೆಯಲ್ಲಿ ಸರ್ವಜ್ಞಕಲ್ಪರಾದ ಆಚಾರ್ಯರು ಬ್ರಹ್ಮವಿದ್ಯೆಯನ್ನು ಉಪದೇಶಿಸಬೇಕು ಮತ್ತು ತಪೋಯುಕ್ತರಾದ ಶಿಷ್ಯರು ಶ್ರದ್ಧೆಯಿಂದ ಶ್ರವಣ ಮಾಡಿ ಅರಿತುಕೊಳ್ಳಬೇಕು. ಶ್ರದ್ಧೆಯಿಂದ ಒಂದು ಪದ ಇದೆ, ಶ್ರದ್ಧಾ ಹಿ ಪರಮಾಗತಿ, ಯೋ ಯಶ್ರದ್ಧ ಸಯೇವ ಹಿ ಸಹ, ಶ್ರದ್ಧಾವಾನ್ ಲಭತೆ ಜ್ಞಾನಂ ಇತ್ಯಾದಿ ವಾಕ್ಯಗಳು ಗೀತೆಯಲ್ಲಿ ಶ್ರದ್ಧೆಯ ಮಹತ್ವವನ್ನು ತೋರಿಸ್ಕೊಡುತ್ತೆ. ಮುಖ್ಯವಾಗಿ ಗುರುವಿನ ಬಗ್ಗೆ ಆ ರೀತಿಯಾಗಿರ್ತಕ್ಕಂಥ ಶ್ರದ್ಧೆ ಇರಬೇಕು. ವಿವೇಕ್ ಚೂಡಾಮಣಿ ನಿನ್ನೆ ನಾನು ಹೇಳಿದೆ, ಸ್ವಾಮಿಗಳಿಗೆ ಅಚಾನಕ್ಕಾಗಿ ಸಿಕ್ಕಿರ್ತಕ್ಕಂಥ ವಿವೇಕ್ ಚೂಡಾಮಣಿನೇ ಜೀವನದಲ್ಲಿ ಹೇಗೆ ಮಾರ್ಪಾಡಿಗೆ ಕಾರಣ ಆಯಿತು ಅಂತ. ಆ ವಿವೇಕ್ ಚೂಡಾಮಣಿನಲ್ಲೇ ಆಚಾರ್ಯ ಶಂಕರರೇ ಶ್ರದ್ಧಾ ಅಂದರೆ ಏನು ಅಂತ ವರ್ಣನೆ ಮಾಡಿದ್ದಾರೆ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿಯ ಅವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿಃ ಯಯಾ ವಸ್ತು ಉಪಲಭ್ಯತೆ. ಶಾಸ್ತ್ರದಿಂದ ಗುರುವಾಕ್ಯದಿಂದ ಯಾವುದು ನಮಗೆ ಲಭ್ಯವಾಗುತ್ತೋ ಅದಕ್ಕೆ ಶಾಸ್ತ್ರ ಅಂತ ಕರಿಬೇಕು. ಶಾಸ್ತ್ರ ಅಂದ್ರೇನು? ಶಾಸನಾತ್ ಶಂಸನಾತ್ ಶಾಸ್ತ್ರ ಇತ್ಯಭಿಧೀಯತೆ. ರಂಗನಾಥ್ ಶರ್ಮರ್ ಕೋಟ್ ಮಾಡ್ತಾರೆ ಆ ಮಾತನ್ನು. ಶಾಸನ, ರಾಜ ಏನಾದರೂ ಶಾಸನ ಮಾಡಿದರೆ ನಾನು ಯಾಕೆ ಮಾಡಬೇಕು ರಾಜ ಅಂತ ಮರುಪ್ರಶ್ನೆ ಮಾಡೋ ಅಧಿಕಾರ ನಮಗಿಲ್ಲ. ಅದೇ ರೀತಿಯಾಗಿ ವೇದ ಮತ್ತು ಉಪನಿಷತ್ತುಗಳು ಹೇಳಿರ್ತಕ್ಕಂಥದ್ದು ರಾಜಾಜ್ಞೆ ತರಹ ಪ್ರಭು ಸಂಹಿತ. ಅದೇ ರೀತಿಯಾಗಿ ಪುರಾಣಗಳು ಹೇಳಿರೋದು ಒಳ್ಳೆ ಮಿತ್ರ ಹೇಳಿದ ಹಾಗೆ, ಅದರಿಂದ ಅದು ಮಿತ್ರ ಸಂಹಿತ. ಅದೇ ರೀತಿಯಾಗಿ ನಾಟಕ ಇತ್ಯಾದಿಗಳಾಗಿರ್ತಕ್ಕಂಥದ್ದು ಕಾಂತಾ ಸಂಹಿತ. ಈ ರೀತಿಯಾಗಿ ಪ್ರಭು ಸಂಹಿತ, ಮಿತ್ರ ಸಂಹಿತ ಅಥವಾ ಸುಹೃತ್ ಸಂಹಿತ, ಕಾಂತಾ ಸಂಹಿತ ಅಂತ ನಮ್ಮಲ್ಲಿ 3 ವಿಧವಾಗಿ ಇರತಕ್ಕಂಥದ್ದು. ಇರಲಿ, ಈಗ ಈ ಜಗತ್ತೆಲ್ಲವೂ ಕೂಡ ಪರಮಾರ್ಥವಾಗಿ ಬ್ರಹ್ಮವಸ್ತುವೇ ಎಂಬ ಉಪದೇಶ ವೇದಾಂತಕ್ಕೇ ಮೀಸಲು. ಬ್ರಹ್ಮೈವ ಇದಂ ವಿಶ್ವಂ ವಾಸುದೇವಂ ಸರ್ವಮಿತಿ ಸಕಲಮಿದಂ ಅಹಂಚ ವಾಸುದೇವ ಎಂಬ ಶ್ರುತಿ ಸ್ಮೃತಿ ಪುರಾಣ ವಚನಗಳನ್ನು ನೆನಪಿಗೆ ತಂದುಕೊಂಡರೆ ಇಂಥ ವಚನಗಳು ಭೂಮಂಡಲದಲ್ಲಿ ಇನ್ನು ಯಾವ ಧಾರ್ಮಿಕ ಗ್ರಂಥದಲ್ಲೂ ಇಲ್ಲ ಎಂಬುದು ಮನದಟ್ಟಾಗುತ್ತದೆ. ಸ್ವಾಮಿಗಳ ಮಾತು, ನನ್ನ ಮಾತಲ್ಲ. ಮುಖ್ಯವಾಗಿ ಮನದಟ್ಟಾಗುತ್ತದೆ ಅನ್ನೋ ಪದ ಉಪಯೋಗಿಸಿದ್ದಾರೆ ನೋಡಿ, ಅದು ಚೆನ್ನಾಗಿ ಕೂತ್ಕೋಬೇಕು ಮನಸ್ಸಲ್ಲಿ. ಮನದಟ್ಟಾಗೋದು ಅಂದರೆ ಹಾಗೆ ಸುಮ್ಮನೆ ಓದಿ ಮುಂದಕ್ಕೆ ಕೊಟ್ಟೋಗೋದಲ್ಲ, ಅದರಲ್ಲಿ ಪ್ರವೇಶ ಆಗಬೇಕು, ಅದು ನಿಲ್ಲಬೇಕು. ಇಲ್ಲಿ ರಾಜರತ್ನಂ ಫೋಟೋ ಇದೆ. ರಾಜರತ್ನಮ್ಮು ಹೇಳ್ತಾ ಇದ್ರು ಒಂದು ಸಲ, ಏನಾದರೂ ಹೇಳಿದರೆ ಮನಸ್ಸಲ್ಲಿ ಸೋಕಾಗ್ಬಿಡ್ಬೇಕದು ಅಂತ. ಸೊ ಆ ರೀತಿಯಾಗಿ ಮನಸ್ಸಲ್ಲಿ ಇಳಿಯೋ ತನಕ ನೀನು ಹೇಳು ಅದನ್ನು. ಒಂದು ಸಲ ಹೇಳಿ ಮುಂದಕ್ಕೆ ಹೋದರೆ ಆಗೋದಿಲ್ಲ, ಮತ್ತೆ ಮತ್ತೆ ಹೇಳಬೇಕು, ಕೇಳಿದ್ದನ್ನೇ ಕೇಳಬೇಕು, ಹೇಳಿದ್ದನ್ನೇ ಹೇಳಬೇಕು. ಆವೃತ್ತಿ ಅಸಕೃದುಪದೇಶ, ಕೊನೆಯೇ ಬ್ರಹ್ಮಸೂತ್ರ. ಅಸಕೃತ್ ಅಂದರೆ ಮತ್ತೆ ಮತ್ತೆ, ಸಕೃತ್ ಅಂದರೆ ಒಂದು ಸಲ. ಆ ದೃಷ್ಟಿಯಿಂದ ಎಷ್ಟೇ ಜನ ಒಂದೇ ವಿಷಯದ ಬಗ್ಗೆ ಉಪನ್ಯಾಸ ಮಾಡಿದರೂ ಕೂಡ ನಾವು ಕೇಳಿಸ್ಕೋಬೇಕು ಅದನ್ನು. ಯಾವುದೋ ಒಂದು 2 ಹೊಸ ಅಂಶ ಹೇಳಿರ್ತಾರೆ ನಮಗೆ ಗೊತ್ತಿಲ್ಲದೆ ಇರೋದು. ಯಾಕಂದರೆ ಯಾರೂ ಏನು ಸರ್ವಜ್ಞರಲ್ಲ. ನಾನೊಂದು ರೀತಿಯಾಗಿ ಹೇಳಿರ್ತೀನಿ, ಇನ್ನೊಬ್ರು ಇನ್ನೊಂದು ತರಹ ರೀತಿ ಹೇಳಿರ್ತಾರೆ. ಆ ದೃಷ್ಟಿಯಿಂದ ಯಾರೇ ಉಪನ್ಯಾಸ ಮಾಡಿದರೂ ಕೂಡ ಕೇಳ್ತಕ್ಕಂಥದ್ದನ್ನು ಮಾತ್ರ ನಾವು ಬಿಡಬಾರ್ದು. ಯಾಕೆಂದರೆ ಆತ್ಮಾವಾ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಶ್ರವಣ ಮನನ ನಿಧಿಧ್ಯಾಸನಗಳು ಸತತವಾಗಿ ನಡೀತಾ ಇರಬೇಕು. ಆಸುಪ್ತೇ ಆಮೃತೆ ಕಾಲಂ ನಯೇದ್ ವೇದಾಂತ ಚಿಂತೆಯ. ಮಲಗಿ ನಿದ್ದೆ ಮಾಡೋವಾಗಿಂದ ಹಿಡಿದು ಕೊನೆಯ ಉಸಿರು ಎಳೆಯೋ ತನಕ ವೇದಾಂತ ಚಿಂತನೆಯಲ್ಲಿ ಕಟ್ಕೋಬೇಕು ಅನ್ನೋದಕ್ಕೆ ಯಾರು ಉದಾಹರಣೆ ಅಂದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಅಂತ ಅಭಿನವ ವಿದ್ಯಾತೀರ್ಥರು ಹೇಳಿರೋ ಮಾತು, ನನ್ನ ಮಾತಲ್ಲ.
ಶೃಂಗೇರಿ ಜಗದ್ಗುರುಗಳಾಗಿದ್ದಂತಹ 35ನೇ ಜಗದ್ಗುರುಗಳಾಗಿದ್ದಂತಹ ಅಭಿನವ ವಿದ್ಯಾತೀರ್ಥರು ಹೇಳಿರ್ತಕ್ಕಂಥ ಮಾತು, ಆಸುಪ್ತೇ ಆಮೃತೆ ಕಾಲಂ ನಯೇದ್ ವೇದಾಂತ ಚಿಂತೆಯ ಎಂಬತಕ್ಕಂಥದ್ದನ್ನು ನಿಮ್ಮ ಸ್ವಾಮಿಗಳಿಂದ ನೀವು ಕಲ್ತ್ಕೊಳ್ಳಿ ಅಂತ. ಇದು ಜಗದ್ಗುರುಗಳ ಒಂದು ಆದೇಶ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಆ ರೀತಿಯಾಗಿ ಅನುಭವವನ್ನು ಜೀವನದಲ್ಲಿ ಪಡ್ಕೊಂಡು ಬೇರೆಯವರಿಗೂ ಅನುಭವ ನೀಡಬೇಕು ಅನ್ನೋ ದೃಷ್ಟಿಯಿಂದನೇ ಅನುಭವ ಗಮ್ಯ ವೇದಾಂತ ಅಂತ ಅವರು ಗ್ರಂಥವನ್ನು ಲೋಕಕ್ಕೆ ನೀಡಿರ್ತಕ್ಕಂಥದ್ದು. ಹಾಗಿಲ್ಲದೆ ಹೋದರೆ ಅನುಭವಕ್ಕೆ ಪ್ರಾಮಾಣ್ಯ ಎಂಬತಕ್ಕಂಥದ್ದೇ ಜೀವನದಲ್ಲಿ ಬರೋದಿಲ್ಲ. ಅದಕ್ಕೆ ಮುಖ್ಯವಾಗಿ ಹೇಳ್ತಾರೆ ನೋಡಿ, ಅನುಭವವನ್ನು ಹೇಳ್ತಾ ತರ್ಕಕ್ಕೆ ಮಿತಿ ಇದೆ, ಮುಖ್ಯವಾಗಿ ಅನುಭವಕ್ಕೆ ಮಿತಿ ಇಲ್ಲ. ಜ್ಞಾನಕ್ಕೆ ನೀತಿಯ ತಳಹದೆ, ನಾವಿರತೋ ದುಶ್ಚರಿತಾತ್, ಕೆಟ್ಟ ನಡತೆಯನ್ನು ಬಿಡಿದವನಿಗೆ ಜ್ಞಾನ ದಕ್ಕದು. ಮೊದಲು ನಡತೆ ಅನ್ನೋದನ್ನು ಮನುಷ್ಯ ತನ್ನದಾಗಿ ಮಾಡ್ಕೋಬೇಕು. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ, ವೆನ್ ಮನಿ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ವೆನ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ವೆನ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಅದಕ್ಕೆ ಮುಖ್ಯವಾಗಿ ಆ ನಡತೆ, ಆ ಸನ್ನಡತೆ ಎಂಬತಕ್ಕಂಥದ್ದು ಮುಖ್ಯವಾಗಿ ನಮಗೆ ಕಾರಣವಾಗತ್ತೆ. ಈ ದೃಷ್ಟಿಯಿಂದನೇ ಶಾಸ್ತ್ರಾಚಾರ್ಯರ ಉಪದೇಶವನ್ನು ನಾವು ಯಾವತ್ತೂ ಕೂಡ ಬಿಡದೆ ಜೀವನದಲ್ಲಿ ಅನುಭವಕ್ಕೆ ತಂದುಕೊಂಡು ಮಾಡಿದಾಗಲೇ ಮುಖ್ಯವಾಗಿ ಉದ್ಧಾರ ಆಗೋದು. ಕೇವಲ ತರ್ಕವನ್ನು ನಂಬಬೇಡಿ. ತರ್ಕವು ತತ್ವ ವಿಚಾರಕ್ಕೆ ಸಾಧನ ಎಂಬುದು ಸರಿಯೇ ಹೊರತು ಅದರ ಯೋಗ್ಯತೆಗೆ ಮಿತಿ ಇದೆ ಎಂಬುದನ್ನು ಎಚ್ಚರಿಕೆಯಿಂದ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕಾಲ, ಆಕಾಶ, ಚಲನೆ, ನಿಮಿತ್ತ, ಭಾವಗಳು ಇಟ್ಟುಕೊಂಡೇ ತರ್ಕ ಮುಂದಕ್ಕೆ ಸಾಗಬೇಕು. ವೇದಾಂತ ದರ್ಶನದಲ್ಲಿ ಉಪನಿಷದ್ ವಚನ ಎಂಬ ಶಬ್ದ ಪ್ರಮಾಣವನ್ನು ಒಪ್ಪಿದೆ. ಆ ದರ್ಶನದಲ್ಲಿ ತರ್ಕವನ್ನು ಉಪಯೋಗಿಸಲಾಗುತ್ತದೆ. ತಾರ್ಕಿಕರ ದರ್ಶನಗಳಿಗೂ ಈ ದರ್ಶನಕ್ಕೂ ಇರತಕ್ಕಂಥ ವೈಲಕ್ಷಣ್ಯ ಏನು ಎಂದು ಯಾರಾದರೂ ಕೇಳೋದಾದರೆ, ತರ್ಕ ಎಂಬತಕ್ಕಂಥದ್ದು ನಮಗೆ ಭ್ರಾಂತಿಗೆ ಕಾರಣವಾಗುತ್ತದೆ. ನೋಡಿ, ಮುಖ್ಯವಾಗಿ ಇರತಕ್ಕಂಥದ್ದು ಪ್ರಮ, ಭ್ರಮ ಅಂತ. ನಮ್ಮಲ್ಲಿ ಎರಡು. ಪ್ರಮ ಅಂದ್ರೇನೋ, ಇರೋದನ್ನು ಇರೋ ಹಾಗೆ ತಿಳ್ಕೊಳ್ಳೋದು ಪ್ರಮ. ಇಲ್ಲದೇ ಇರೋದನ್ನು ಇರೋ ಹಾಗೆ ಅಥವಾ ಇರೋದನ್ನು ಇಲ್ಲದೇ ಇರೋ ಹಾಗೆ ತಿಳ್ಕೊಳ್ಳೋದು ಭ್ರಮ. ಈಗ ಉದಾಹರಣೆಗೆ ಯಾರೋ ಹೇಳ್ತಾರೆ, ಇವತ್ತು ಗೋಖಲೆ ಸಾರ್ವಜನಿಕ ಸಂಸ್ಥೆ ಗೇಟ್ ಮುಂದೆ ಒಂದು ಹಾವಿದೆ ರೀ ಅಂತ. ಯಾರೋ ಅದು ಏನು ಹಾವಿದೆ ನೋಡೇ ಬಿಡೋಣ ಅಂತ ಬಂದರೆ ಹತ್ರ, ಅದು ಹಗ್ಗ, ಅದು ಹಾವಲ್ವೇ ಅಲ್ಲ. ಹಾವಿನ ಆಕಾರದಲ್ಲಿ ಅಂಕುಡೊಂಕಾಗಿ ಬಿದ್ದಿರತಕ್ಕಂತಹ ಹಗ್ಗದಲ್ಲಿ ಹಾವಿನ ಭ್ರಮೆ ಉಂಟಾಯಿತು. ಆ ದೃಷ್ಟಿಯಿಂದ ಅದು ಸಮ್ಯಜ್ಞಾನ ಅಲ್ಲ, ಅದು ಮಿಥ್ಯಾಜ್ಞಾನ. ಅದು ಕೇವಲ ತೋರಿಕೆ. ಯಾವುದು ತೋರತ್ತೋ ಅದು ಹೋಗುತ್ತೆ, ಯಾವುದು ಇರುತ್ತೋ ಅದು ಯಾವಾಗಲೂ ಇರುತ್ತೆ. ಅದಕ್ಕೆ ಅವ್ರು ಹಾಗೆ ತೋರ್ತಾರೆ ಅಂದರೆ ಡೇಂಜರಸ್ ಸ್ಟೇಟ್ಮೆಂಟು, ಅವ್ರು ಹಾಗಿದ್ದಾರೆ ಅಂದರೆ ಒಳ್ಳೆ ಮಾತು. ಯಾವಾಗಲೂ ಕೂಡ ಅಪಿಯರೆನ್ಸಸ್ ಆರ್ ಆಲ್ವೇಸ್ ಡಿಸೆಪ್ಟಿವ್. ನೋಡಿ, ಇದನ್ನು ಇಟ್ಕೊಂಡೆ ಹಾಸನ್ ರಾಜಾರಾಯರು ಸರ್ಪೆಂಟ್ ಆ್ಯಂಡ್ ದ ರೋಪ್ ಅಂತ ಇಂಗ್ಲೀಷಲ್ಲಿ ನಾವೆಲ್ ಬರೆದು ವರ್ಲ್ಡ್ ಫೇಮಸ್ ಆದರು. ಆ ದೃಷ್ಟಿಯಿಂದನೇ ರಜ್ಜು ಸರ್ಪ ದೃಷ್ಟಾಂತ, ಅದು ಮುಖ್ಯವಾಗಿ ಯಾವುದು ಪ್ರಮ ಯಾವುದು ಭ್ರಮ ಅನ್ನೋದಕ್ಕೆ ನಾವು ನೋಡಬೇಕಾಗಿರೋದು. ಈ ಪ್ರಪಂಚ ನಡೆಯೋದೆಲ್ಲ ಭ್ರಮೆನಲ್ಲೇ. ಆ ದೃಷ್ಟಿಯಿಂದನೇ ಪ್ರಮಾತ್ಮಕ ಮಟ್ಟಕ್ಕೆ ಹೋದರೆ ನಾವು ವ್ಯವಹಾರವನ್ನು ಮೀರಿ ಪಾರಮಾರ್ಥಿಕಕ್ಕೆ ಹೋಗ್ತೀವಿ. ಎಲ್ಲಿವರೆಗೂ ವ್ಯವಹಾರ ಅನ್ನೋದಿರುತ್ತೋ ಅಲ್ಲಿವರೆಗೂ ಕೂಡ ಭ್ರಮೆ ಅನ್ನೋದು ಕಟ್ಟಿಟ್ಟ ಬುತ್ತಿ, ನಾವು ಏನೂ ಮಾಡೋಕ್ಕಾಗಲ್ಲ. ಹಾಗಿದ್ರೆ ಹೇಗೆ ನಾನು ತಪ್ಪಿಸ್ಕೊಳ್ಳೋದು ಅನ್ನೋ ಪ್ರಶ್ನೆ ಕೇಳಿದರೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮ ಮಾಡಪ್ಪ, ಕರ್ಮ ಮಾಡದೇ ಇರಬಾರ್ದು. ಜಿಜೀವಿಷೇ ಶತಂ ಸಮಾಹ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಂ ಸಮಾಹ ಏವಂತ್ವಯಿ ನಾನ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಕರ್ಮಣಿ ಅಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ. ಅದಕ್ಕೆ ಹೇಳಿರ್ತಕ್ಕಂಥದ್ದು, ಮಾಡೋ ಕರ್ತವ್ಯ ನೀನು ಚೆನ್ನಾಗಿ ಮಾಡು, ಆದರೆ ಫಲಾಪೇಕ್ಷೆ ಇಟ್ಕೊಳ್ಳದೆ ಮಾಡು. ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ಎಷ್ಟು ಜನಕ್ಕೆ ಆ ರೀತಿ ಮಾಡೋಕ್ಕಾಗತ್ತೆ ಯೋಚನೆ ಮಾಡಿ. ಇದು ಮಾಡೋದ್ರಿಂದ ಏನು ಸಿಗತ್ತೆ ಅಂತ ಇಟ್ಕೊಂಡೇ ನಾವು ಮಾಡ್ತೀವೇ ಹೊರತು ಕೇವಲ ಕರ್ತವ್ಯ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು ಸಾಮಾನ್ಯರಿಗೆ ಬಹಳ ಕಷ್ಟವಾಗುತ್ತೆ. ಆ ದೃಷ್ಟಿಯಿಂದನೇ ಅನುಭವಕ್ಕೆ ನಾವು ಎಲ್ಲಿ ಪರ್ಯವಸಾನ ಆಗತ್ತೆ ಅಂದರೆ, ಕರ್ತವ್ಯವನ್ನು ನಾವು ಪ್ರತಿಫಲಾಪೇಕ್ಷೆ ಇಲ್ಲದೆ ಡ್ಯೂಟಿ ಅನ್ನೋ ರೀತಿಯಲ್ಲಿ ಮಾಡಬೇಕು. ನಮಗೆಲ್ಲರೂ ಕೂಡ ರೈಟ್ಸ್ ಚೆನ್ನಾಗಿ ಜ್ಞಾಪಕ ಇದೆ. ಇಟ್ಸ್ ಮೈ ರೈಟ್, ಇಟ್ಸ್ ಮೈ ಬರ್ತ್ ರೈಟ್ ಮಾತಾಡ್ತೀವಿ. ಡೋಂಟ್ ಯು ರಿಮೆಂಬರ್ ದ ಡ್ಯೂಟೀಸ್? ಹಕ್ಕುಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಅರಿವಿದೆ, ಆದರೆ ಕರ್ತವ್ಯ ಪ್ರಜ್ಞೆ ಬೇಡವಾ ಸ್ವಲ್ಪ ಆದರೂ ಕೂಡ?
ಅದಕ್ಕೆ ಜಾನ್ ಎಫ್ ಕೆನಡಿ ಅಮೇರಿಕಾ ಆದಾಗ ಒಂದು ಸಲ ಹೇಳ್ದ, ಆಸ್ಕ್ ನಾಟ್ ದಿ ಕಂಟ್ರಿ ವಾಟ್ ದಿ ಕಂಟ್ರಿ ಕ್ಯಾನ್ ಡೂ ಫಾರ್ ಯು, ಆಸ್ಕ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಕಂಟ್ರಿ ಅಂತ. ದೇಶ ಇದು ಮಾಡಲಿಲ್ಲ ಅದು ಮಾಡಲಿಲ್ಲ ಅಂತ ಬೆಟ್ ತೋರ್ಸೋಕ್ಕೆ ಮುಂಚೆ ನೀನು ದೇಶಕ್ಕೆ ಏನು ಮಾಡೋದಿದೆ ಅಂತ ಯೋಚನೆ ಮಾಡಪ್ಪ. ಆ ದೃಷ್ಟಿಯಿಂದಲೇ ನಮ್ಮಲ್ಲಿ ನಿಷ್ಕಾಮ ಕರ್ಮಕ್ಕೆ ಅಷ್ಟು ಬೆಲೆ ಕೊಟ್ಟಿರೋದು. ನೈಷ್ಕರ್ಮ್ಯ ಸಿದ್ಧಿ ಯಾತಕ್ಕೆ ಬಂತು? ಸುರೇಶ್ವರಾಚಾರ್ಯರ ಅಮೃತ ಹಸ್ತದಿಂದ. ನೈಷ್ಕರ್ಮ್ಯ ಅಂದರೆ ಏನು ಅರ್ಥ? ಅದೇ ಅಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಗೊತ್ತಾ, ಅವರು ಎಷ್ಟು ವಿನಯಪೂರ್ವಕವಾಗಿ ಹೇಳ್ಕೋತಾರೆ ಅಂತ ಹೇಳಿದರೆ, ನಖ್ಯಾತಿಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರುದೀರ್ಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ ಹೇಳ್ತಾರೆ ನೋಡಿ. ನಾನು ಯಾತಕ್ಕೋಸ್ಕರ ಗ್ರಂಥ ಬರಿತಾ ಇದ್ದೇನೆ ಅಂತ ಹೇಳಿದರೆ, ಖ್ಯಾತಿಗೋಸ್ಕರ, ಲಾಭಕ್ಕೋಸ್ಕರ, ಪುರಸ್ಕಾರಕ್ಕೋಸ್ಕರ ಬರಿತಾ ಇಲ್ಲ, ನನ್ನ ಆತ್ಮಶುದ್ಧಿಗೋಸ್ಕರ ನಾನು ಬರ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ. ಅದು ಮುಖ್ಯವಾಗಿ, ಅದು ನೈಷ್ಕರ್ಮ್ಯ ಅಂದರೆ ಆ ಮಟ್ಟಕ್ಕೆ ಹೋಗಬೇಕು. ಕರ್ಮ ಬಿಟ್ಬಿಡೋದು ಅಂತಲ್ಲ. ಕೆಲವರು ಹೇಳ್ತಾರೆ, ನಾನು ಜ್ಞಾನಿ ರೀ, ನಾನು ಯಾಕೆ ಸಂಧ್ಯಾವನ್ನೇ ಮಾಡಬೇಕು, ನಾನು ಅದಕ್ಕೆಲ್ಲ ಅತೀತನಾಗ್ಬಿಟ್ಟಿದ್ದೀನಿ, ನಾನು ಜ್ಞಾನಿ. ನೀವು ಜ್ಞಾನಿ ಅಂತ ಹೇಳ್ತಾ ಇರೋದ್ರಿಂದನೇ ನೀವು ಜ್ಞಾನಿ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನಾಹಂ ಮನ್ಯೇ ಸುವೇದೇತಿ ನೋ ನ ವೇದೇತಿ ವೇದ ಚ ಯೋ ನಸ್ತದ್ವೇದ ತದ್ವೇದ ನೋ ನ ವೇದೇತಿ ವೇದ ಚ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಶ್ರುತಿ ಪ್ರಮಾಣ. ಯಾರೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡಿದ್ದಾರೋ ಅವ್ರಿಗೇನೋ ಗೊತ್ತಿಲ್ಲ, ಯಾರಿಗೇನೋ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೋ ಅವ್ರಿಗೆಲ್ಲ ಗೊತ್ತಿದೆ ಅಂತ. ಹೀ ಹೂ ನೋಸ್ ಹಿ ನೋಸ್ ನಾಟ್ ಹಿ ನೋಸ್, ಹೀ ಹೂ ನೋಸ್ ಹಿ ನೋಸ್ ನಾಟ್ ಹಿ ನೋಸ್ ಅಂತ. ಅದಕ್ಕೆ ಒಂದು ಮಾತಿರೋದು, ಮುಖ್ಯವಾಗಿ ನಮಗೆ ಏನು ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ಬಿಟ್ರೆ ವಿವೇಕದ ಪ್ರಥಮ ಸೋಪಾನ ಅದು. ಆ ದೃಷ್ಟಿಯಿಂದನೇ ನೋಯಿಂಗ್ ಒನ್ಸ್ ಲಿಮಿಟೇಷನ್ ಈಸ್ ದಿ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಒನ್ಸ್ ವಿಸ್ಡಮ್ ಅಂತ. ಕಾಶ್ಮೀರ ಶೈವ ಸಿದ್ಧಾಂತದಲ್ಲಿ ಅಭಿನವ ಗುಪ್ತಾಚಾರ್ಯರು ಹೋದ ವರ್ಷ 1000 ಹುಟ್ಟುಹಬ್ಬ ಆಯಿತು. ಒಂದು ಕಡೆ ರಾಮಾನುಜಾಚಾರ್ಯರಿಗೆ 1000 ಆಯಿತು, ಇನ್ನೊಂದು ಕಡೆ ಅಭಿನವ ಗುಪ್ತಾಚಾರ್ಯರಿಗೆ 1000 ವರ್ಷ ಆಯಿತು ಹೋದ ವರ್ಷಕ್ಕೆ. ಅವನು ಒಂದು ಕಡೆ ಬರಿತಾನೆ, ಊರ್ಧ್ವೋರ್ಧ್ವಮಾರುಹ್ಯ ಯದರ್ಥ ತತ್ವಂ ಧೀಪಶ್ಯತಿ ಶ್ರಾಂತಿಮವೇದಯಂತಿ ಫಲಂತದಾದ್ಯೈ ಪರಿಕಲ್ಪಿತಾನ ವಿವೇಕ ಸೋಪಾನ ಪರಂಪರಾಣ. ವಿವೇಕ ಎಂಬತಕ್ಕಂಥ ಸೋಪಾನವನ್ನು ನೀವು ಮೇಲ್ಮೇಲೆ ಕತ್ಕೊಂಡು ಹೋಗಿದ್ರೆ ಆವಾಗ ನಿಮಗದು ದಕ್ಕತ್ತೆ ಅಂತ. ವಿವೇಕ ಸಾಮ್ರಾಜ್ಯ ಅದು ಮುಖ್ಯವಾಗಿ ಮನುಷ್ಯರಿಗೆ ದಕ್ಕತಕ್ಕಂಥದ್ದು. ಆ ದೃಷ್ಟಿಯಿಂದನೇ ಸ್ವಾಮಿಗಳು ಇಲ್ಲಿ ಅನುಗ್ರಹಿಸ್ತಾ ನಮಗೆ ಅಪ್ಪಣೆ ಕೊಡಿಸ್ತಾರೆ. ಅವಸ್ಥಾತ್ರಯ ವಿವೇಕ ಎಂಬತಕ್ಕಂಥದ್ದು ಮನುಷ್ಯನಿಗೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಅವಸ್ಥಾತ್ರಯ ವಿವೇಕ ಅನ್ನೋದು ಸಾಧನವಾಗಿರುತ್ತೆ. ಯಾವುದು? ವಿಶೇಷ ಕಾಲಿಕ ಅವಸ್ಥಾ. ಅವರೇ ಡಿಫೈನ್ ಮಾಡ್ತಾರೆ ಅವಸ್ಥಾ ಅಂದರೆ ಏನು ಅನ್ನೋ ದೃಷ್ಟಿಯಿಂದ. ಕಾಲದಲ್ಲಿ ವಸ್ತುಗಳಿಗೆ ಆಗತಕ್ಕಂಥ ವಿಶೇಷವೇ ಅವಸ್ಥೆ ಎಂಬುದು ಕೋಶವಾಕ್ಯ. ನೋಡಿ, ನಾನು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇಲ್ಲ, ಅವರು ಕೋಶದಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀನಪ್ಪ. ನೋಡಿ, ಎಷ್ಟು ಒಂದು ಚೂರು ಕೂಡ ಅಹಂ ಅನ್ನೋದೇ ಸುಳಿಯೋದಿಲ್ಲ ಅವ್ರ ಹತ್ರ. ಯಾವಾಗ ಅಹಂ ಹೋಗತ್ತೋ ಆವಾಗ ದಾಸೋಹಂ ಮಟ್ಟ ಸಿದ್ಧವಾಗುತ್ತೆ. ದಾಸೋಹಮಿಂದ ಮೇಲಕ್ಕೆ ಹತ್ತಕ್ಕೆ ಸಾಧ್ಯ ಆದರೆ ಸೋಹಂ ಭಾವ ತಲುಪತ್ತೆ. ಅದಕ್ಕೆ ಮೊದಲು ಅಹಂ ಹೋಗಬೇಕು. ಅಹಮಿತಿ ಮತಿಂ ಅತಿಹೇಯೇ ವಾರಯ ಕಾಯೇ ನಿರಂತರ ಅಪಾಯೇ. ವಿವೇಕ ಚೂಡಾಮಣಿಯಲ್ಲೂ ಬರುತ್ತೆ, ಅಷ್ಟಾವಕ್ರ ಗೀತೆನಲ್ಲೂ ಬರುತ್ತೆ ಆ ಮಾತು. ಅಹಂ ಅನ್ನೋದನ್ನು ದೇಹಕ್ಕೆ ಬರೋದಕ್ಕೆ ಬಿಡಬೇಡ. ಅಹಂ ಅಹಂ ಬರಬೇಕೇ ಹೊರತು ಬರೀ ಅಹಂ ಆಗಬಾರ್ದು. ಅದಕ್ಕೆ ಅಹಂ ಅಹಂ ಅಂದ್ರೇನು? ಸೋಯಂ ಆತ್ಮ, ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅಲ್ಲಿ ಅನುಭವದಲ್ಲಿ ನಿಲ್ಲತ್ತೆ. ಈ ದೃಷ್ಟಿಯಿಂದ ಮನುಷ್ಯನಿಗೆ ಮುಖ್ಯವಾಗಿ ಆಧ್ಯಾತ್ಮಿಕ ಕಾರ್ಯದಲ್ಲಿ ಬರತಕ್ಕಂಥ ಅಡಚಣೆ ಯಾವುದು ಅಂದರೆ ಅಹಂಕಾರ. ಎಲ್ರಿಗೂ ಒಂದೇ ರೀತಿ ಹಿಡಿಯಲ್ಲ ಅಹಂಕಾರ ಅನ್ನೋದು. ಅದು ವಿಭಿನ್ನ ವೇಷ ಹಾಕ್ಕೊಂಡ್ಬಂದು ಮನುಷ್ಯನನ್ನೇ ಕೆಳಗೆಳೆದ್ಬಿಡುತ್ತೆ. ಕೆಲವರಿಗೆ ರೂಪದಿಂದ ಅಹಂಕಾರ, ಕೆಲವರಿಗೆ ಹಣದಿಂದ ಅಹಂಕಾರ, ಕೆಲವರಿಗೆ ಅಧಿಕಾರದಿಂದ ಅಹಂಕಾರ, ಇನ್ನು ಕೆಲವರಿಗೆ ವಿದ್ಯೆಯಿಂದ ಅಹಂಕಾರ. ನೋಡಿ, ಎಲ್ಲಕ್ಕಿಂತ ವಿದ್ಯೆಯಿಂದ ಬರೋ ಅಹಂಕಾರ ಬಹಳ ಕೆಟ್ಟದ್ದು. ಯಾವಾಗಲೂ ಕೂಡ ಓದ್ತಾ ಓದ್ತಾ ನಮಗೆ ವಿನಯ ಬರಬೇಕೇ ಹೊರತು ಅಹಂಕಾರ ಬರಬಾರ್ದು. ವಿದ್ಯಾ ದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾಂ, ಪಾತ್ರತ್ವ ಧನಮಾಪ್ನೋತಿ, ಧನ ಧರ್ಮಂ ತತಃ ಸುಖಂ. ಆ ದೃಷ್ಟಿಯಿಂದ ಧರ್ಮದಿಂದ ಸುಖವೇ ಹೊರತು ಅಧರ್ಮದಿಂದ ಅಲ್ಲ. ಈ ದೃಷ್ಟಿಯಿಂದನೇ ಒಂದೊಂದು ಪ್ರಾಣಿ ಪಕ್ಷಿಯಿಂದಲೂ ಕೂಡ ನಾವು ಕಲ್ತ್ಕೊಳ್ತಕ್ಕಂಥದ್ದಿದೆ ವಿನಯ ಅಂದರೆ ಏನು ಅನ್ನೋದನ್ನು. ಯಾರೂ ಕೂಡ ದೇಹದಿಂದ ಅಹಂಕಾರ ಪಡಬಾರ್ದು. ಯಾಕೆ ಅಂದರೆ ನನ್ನ ಕಣ್ಣು ತುಂಬ ದೂರ ನೋಡಬಲ್ಲದು ಅನ್ನೋ ಅಹಂಕಾರ ನಾವು ಇಟ್ಕೊಂಡ್ರೆ ಹದ್ದಿಗೆ ನನಗಿಂತ ಒಳ್ಳೆ ಕಣ್ಣಿದೆ,
ಹದ್ದು ಅಲ್ಲಿಂದ ಬಂದು ತಗೊಂಡು ಹೋಗುತ್ತೆ ಯಾವ ಪದಾರ್ಥ ಬೇಕೋ ಅದು. ಆ ದೃಷ್ಟಿಯಿಂದ ನಾವು ಹದ್ದಿಗಿಂತ ಕಡೆ ಕಣ್ಣು ದೃಷ್ಟಿಯಿಂದ. ನನ್ನ ಕಿವಿ ತುಂಬ ಚುರುಕಾಗಿದೆ, ನಾನು ಭಾಳ ಚೆನ್ನಾಗಿ ಕೇಳಿಸ್ಕೊಳ್ಳಬಲ್ಲೆ ಅಂತ ಅಹಂಕಾರ ಪಟ್ಟರೆ, ನಾಯಿಗೆ ನನಗಿಂತ ಒಳ್ಳೆ ಕಿವಿ ಇದೆ, ಭಾಳ ನಿದ್ದೆ ಮಾಡೋ ಹಾಗೆ ಮಲ್ಕೊಂಡಿರುತ್ತೆ, ಸ್ವಲ್ಪ ಶಬ್ದ ಆದ್ಕೂಡಲೇ ತಕ್ಕಂತ ಎದ್ದುಬಿಡುತ್ತೆ. ಕೆಲವರಿಗೆ ಎಷ್ಟು ಶಬ್ದ ಆದರೂ ಕೂಡ ಎಚ್ಚರನೇ ಆಗಲ್ಲ. ಆ ದೃಷ್ಟಿಯಿಂದ ನಮಗಿಂತ ನಾಯಿ ಕೂಡ ವಾಸಿ ಕೇಳೋ ದೃಷ್ಟಿಯಿಂದ. ಇನ್ನು ನನ್ನ ಹಲ್ಲು ತುಂಬ ಸುಂದರವಾಗಿದೆ ಅಂತ ಯಾರಾದರೂ ಅಹಂಕಾರ ಪಟ್ಟರೆ, ಆನೆ ದಂತದ ಮುಂದೆ ನನ್ನ ಹಲ್ಲನ್ನು ಯಾರಪ್ಪ ಕೇಳ್ತಾರೆ? ಆನೆ ಬದುಕಿದ್ರೂ ಬೆಲೆ ಇದೆ, ಸತ್ರೂ ಬೆಲೆ ಇದೆ ದಂತದಿಂದ. ಬದುಕಿರೋವಾಗಲೇ ನನ್ನ ಹಲ್ಲಿಗೆ ಬೆಲೆ ಇಲ್ಲ, ಇನ್ನು ಸತ್ತ ಮೇಲೆ ಯಾರು ಬೆಲೆ ಕೊಡ್ತಾರೆ ಈ ಹಲ್ಲಿಗೆ? ನನ್ನ ಉಗುರು ತುಂಬ ಚೆನ್ನಾಗಿದೆ, ನಾನು ವೀಣೆ ಮೀಟ್ತೀನಿ ಅಂತ ಯಾರಾದರೂ ಅಹಂಕಾರ ಪಟ್ಟರೆ, ಹುಲಿ ಉಗುರನ್ನ, ಚಿರತೆ ಉಗುರನ್ನ ಗ್ರಾಮ ದೇವತೆಗಳಿಗೆ ಹಾರ ಹಾಕಿ ಪೋಣಿಸ್ಬಿಟ್ಟು ಅಲಂಕಾರ ಮಾಡ್ತಾರೆ. ನನ್ನ ಉಗುರು ಅದಕ್ಕೂ ಕೆಲಸಕ್ಕೆ ಬರಲ್ಲ. ಸೊ ಹುಲಿ ಉಗುರಿಗಿಂತ ಕಡೆ, ಚಿರತೆ ಉಗುರಿಗಿಂತ ಕಡೆ ನನ್ನ ಉಗುರು ಎಂಬತಕ್ಕಂಥದ್ದು. ನನ್ನ ಕೂದಲು ತುಂಬ ಸುಂದರವಾಗಿದೆ ಅಂತ ನಾನೇನಾದರೂ ಅಹಂಕಾರ ಪಟ್ಕೊಂಡ್ರೆ, ಕುರಿ ಕೂದಲನ್ನ ತುಪ್ಪಟ ಮಾಡ್ತಾರೆ, ಉಣ್ಣೆ ಬಟ್ಟೆ ಮಾಡ್ತಾರೆ, ಸ್ವೆಟರ್ ಮಾಡ್ತಾರೆ, ಶಾಲು ಮಾಡ್ತಾರೆ. ನನ್ನ ಕೂದಲು ಅದಕ್ಕೂ ಕೆಲಸಕ್ಕೆ ಬರಲ್ಲ. ನಾನು ಕುರಿಗಿಂತ ಕಡೆ ಕೂದಲು ದೃಷ್ಟಿಯಿಂದ ನಾನು ಯೋಚನೆ ಮಾಡೋದಾದರೆ, ನಾನು ತುಂಬ ಸುಂದರಾಂಗ, ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀನಿ ಅಂತ ಏನಾದರೂ ಅಹಂಕಾರ ಇಟ್ಕೊಂಡ್ರೆ, ಒಂದು ಮೃಗಾಲಯದಲ್ಲಿ ಜಿಂಕೆನ ಸಾಕ್ತಾರೆ, ನವಿಲು ಸಾಕ್ತಾರೆ, ಆನೆನ ಸಾಕ್ತಾರೆ. ಯಾವ ಮನುಷ್ಯನನ್ನೂ ಕೂಡ ಇವು ನೋಡ್ತಕ್ಕಂಥ ವ್ಯಕ್ತಿ ಅಂತ ಮೃಗಾಲಯದಲ್ಲಿ ಇಟ್ಟಿಲ್ಲ. ನೀನು ಎಲ್ಲ ಪ್ರಾಣಿಗಳಿಗಿಂತ ಕಡೆ ನಿನ್ನ ದೈಹಿಕವಾಗಿರ್ತಕ್ಕಂಥ ನೋಟದ ದೃಷ್ಟಿಯಿಂದ. ನಾನು ತುಂಬ ಬುದ್ಧಿವಂತ ಅಂತ ಅಹಂಕಾರ ಪಡ್ತೀಯಾ? ನರಿಗೆ ಮೋಸ ಮಾಡೋ ಬುದ್ಧಿ ನನಗಿಂತ ಚೆನ್ನಾಗಿದೆ. ಸೊ ಮೋಸ ಮಾಡೋದಲ್ಲೂ ನಾನು ನರಿ ಜೊತೆ ಕಂಪೀಟ್ ಮಾಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ. ಇನ್ನು ಹಸು ಬಗ್ಗೆ ನಾವು ಏನಪ್ಪ ಹೇಳಬೇಕು? ಹಸುಗೆ ಸಂಬಂಧಪಟ್ಟಿದ್ದು ಎಲ್ಲವೂ ಶ್ರೇಷ್ಠವೇ. ಹಾಗಿರುವಾಗ ಯಾವ ಪ್ರಾಣಿ, ಯಾವ ಪಕ್ಷಿಗಿಂತ ನಾನು ಶ್ರೇಷ್ಠ ಅಂತ ಅಹಂಕಾರ ಪಡ್ತೀನಿ. ಈ ದೃಷ್ಟಿಯಿಂದಲೇ ನಾವು ಪ್ರತಿಯೊಂದು ವಸ್ತುವಿನಿಂದಲೂ ಕೂಡ ಪಾಠ ಕಲಿಯೋದಿದೆ ಜೀವನದಲ್ಲಿ. ಅನುಭವಕ್ಕೆ ನಾವು ಹತ್ತಿರ ತಂದ್ಕೋಬೇಕಾದ್ರೆ ಸುತ್ತಲೂ ಇರತಕ್ಕಂಥ ಸನ್ನಿವೇಶ ನೋಡೋಣ. ಗಾಳಿ ಇದೆ, ಗಾಳಿಯಿಂದ ನಾನು ಏನು ಅನುಭವಕ್ಕೆ ತಂದ್ಕೋಬೇಕು ಅಂದರೆ, ಗಾಳಿ ಸ್ಮಶಾನದ ಮೇಲೂ ಬೀಸತ್ತೆ, ಹೂದೋಟದ ಮೇಲೂ ಬೀಸತ್ತೆ. ಇಲ್ಲಿ ಬೀಸಬೇಕು, ಇಲ್ಲಿ ಬೀಸಬಾರ್ದು ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ ಗಾಳಿಗೆ. ಸರ್ವ ಸಮಭಾವ ಅನ್ನೋದನ್ನು ನಾವು ಗಾಳಿಯಿಂದ ಅನುಭವಕ್ಕೆ ತಂದ್ಕೋಬೇಕು ಜೀವನದಲ್ಲಿ. ಪಂಡಿತಾ ಸಮದರ್ಶಿನಃ ಗೀತೆನಲ್ಲಿ ಬರ್ತಕ್ಕಂತಹ ವಾಕ್ಯ. ಯಾರು ಸಮಸರ್ವೇಷು ಭೂತೇಷು ತಿಷ್ಟಂತಂ, ಆ ಮಾತು ಅದಕ್ಕೆ ಬಂದಿರತಕ್ಕಂಥದ್ದು. ಒಬ್ಬರನ್ನ ಕಂಡ್ರೆ ಅತಿಯಾದ ಪ್ರೀತಿ ಇಲ್ಲ, ಒಬ್ಬರನ್ನ ಕಂಡ್ರೆ ಅತಿಯಾದ ದ್ವೇಷವೂ ಇಲ್ಲ, ಎಲ್ಲರನ್ನೂ ಒಂದೇ ಥರ ಕಾಣ್ತಕ್ಕಂಥದ್ದು. ಅದು ಮುಖ್ಯವಾಗಿ ಅನುಭವದಿಂದ ವೇದ್ಯವಾಗಬೇಕೇ ಹೊರತು ಅದು ಬರೀ ಬಾಯಿಂದ ಬರ್ತಕ್ಕಂಥದ್ದಲ್ಲ. ಈ ದೃಷ್ಟಿಯಿಂದನೇ ಶತಶ್ಲೋಕೇನ ಪಂಡಿತ ಸಹಸ್ರ ಶ್ಲೋಕೇನ ಪಂಡಿತ ಅಲ್ಲ. ನಿಜವಾದ ಅರ್ಥದಲ್ಲಿ ಯಾರು ಆತ್ಮಜ್ಞಾನಿಯೋ ಅವನೇ ಪಂಡಿತ ಎಂಬತಕ್ಕಂಥ ಮಾತು. ಪಂಡ ಆತ್ಮವಿಷಯ ಬುದ್ಧಿ ಯಸ್ಯ. ಆ ವಾಕ್ಯ ಗೀತಾ ಭಾಷ್ಯ ಕೋಟ್ ಮಾಡ್ತಾರೆ ಸ್ವಾಮಿಗಳು. ಆತ್ಮವಿಷಯಕವಾಗಿರ್ತಕ್ಕಂಥ ಅನುಭವ ಯಾರಿಗೆ ಆಗಿದೆಯೋ, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಒಂದೇ, ಅಹಂ ಆತ್ಮಾಸ್ಮಿ ಅಂದ್ರೆ ಒಂದೇ. ಆ ದೃಷ್ಟಿಯಿಂದ ನಾನು ಬ್ರಹ್ಮ ಅಲ್ಲ, ನಾನು ಬ್ರಹ್ಮ ಅಲ್ಲ, ನಾನು ಬ್ರಹ್ಮ ಅಲ್ಲ ಅನ್ನೋದು ಯಾವಾಗ ಹೋಗುತ್ತೋ ಆವಾಗ ನಾನು ಬ್ರಹ್ಮ, ನಾನು ಬ್ರಹ್ಮ, ನಾನು ಬ್ರಹ್ಮ ಅನ್ನೋದು ನಿಲ್ಲತ್ತೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ಏನು ಯೋಚನೆ ಮಾಡ್ತೀವೋ ನಾವು ಅದೇ ಆಗ್ಬಿಡ್ತೀವಿ. ಯದ್ಭಾವಂ ತದ್ಭವತಿ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು ಯಾವುದೋ ಒಂದು ಚಿಕ್ಕ ಇದು, ನಾನು ದೊಡ್ಡ ಪಕ್ಷಿ ಆಗಬೇಕು ಅಂತ ಯೋಚನೆ ಮಾಡಿ 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 ಕೊನೆಗೆ ಪಕ್ಷಿನೇ ಆಗ್ಬಿಡ್ತಂತೆ. ಆ ರೀತಿಯಾಗಿ ಅದಕ್ಕೆ ನಾವು ಯಾವಾಗಲೂ ಕೂಡ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯದನ್ನೇ ಕೇಳಬೇಕು ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ಮೊಟ್ಟ ಮೊದಲು ಅವಸ್ಥೆಗಳಿಂದ ನಾವು ದೂರವಾದಾಗ ಸ್ಥಿತಿಗೆ ತಲುಪುತ್ತೀವಿ. ಏನು ಅವಸ್ಥೆಗಳು? ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಈ ಮೂರೂ ಕೂಡ ಅವಸ್ಥೆಗಳೇ. ಆದರೆ ಸ್ಥಿತಿ ಅಂದರೆ ಯಾವುದು? ತುರಿಯ. ತುರಿಯ ಅಂದರೆ ಯಾವುದು? ನಮ್ಮ ಆತ್ಮಸ್ಥಿತಿ, ಅದು ನಮ್ಮ ಬ್ರಹ್ಮಸ್ಥಿತಿ. ಏಷ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಹಿಂದೆ ಮುಂದೆ ಮೇಲೆ ಕೆಳಗೆ ಅಕ್ಕ ಪಕ್ಕ ಎಲ್ಲ ಬ್ರಹ್ಮವೇ ಅನ್ನೋದು ಅನುಭವದಲ್ಲಿ ಕೂತ್ಕೋಬೇಕು. ಭರ್ತೃಹರಿ ಒಂದು ಉದಾಹರಣೆ ಕೊಡ್ತಾನೆ ಶೃಂಗಾರ ಶತಕದಲ್ಲಿ. ಅಲ್ಲಿ ಸಾ, ಅವಳು ಅನ್ನೋದನ್ನು ತತ್ ಅನ್ನೋ ಶಬ್ದದಿಂದ ರೀಪ್ಲೇಸ್ ಮಾಡಿದರೆ ಆವಾಗ ಸರಿ ಹೋಗುತ್ತೆ.
ಪ್ರಾಸಾದೇ ಸಾ ದಿಶಿ ದಿಶಿ ಚ ಸಾ ಪೃಷ್ಠತಃ ಸಾ ಪುರಃ ಸಾ ಪರ್ಯಂಕೆ ಸಾ ಪತಿಪತಿ ಚ ಸಾ ತದ್ವಿಯೋಗಾತುರಸ್ಯ ಅಂಬೋಚೇತ ಪ್ರಕೃತಿರಪರಾ ಕಾಪಿ ಮೇ ಕಾಪಿ ಸಾ ಸಾ ಜಗತಿ ಸಕಲೆ ಕೋಯಮದ್ವೈತವಾದ ಅಂತ ಭರ್ತೃಹರಿ ಹೇಳ್ತಾನೆ. ಮೇಲೆ ಕೆಳಗೆ ಅಕ್ಕ ಪಕ್ಕ ಎಲ್ಲಿ ನೋಡಿದ್ರೂ ಕೂಡ ಅವನಿಗೆ ಅವಳೇ ಕಾಣಿಸ್ತಾ ಇದ್ಲಂತೆ. ಅವಳು ಅನ್ನೋದನ್ನು ಬ್ರಹ್ಮ ಅನ್ನೋದಕ್ಕೆ ನೀವು ರೀಪ್ಲೇಸ್ ಮಾಡಿದರೆ ಆವಾಗ ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂಥದ್ದು ಸಿದ್ಧವಾಗೋದಕ್ಕೆ ಸಾಧ್ಯವಾಗುತ್ತೆ. ಆ ದೃಷ್ಟಿಯಿಂದ ಮುಖ್ಯವಾಗಿ ಅವಸ್ಥೆ ಎಂಬತಕ್ಕಂಥದ್ರಿಂದ ನಾವು ತಪ್ಪಿಸಿಕೊಂಡಾಗ ಸ್ಥಿತಿ ಎಂಬತಕ್ಕಂಥದ್ದು ನಮಗೆ ಉಂಟಾಗುತ್ತದೆ. ಎಚ್ಚರ, ಕನಸು, ಗಾಢ ನಿದ್ರೆ ಇವುಗಳು ಒಂದೇ ಕಾಲದ ಆಧಾರದಿಂದ ನಮಗೆ ಆಗತಕ್ಕಂತಹ ವಿಶೇಷಗಳು. ಆದರೆ ಎಚ್ಚರವೆಂದಾಗಲಿ ಕನಸು ಎಂದಾಗಲಿ ಕಾಲದಲ್ಲಿ ಆಗುತ್ತದೆಯೇ? ಎಚ್ಚರದೊಳಗೆ ಒಂದು ಕಾಲ ಪ್ರವಾಹವು ಕಾಣುತ್ತದೆ, ಕನಸಿನಲ್ಲಿ ಮತ್ತೊಂದು ಕಾಲ ಕಾಣುತ್ತದೆ. ಆದರೆ ಎಚ್ಚರವಾಗುತ್ತಲೇ ನಿದ್ರೆ ಹತ್ತಿ ಕನಸು ಕಾಣಿಸುತ್ತದೆ. ಈ ಕನಸು ಎಂಬತಕ್ಕಂಥದ್ದು ನಿಜವೇ ಎಂದರೆ ಇಲ್ಲ. ಹಾಗಿದ್ದರೆ ನಾನು ಯಾರು ಅನ್ನೋದು ಪ್ರಶ್ನೆ. ನೋಡಿ, ನೀವೆಲ್ಲೇ ಸುತ್ತಿ ಬಳಸ್ಕೊಂಡು ಬಂದರೂ ಕೂಡ ಕೊನೆಗೆ ನಾನು ಯಾರು? ರಮಣರು ಅದೇ ಕೇಳಿದ್ದು. ನಾನು ಅಂದರೆ ಯಾರಪ್ಪ? ಮನಸ್ಸೇ, ಬುದ್ಧಿನೇ, ಚಿತ್ತಾನೆ, ಅಹಂಕಾರನೇ, ಇದು ಯಾವುದೂ ಅಲ್ಲ. ನೇತಿ ಇದೆಲ್ಲವೂ ಅಲ್ಲದೆ ಉಳಿದಿರೋದು ಯಾವುದು? ಅದೇ ಬ್ರಹ್ಮವಸ್ತು ಅಥವಾ ಅದೇ ಆತ್ಮವಸ್ತು. ಈ ಅವಸ್ಥಾತ್ರಯಗಳಿಂದ ನಾವು ಮುಖ್ಯವಾಗಿ ಮುಂದಕ್ಕೆ ಹೋದರೆ ಕೆಲವು ಪ್ರಶ್ನೆಗಳು ನಮ್ಮನ್ನು ಕಾಡುತ್ತದೆ. ನೋಡಿ, ಪ್ರಶ್ನೆ ತಾವೇ ಉತ್ಥಾಪನೆ ಮಾಡಿಕೊಂಡು ಸ್ವಾಮಿಗಳು ಅವರೇ ಉತ್ತರ ಕೊಡ್ತಾರೆ. ಯಾಕೆಂದರೆ ನಮಗೆ ಆ ರೀತಿ ಪ್ರಶ್ನೆ ಕೇಳ್ಬೋದು ಅಂತ ಕೂಡ ಅನಿಸಲ್ಲ. ಯಾಕಂದ್ರೆ ನಾವು ಆ ಮಟ್ಟಕ್ಕೂ ಬಂದಿಲ್ಲ, ಇನ್ನು ಪ್ರಶ್ನೆ ಕೇಳೋ ಮಟ್ಟಕ್ಕೂ ಬಂದಿಲ್ಲ, ಉತ್ತರ ತಿಳ್ಕೊಳ್ಳೋದಿರಲಿ. ಆದ್ದರಿಂದ ಪ್ರಶ್ನೆನೂ ಅವರೇ ಉತ್ಥಾಪನೆ ಮಾಡಿ ಉತ್ತರನೂ ಅವರೇ ಕೊಡ್ತಾ ಹೋಗ್ತಾರೆ. ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ ಆಚಾರ್ಯ ಶಂಕರದ ಒಂದು ಕೃತಿ ಇದೆಯಪ್ಪ. 64 ಪ್ರಶ್ನೆ, 64 ಉತ್ತರ, 64 ಗಂಟೆ 64 ದಿನ ಉಪನ್ಯಾಸ ಮಾಡೋಕ್ಕೆ ಯೋಗ್ಯವಾಗಿರೋ ಗ್ರಂಥ. ಅದೇ ರೀತಿ ಇಲ್ಲೂ ಕೂಡ ಸ್ವಾಮಿಗಳು ಅವರೇ ಪ್ರಶ್ನೆಯನ್ನು ಉತ್ಥಾಪನೆ ಮಾಡಿಕೊಂಡು ಅವರೇ ಉತ್ತರವನ್ನು ಕೂಡ ಕೊಡ್ತಾರೆ. ಜನರು ವ್ಯವಹಾರದ ಮೇಲೆ ಆಗತಕ್ಕಂಥ ಪರಿಣಾಮದಿಂದ ಒಂದು ದರ್ಶನದ ಬೆಲೆಯನ್ನು ಕಟ್ಟುತ್ತಾರೆ. ಜೀವನದಲ್ಲಿ ಯಾವ ಪ್ರಯೋಜನವನ್ನೂ ಕೊಡದ ದರ್ಶನ ಏತಕ್ಕೆ ಎನ್ನುವುದು ಪ್ರಶ್ನೆ. ನೋಡಿ, ಆ ದರ್ಶನ ಓದೋದ್ರಿಂದ ನಮಗೇನಾದರೂ ಪ್ರಯೋಜನ ಇರಬೇಕು. ಪ್ರಯೋಜನ ಇಲ್ಲದೆ ನಾನು ಯಾಕೆ ಓದಬೇಕು ಅನ್ನೋ ಪ್ರಶ್ನೆ ಬರುತ್ತೋ ಇಲ್ವೋ? ಆದರೆ ವ್ಯವಹಾರ ದೃಷ್ಟಿ ಎಂಬುದು ಏಕದೇಶದ ದೃಷ್ಟಿ, ಅದು ಪೂರ್ಣ ದೃಷ್ಟಿಯಲ್ಲ. ಆ ದೃಷ್ಟಿಯಿಂದ ಜನರು ಪೂರ್ಣ ದೃಷ್ಟಿಯ ಕಡೆಗೆ ಮನಸ್ಸು ಕೊಡಬೇಕು. ನೋಡಿ, ಪೂರ್ಣ ಅಂದ್ರೇನು? ಅದು ಯಾವಾಗಲೂ ಕೂಡ ವ್ಯತ್ಯಾಸ ಆಗಲ್ಲ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಅದು ಪೂರ್ಣ ಸ್ವರೂಪ ಯಾವಾಗಲೂ. ಆದರೆ ನಮಗೆ ಗೊತ್ತಿರೋದು ಒಬ್ಬಟ್ಟು ಪೂರ್ಣ ಅಷ್ಟೆ. ಈ ಪೂರ್ಣ ಗೊತ್ತಿಲ್ವಲ್ಲ ನಮಗೆ. ಸೊ ಆ ದೃಷ್ಟಿಯಿಂದ ಅದು ತೆಗೆದುಹಾಕಿದ್ರು ನೋಡಿ, 0 ಅನ್ನೋದು ಯಾವಾಗಲೂ ಕೂಡ ರೌಂಡ್ ಫಿಗರು, ಅದು 0. ಪ್ರಪಂಚಕ್ಕೆ ನಾವು ಭಾರತೀಯರು ಕೊಟ್ಟಿರ್ತಕ್ಕಂಥ ಕಾಣಿಕೆ 0ನ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಯಾರೋ 0 ತೊಗೊಂಡ್ರೆ ನಾವು ಬೈಬಾರ್ದು. ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. 84ನೇ ಇಸ್ವಿನಲ್ಲಿ ನನಗೆ ನಮ್ರತಾ ಸ್ವಾಮಿ ಅಂತ ಒಬ್ಬಳು ವಿದ್ಯಾರ್ಥಿನಿ ಇದ್ಲು. ಅವಳು ಎಲ್ಲ ಸಬ್ಜೆಕ್ಟು 0, ಸಂಸ್ಕೃತದಲ್ಲಿ 35. ನಾನು ಕೇಳಿದೆ, ನನ್ನ ಸಬ್ಜೆಕ್ಟಲ್ಲಿ ಯಾಕೆ ಪಾಸ್ ಆದೆ ಅಂತ. ನಂದಲ್ಲೂ ನೀನು 0 ತೊಗೊಂಡಿದ್ರೆ ಆಲ್ ಟೈಮ್ ರೆಕಾರ್ಡ್ ಆಗ್ತಾಯಿತ್ತು, 0. ಯು ವುಡ್ ಹ್ಯಾವ್ ಇನ್ಹೆರಿಟೆಡ್ ಇಂಡಿಯನ್ ಟ್ರೆಡಿಷನ್ ಅಂತ. ಸೊ ತಮಾಷೆಗೆ ಹೇಳಿದೆ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನೋಡಿ, 0 ನೀವು ಎಷ್ಟೇ ಇದು ಮಾಡಿದ್ರೂ ಕೂಡ ಅದು ಹಾಗೇ ಉಳ್ಕೊಳ್ಳುತ್ತೆ. ಏನ್ಷಿಯಂಟ್ ಇಂಡಿಯನ್ ಮ್ಯಾಥಮ್ಯಾಟಿಕ್ಸ್ ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಇಂಪ್ರೂವ್ ಆಗಿತ್ತು ಅಂತ ಹೇಳಿದ್ರೆ, 0ಯಿಂದ ಹಿಡಿದು 10 × 10 × 10 17 ಸಲ ಗುಣಾಕಾರ ಮಾಡಿದರೆ ಪರಾರ್ಧ ಎಂಬತಕ್ಕಂಥ ಸಂಖ್ಯೆ ಬರುತ್ತೆ. ಅಲ್ಲಿವರೆಗೂ ನಮ್ಮ ಹಿಂದಿನ ವಿಜ್ಞಾನಿಗಳಿಗೆ ಗೊತ್ತಿತ್ತು. ನಮ್ಮಲ್ಲಿ ಪಾರೇ ಪರಾರ್ಧಂ ಗಣಿತಂ ಯದಿ ಸ್ಯಾತ್ ಗಣೇಯ ನಿಶೇಷ ಗುಣೋಪಿ ಸಸ್ಯಾತ್. ಅದನ್ನು ಕೂಡ ನೈಷಧದಲ್ಲಿ ಬರ್ತಕ್ಕಂಥ ಮಾತು ಸ್ವಾಮಿಗಳು ಕೋಟ್ ಮಾಡ್ತಾರೆ. ನೈಷಧ ಕಾವ್ಯ ಅನ್ನೋದು ಸಾಮಾನ್ಯವಾಗಿರೋ ಕಾವ್ಯವಲ್ಲ. ನೈಷಧಂ ವಿದ್ವದೌಷಧಂ. ವಿದ್ವಾಂಸರಿಗೆ ನಿಜವಾಗ್ಲೂ ಕೂಡ ಕಬ್ಬಿಣದ ಕಡಲೆ ಅಂದರೆ ನೈಷಧ ಕಾವ್ಯ. ಕುಮಾರ ಸಂಭವ, ರಘುವಂಶ, ಕಾಳಿದಾಸನ ಕೃತಿಗಳು ನಿಜ. ಆಮೇಲೆ ಬಂದಿರತಕ್ಕಂಥದ್ದು ಮಾಗನ ಶಿಶುಪಾಲವದ ನಿಜ. ಆಮೇಲೆ ಬಂದಿದ್ದು ಭಾರವಿಯ ಕಿರಾತಾರ್ಜನಿವೂ ನಿಜ. ಆಮೇಲೆ ಬಂದಿದ್ದು ಶ್ರೀಹರ್ಷನ ನೈಷಧ ಕಾವ್ಯ. ಪ್ರಾಯಶಃ ಪಂಚಮಹಾಕಾವ್ಯಗಳ ಬಗ್ಗೆ ಗಣೇಶ್ ಅವರು ಮಾತಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಆ ಸೀರೀಸಲ್ಲಿ ನೈಷಧ ಬಗ್ಗೆನೂ ಅವರು ಹೇಳ್ತಾರೆ.
ನಾನೇ ಹಿಂದೆ ಒಂದು ಸಲ ನೈಷಧದ ಮೇಲೆ ಹೇಳಿರ್ತಕ್ಕಂಥ ನೆನಪು ನನಗೆ ಇದೇ ಸಭಾಂಗಣದಲ್ಲಿ. ಸೊ ಮುಖ್ಯವಾಗಿ ನೈಷಧ ಕಾವ್ಯ ಎಂಬತಕ್ಕಂಥದ್ದು ಅಲ್ಲಿ ಬರುತ್ತೆ. 10x10x10 ನೀವು 17 ಸಲ ಗುಣಾಕಾರ ಮಾಡಿದ್ರೆ ಪರಾರ್ಧ ಎಂಬತಕ್ಕಂಥ ಸಂಖ್ಯೆ ಏನು ಬರುತ್ತೋ ಅದಕ್ಕಿಂತ ಹೆಚ್ಚು ಗುಣಗಳು ನಳನಲ್ಲಿದೆ ಅಂದ್ಬಿಟ್ಟು ಹಂಸ ದಮಯಂತಿ ಹತ್ರ ಬಂದು ನಳನ ಗುಣಗಾನವನ್ನು ಮಾಡುತ್ತೆ. ಯದಿ ತ್ರಿಲೋಕೀ ಗಣನಾ ಪರ ಸ್ಯಾತ್ ತಸ್ಯಾ ಸಮಾಪ್ತಿರ್ಯದಿ ನ ಯುಷ ಸ್ಯಾತ್ ಪಾರೇ ಪರಾರ್ಧಂ ಗಣಿತಂ ಯದಿ ಸ್ಯಾತ್ ಗಣೇಯ ನಿಶೇಷ ಗುಣೋಪಿ ಸ ಸ್ಯಾತ್. ನೋಡಿ, 0ಯಿಂದ ಹಿಡಿದು 10x10x10 ಗುಣಾಕಾರ ಮಾಡಿದ್ರೆ ಇರತಕ್ಕಂತಹ ಪರಾರ್ಧದ ಸಂಖ್ಯೆ ತನಕ ನಾವು ನೋಡ್ಕೋಬೋದು. ಇನ್ನು ಶಾಸ್ತ್ರ ದೃಷ್ಟಿನಲ್ಲಿ ಕರ್ಮಯೋಗ ಮತ್ತು ಗುಣತ್ರಯ ಇದೆರಡರ ಸಂಬಂಧ ಎಲ್ಲರನ್ನೂ ಕೂಡ ಕಾಡುತ್ತೆ ಯಾವಾಗಲೂ ಕೂಡ. ನೋಡಿ, ಕರ್ಮಯೋಗ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಕರ್ಮದ ಫಲವನ್ನು ಇದು 62ರಲ್ಲಿ ಸ್ವಾಮಿಗಳು ಮಾಡಿರ್ತಕ್ಕಂಥ ಉಪನ್ಯಾಸ 14/8/1962. ಕರ್ಮದ ಫಲವನ್ನು ಈಶ್ವರಾರ್ಪಣೆಗಿಂತ ಕೈಬಿಟ್ಟು ಆಮೇಲೆ ನಮಗೆ ಸಿಗುವುದಾದರೂ ಏನು? ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಕರ್ಮಗಳಿಗೆ ಸತ್ತ ಮೇಲೆ ಸಿಗುವುದು ಎಂದು ಹೇಳಿರ್ತಕ್ಕಂತಹ ಅದೃಷ್ಟ ಫಲವನ್ನು ಜನರು ಇಲ್ಲೇ ಇಲ್ಲದರಿಂದ ಚರ್ಚೆಯೇ ಇಲ್ಲ. ನೋಡಿ, ಅದೃಷ್ಟ ಅಂದರೆ ನಮಗೇನು ಗೊತ್ತಾ? ಕಣ್ಣಿಗೆ ಕಾಣದೇ ಇರೋದು ಅಂತ ಅಷ್ಟೇ ಅರ್ಥ. ನಾವು ಸಾಮಾನ್ಯವಾಗಿ ಹೆಂಗೆ ಬಳಸ್ತೀವಿ? ಅವ್ರಿಗೆ ಅದೃಷ್ಟ ಕುಲಾಯಿಸ್ತೀವಿ, ಅವರಿಗೆ ಲಾಟ್ರಿ ಬಂತು ಅಂತೀವಿ. ಅದಲ್ಲ ಅದೃಷ್ಟ ಅಂದರೆ. ನಮ್ಮಲ್ಲಿ ದೃಷ್ಟ ಅಂದರೆ ಕಣ್ಣಿಗೆ ಕಾಣೋದು ಈ ಲೋಕದ್ದು, ಅದೃಷ್ಟ ಅಂದರೆ ಸ್ವರ್ಗ ಅಂತ ಅರ್ಥ. ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಕ್ಕೆ ಅಲೌಕಿಕವಾಗಿರ್ತಕ್ಕಂಥ ಉಪಾಯವನ್ನು ಯಾವುದು ನಮಗೆ ತಂದುಕೊಡುತ್ತೋ ಅದೇ ವೇದ ಎಂಬುದಾಗಿ ಕರೀತಾರೆ. ಈ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರೆ ನೋಡಿ, ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಕರ್ಮಗಳಿಗೆ ಸತ್ತ ಮೇಲೆ ಸಿಕ್ಕುವುದು ಎಂದು ಹೇಳಿರ್ತಕ್ಕಂತಹ ಅದೃಷ್ಟ ಫಲವನ್ನು ಜನರು ಇಲ್ಲಿ ಕಂಡೇ ಇಲ್ಲವಾದ್ದರಿಂದ ಅವುಗಳ ವಿಷಯಕ್ಕೆ ಚರ್ಚೆ ಏನು? ಆದರೆ ಇಲ್ಲಿಯೇ ಮಾಡಿ ಇಲ್ಲಿಯೇ ಫಲವನ್ನು ಅನುಭವಿಸುವ ಕರ್ಮವನ್ನು ಅನಾದರ ಮಾಡಿ ಪಡೆದುಕೊಳ್ಳುವ ಪುರುಷಾರ್ಥವಾದರೂ ಏನು? ಆ ದೃಷ್ಟಿಯಿಂದ ನೀವು ಮಾಡ್ತಕ್ಕಂಥ ಕರ್ಮದಲ್ಲಿ ನಿಷ್ಠೆ ಇರಬೇಕು. ಯಾವಾಗ ಯಾವ ಕರ್ಮವೂ ಕೂಡ ಕೀಳಲ್ಲ, ಯಾವ ಕರ್ಮವೂ ಕೂಡ ಮೇಲಲ್ಲ. ನಾವು ಹೇಗೆ ಮಾಡ್ತೀವೋ ಅದರ ಮೇಲೆ ಅದು ಫಲ ಎಂಬತಕ್ಕಂಥದ್ದು ಅನುಭವಿಸುತ್ತೆ. ಇವತ್ತಿಲ್ಲಿ ನಿಂತ್ಕೊಂಡು ಉಪನ್ಯಾಸ ಮಾಡೋದು ಎಷ್ಟು ಮುಖ್ಯವೋ ಇಲ್ಲಿ ಕಸ ಗುಡಿಸೋದು ಅಷ್ಟೇ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಕರ್ಮಣ್ಯೇವಾಧಿಕಾರಸ್ಥೆ, ನಮ್ಮ ಪಾಲಿಗೆ ಬಂದಿರತಕ್ಕಂಥ ಕರ್ಮವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕಷ್ಟೇ. ಆ ದೃಷ್ಟಿಯಿಂದನೇ ಕರ್ಮ ಎಂಬತಕ್ಕಂಥದ್ದನ್ನು ಯಾವ ರೀತಿ ಮಾಡಬೇಕು ಅಂದರೆ, ಕರ್ಮಕ್ಕೆ ಫಲವಾಗಿರುವ ಸ್ವರ್ಗಾದಿಗಳು ಅನುಭವಕ್ಕೆ ಹತ್ತಿರವಿಲ್ಲವಾದ್ದರಿಂದ ಅದಿತ್ತೋ ಇಲ್ಲವೋ ಎಂಬ ಪ್ರಶ್ನೆ ಬರುತ್ತದೆ. ಜ್ಞಾನ ಫಲವು ಅನುಭವಕ್ಕೆ ಹತ್ತಿಕೊಂಡು ಇಲ್ಲಿಯೇ ತೋರತಕ್ಕದ್ದು, ಬ್ರಹ್ಮವು ಸಾಕ್ಷಾತ್ತಾಗಿ ಅಪರೋಕ್ಷವಾಗಿರತಕ್ಕದ್ದು. ಅದಕ್ಕೇನೆ ಅಪರೋಕ್ಷಾನುಭೂತಿ ಅಂತ ಆಚಾರ್ಯರ ಶಂಕರರ ಒಂದು ಕೃತಿ ಇದೆ. ಪ್ರತ್ಯಕ್ಷಕ್ಕೆ ಆಪೋಸಿಟ್ಟು ಪರೋಕ್ಷ, ಪರೋಕ್ಷಕ್ಕೆ ಆಪೋಸಿಟ್ಟು ಅಪರೋಕ್ಷ. ಮತ್ತೆ ನಿಷೇಧ ಮುಖಾಂತರವಾಗಿಯೇ ಅಲ್ಲಿ ತಿಳ್ಕೋಬೇಕೇ ಹೊರತು ಎತ್ಕೋತಾನೆ ಯಾಕೆ ನಾವು ಆ ರೀತಿ ಹೇಳಬಾರ್ದು ಅಂದರೆ ಆವಾಗ ಅದು ಅನಿತ್ಯ ಎಂಬತಕ್ಕಂಥ ದೋಷಕ್ಕೆ ಗುರಿಯಾಗತ್ತೆ. ಈ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರೆ ನೋಡಿ, ಅದೇ ಆ ಬ್ರಹ್ಮವೇ ನೀನಾಗಿರುವೆ ಎಂಬ ಶ್ರುತಿ ಉಪದೇಶ ಬ್ರಹ್ಮಾತ್ಮೈಕ್ಯವು ಇಲ್ಲಿಯೇ ಸಿದ್ಧವಾಗುತ್ತದೆ. ಆ ದೃಷ್ಟಿಯಿಂದ ಜೀವನ್ಮುಕ್ತಿ ಎಂಬತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಜೀವನ್ಮುಕ್ತಿ ವಿವೇಕ ಅಂತಲೇ ಒಂದು ಗ್ರಂಥವನ್ನು ವಿದ್ಯಾರಣ್ಯ ಸ್ವಾಮಿಗಳು ಲೋಕಕ್ಕೆ ಕೊಟ್ಟಿದ್ದಾರೆ. ಇನ್ನು ಯಾರೂ ಕೂಡ ಜೀವನ್ಮುಕ್ತಿಯನ್ನು ಒಪ್ಪಿಲ್ಲ ಬೇರೆಯವರು, ಅದು ಸಾಧ್ಯ ಇಲ್ಲ ಅಂತಲೇ ಅವ್ರು ಹೇಳ್ತಕ್ಕಂಥದ್ದು. ಬದುಕಿರುವಾಗ ಹೇಗ್ರಿ ಮೋಕ್ಷ ಸಾಧ್ಯ ಅಂತ. ಆದರೆ ಜೀವನ್ಮುಕ್ತಿ ಅನ್ನೋದಕ್ಕೆ ಅತ್ರ ಬ್ರಹ್ಮ ಸಮಶ್ನುತೆ ವಿಮುಕ್ತಶ್ಚ ವಿಮುಚ್ಯತೆ. ಕೆಲವು ಉದಾಹರಣೆಗಳು ಸ್ಪಷ್ಟವಾಗಿದೆ. ಜೀವನ್ಮುಕ್ತ ಸ್ಥಿತಿ ಇರ್ತಕ್ಕಂಥವ್ರು ಹೇಗಿರ್ತಾರೆ ಅಂದರೆ ಉನ್ಮತ್ತವತ್ ಬಾಲವತ್. ಅವರ ಅನುಭವವೇ ಬೇರೆ. ನಮ್ಮ ಅನುಭವದಿಂದ ಅವರು ಹುಚ್ಚರು ಅಂತ ನಾವು ಅನ್ಕೋಬೋದು, ಆದರೆ ನಿಜವಾಗಿ ಅವರು ಬ್ರಹ್ಮನಲ್ಲಿ ಲೀನರಾಗಿರ್ತಾರೆ. ಅದಕ್ಕೇನೆ ಉನ್ಮತ್ತವತ್ ಬಾಲವತ್ ಆ ಉದಾಹರಣೆ ಕೊಡ್ತಕ್ಕಂಥದ್ದು. ಸಾಮಾನ್ಯರ ದೃಷ್ಟಿಯಿಂದ ನಮಗಿಂತ ಯಾರೋ ಸ್ವಲ್ಪ ಭಿನ್ನವಾಗಿದ್ದರೆ ಅವರು ಹುಚ್ಚು ಅಂತ ನಾವು ಪಟ್ಟ ಕಟ್ಬಿಡ್ತೀವಿ. ಆ ರೀತಿಯಾಗಿಯೇ ನಾವು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿಗೆ, ಸದಾಶಿವ ಬ್ರಹ್ಮೇಂದ್ರಿಗೆ ಹುಚ್ಚರು ಅಂತಲೇ ಲೋಕದಲ್ಲಿ ಭಾವಿಸ್ತಾ ಇದ್ದಿದ್ದು. ಉನ್ಮತ್ತವತ್ ಸಂಚರತೀಹ ಶಿಷ್ಯ ತವೇತಿ ವಚಾಂಸಿ ಇದಾನೀಂ ಶೃಣ್ವನ್ ಖಿದ್ಯನ್ನುವಾಚಾಸ್ಯ ಗುರುಪುರಾಹೋ ಉನ್ಮತ್ತತಾಮೇ ನಹಿ ತಾದೃಶೀತಿ. ಶೃಂಗೇರಿ ಶಾರದಾ ಪೀಠದ 33ನೇ ಜಗದ್ಗುರುಗಳಾಗಿದ್ದಂತಹ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಸದಾಶಿವ ಬ್ರಹ್ಮೇಂದ್ರ ಮೇಲೆ ಮಾಡಿರ್ತಕ್ಕಂತಹ ಸದಾಶಿವೇಂದ್ರ ಸ್ತುತಿ ಎಂಬತಕ್ಕಂತಹ 64 ಶ್ಲೋಕಗಳಲ್ಲಿ 32ನೇ ಶ್ಲೋಕ ಇದು.
ಆ ದೃಷ್ಟಿಯಿಂದ ಯಾರ ದೃಷ್ಟಿಯಿಂದ ಉನ್ಮತ್ತರು? ನನ್ನ ದೃಷ್ಟಿಯಿಂದ ಅವರು ಬೇರೆ ಆಗಿದ್ದರೆ ಅದು ಹುಚ್ಚ? ಎಲ್ಲರೂ ನಂತರನೇ ಇರಬೇಕು ಎಂಬತಕ್ಕಂತಹದ್ದೇ ಒಂದು ಮೌಢ್ಯ. ನಾನು ಆ ಮಟ್ಟಕ್ಕೆ ಹತ್ತಕ್ಕೆ ಪ್ರಯತ್ನ ಪಟ್ಟಬೇಕೇ ಹೊರತು ನನ್ನ ಮಟ್ಟಕ್ಕೆ ಇಳಿಸಬಾರ್ದು ಯಾವಾಗಲೂ ಕೂಡ. ಪರಮಶಿವೇಂದ್ರ ಸರಸ್ವತಿಗಳು ಗುರುಗಳಾಗಿದ್ದಾಗ ಸದಾಶಿವ ಬ್ರಹ್ಮೇಂದ್ರ ಕಾಡಿಂದ ಕಾಡಿಗೆ ಆತ್ಮ ಬ್ರಹ್ಮ ಅಂತ ಅಲಿತಾ ಇರುವಾಗ ಸಹಪಾಠಿಗಳೆಲ್ಲ ಗುರುಗಳ ಹತ್ರ ಹೋಗ್ಬಿಟ್ಟು ದೂರು ಕೊಟ್ರಂತೆ, ನಿಮ್ಮ ಶಿಷ್ಯನಿಗೆ ಹುಚ್ಚಿಡಿದು ಬಿಟ್ಟಿದೆ, ಆತ್ಮ ಬ್ರಹ್ಮ ಅಂತ ಅವನು ಕಾಡಿಂದ ಕಾಡಿಗೆ ಅಲಿತಾ ಇದ್ದಾನೆ, ಅವನಿಗೆ ಬುದ್ಧಿನೇ ಸ್ಥಿಮಿತ ಇಲ್ಲ ಅಂತ. ಆಗ ಗುರುಗಳು ಹೇಳಿದ್ರಂತೆ, ಯಾವ ಆಧ್ಯಾತ್ಮಿಕ ಹುಚ್ಚು ನನ್ನ ಶಿಷ್ಯನಿಗೆ ಹಿಡೀತೋ ಆ ಹುಚ್ಚಿನ ನನಗೆ ಹಿಡಿಲಿಲ್ವಲ್ಲಪ್ಪ, ನನ್ನ ಶಿಷ್ಯನೇ ಧನ್ಯ ಅಂತ ಹೇಳಿದ್ರಂತೆ. ಸೊ ಆ ದೃಷ್ಟಿಯಿಂದ ಅದು ಅನುಭವದಲ್ಲಿ ಇರ್ತಕ್ಕಂಥದ್ದು. ನಾನು ಬಾಯಲ್ಲಿ ಹೇಳಿರ್ಬೋದು, ಬಾಯಲ್ಲಿ ಪಾಠ ಮಾಡಿ ನಾನು ಸದಾಶಿವ ಬ್ರಹ್ಮೇಂದ್ರನಿಗೆ ಗುರುವಾಗಿರ್ಬೋದು ದೇಹ ದೃಷ್ಟಿಯಿಂದ, ಆದರೆ ನಿಜವಾದ ಅರ್ಥದಲ್ಲಿ ಅವನೇ ನನಗೆ ಗುರು ಅಂತ ಹೇಳಿದ್ರಂತೆ ಪರಮಶಿವೇಂದ್ರ ಸರಸ್ವತಿಗಳು. ಯಾವಾಗಲೂ ಕೂಡ ಶಿಷ್ಯರು ಕೆಳಗಡೆ ಇರ್ತಾರೆ, ಗುರುಗಳು ಮೇಲಿರ್ತಾರೆ. ಆದರೆ ಪರಮಶಿವೇಂದ್ರ ಸರಸ್ವತಿಗಳು ಶಿಷ್ಯನೆಲ್ಲ ಮೇಲ್ಗಡೆ ಕೂಡಿಸಿ ತಾವು ಕೆಳಗಡೆ ನಿಂತ್ಕೊಂಡು ಪಾಠ ಮಾಡ್ತಾ ಇದ್ರಂತೆ. ಆ ಮಟ್ಟದಲ್ಲಿ ಅರ್ವಂಗಾಡ್ ಅಂತ ಅಲ್ಲಿ ಪರಮಶಿವೇಂದ್ರ ಸರಸ್ವತಿಗಳ ಸಮಾಧಿ ಇದೆ. ಯಾರು ಬೇಕಾದರೂ ಇವತ್ತು ಹೋಗಿ ನೋಡ್ಕೊಂಬರ್ಬೋದು. ಸದಾಶಿವ ಬ್ರಹ್ಮೇಂದ್ರ ಸಮಾಧಿ ಇರೋದು ನೆರೂರಲ್ಲಿ, ಕರೂರಿಂದ 18 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇರ್ತಕ್ಕಂಥದ್ದು ಅರ್ವಂಗಾಡು, ಅಲ್ಲಿರ್ತಕ್ಕಂಥದ್ದು ಪರಮಶಿವೇಂದ್ರ ಸರಸ್ವತಿಗಳ ಸಮಾಧಿ. ದಹರ ವಿದ್ಯಾ ಪ್ರಕಾಶಿಕ ಅಂತ ಅವ್ರದ್ದೊಂದು ಗ್ರಂಥ ಇದೆ. ಅಲ್ಲಿ ಇವತ್ತಿಗೂ ಕೂಡ 4 ದೊಡ್ಡ ಹದ್ದುಗಳು ಬಿಳಿ ರೆಕ್ಕೆ ಇಟ್ಕೊಂಡು ಆ ಸಮಾಧಿ ಸುತ್ತಲೂ ಓಡಾಡ್ತಾ ಇರುತ್ತೆ. ನಾನು ನೋಡಿರೋದು ನಿಮಗೆ ಹೇಳ್ತಾ ಇದ್ದೀನಿ, ಕಟ್ಟುಕತೆ ಅಲ್ಲ. ಆ 4 ಜನ ಶಿಷ್ಯರು ಇವತ್ತೂ ಕೂಡ ಗುರುಗಳ ಸಮಾಧಿಯನ್ನು ಕಾಯ್ತಾ ಇದ್ದಾರೆ ಅಂತ ಅಲ್ಲಿರ್ತಕ್ಕಂತಹ ವರ್ತಮಾನ. ಆ ದೃಷ್ಟಿಯಿಂದ ಯಾರು ಉನ್ಮತ್ತರು ಅನ್ನೋದಕ್ಕೆ ನಿಜವಾದ ಅರ್ಥದಲ್ಲಿ ಅವರು ಆಧ್ಯಾತ್ಮಿಕ ಹುಚ್ಚು ಅವ್ರಿಗೆ ಹಿಡಿದಿರ್ತಕ್ಕಂಥದ್ದು. ನಮಗೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾಗಿರ್ತಕ್ಕಂಥ ಹುಚ್ಚು ಹಿಡಿಯುತ್ತೆ, ಆದರೆ ಅವ್ರಿಗಿದ್ದಿದ್ದು ಆಧ್ಯಾತ್ಮಿಕ ಹುಚ್ಚು. ಕನಕದಾಸರು ಪುರಂದರದಾಸರ ಬಗ್ಗೆ ಒಂದು ಮಾತಿದೆ ಹಿಸ್ಟ್ರಿನಲ್ಲಿ. ವಿನ್ಸೆಂಟ್ ಸ್ಮಿತ್ ಅನ್ನೋನು ಹೇಳ್ತಾನೆ, ಕನಕ ಆ್ಯಂಡ್ ಪುರಂದರ ವರ್ ಗಾಡ್ ಇಂಟಾಕ್ಸಿಕೇಟೆಡ್ ಮಿಸ್ಟಿಕ್ಸ್ ವಿತ್ ಗಾಡ್ ಇನ್ಸ್ಪೈರ್ಡ್ ಕಾಂಪೋಸಿಷನ್ ಆ್ಯಂಡ್ ಹೆನ್ಸ್ ದೇ ವರ್ ನಥಿಂಗ್ ಬಟ್ ಗಾಡ್ಲಿ ಅಂತ. ಸೊ ಆ ದೃಷ್ಟಿಯಿಂದ ಅವರಿಗೆ ಗಾಡ್ ಇಂಟಾಕ್ಸಿಕೇಷನ್, ನಮಗೆ ಯಾರ್ಯಾರಿಗೆ ಏನೇನೋ ಇಂಟಾಕ್ಸಿಕೇಷನ್ ಇರುತ್ತೆ, ಆದರೆ ಅವ್ರಿಗಿದ್ದಿದ್ದು ಗಾಡ್ ಇಂಟಾಕ್ಸಿಕೇಷನ್. ನೋಡಿ, ಯಾವಾಗಲೂ ಕೂಡ ಆ ಬ್ರಹ್ಮವಸ್ತುವನ್ನೇ ಎಲ್ಲ ಕಡೆಯೂ ಕೂಡ ಕಾಣ್ತಾ ಇರತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಅದು ನಿಜವಾಗಿರ್ತಕ್ಕಂಥ ಅನುಭವ, ಅದು ಕೂತ್ಕೊಳ್ತಕ್ಕಂಥ ಅನುಭವ. ಸಮಾಧಿಯಲ್ಲಿರ್ತಕ್ಕಂಥವರ ತಕ್ಷಣ ಬಹಿರ್ಮುಖರಾಗಿ ತಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯವನ್ನು ಚೆನ್ನಾಗಿ ಗೊತ್ತಿರೋ ಹಾಗೆ ಹೇಳಿ ಸಮಾಧಾನ ಮಾಡಿ ಕಳಿಸಿರ್ತಕ್ಕಂಥ ದೃಷ್ಟಾಂತ ನಮ್ಮ ಮುಂದೆ ಇರ್ತಕ್ಕಂಥದ್ದನ್ನು ನೋಡಿದರೆ ಅಂಥವರಿಗೆ ಅನುಭವ ಆಗಿದೆ ಅನ್ನೋದು ನಮಗೆ ಮನದಟ್ಟಾಗತ್ತೆ. ಉದಾಹರಣೆಗೆ ಶೃಂಗೇರಿ ಶಾರದಾ ಪೀಠದ 34ನೇ ಜಗದ್ಗುರುಗಳಾಗಿದ್ದಂಥ ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅವರು ಸಮಾಧಿಯಲ್ಲಿ ಇದ್ದಾಗ ಮೈಸೂರು ಮಹಾರಾಜರು ಗೋವಿಂದ ಸ್ವಾಮಿ ಎಂಬತಕ್ಕಂಥ ವೈದ್ಯರನ್ನು ಕಳಿಸಿದ್ರಂತೆ. ಸ್ವಾಮಿಗಳಿಗೆ ಸ್ವಲ್ಪ ಆರೋಗ್ಯ ಕಡಿಮೆ ಆಗಿದೆ, ಹೋಗಿ ದಯವಿಟ್ಟು ನೀವು ನೋಡ್ಕೊಂಬನ್ನಿ ಅಂತ. ಇವರು ಸಮಾಧಿಯಲ್ಲಿದ್ದವರು ಸಮಾಧಿಯಿಂದ ಬಹಿರ್ಮುಖರಾಗಿ ತಕ್ಷಣ ವೈದ್ಯರನ್ನು ಮಾತಾಡಿಸಿದ್ರಂತೆ. ನೀವೇ ಅಲ್ವಾ ಗೋವಿಂದ ಸ್ವಾಮಿ ಅನ್ನೋ ವೈದ್ಯರು, ಮಹಾಪ್ರಭುಗಳು ಕಳಿಸಿರ್ತಕ್ಕಂಥದ್ದು, ನಾನು ಎಲ್ಲ ಗುಣವಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ನಿಮ್ಮ ಪ್ರಭುಗಳಿಗೆ ಹೇಳಿಬಿಡಿ ಅಂದ್ರಂತೆ. ಹೇಳಿಬಿಟ್ಟು ಮತ್ತೆ ಸಮಾಧಿಗೆ ಹೊಟ್ಟೋದ್ರಂತೆ. ಆ ಮಠದಲ್ಲಿ ಇರತಕ್ಕಂಥವರಿಗೆ ನಿಜವಾಗ್ಲೂ ಕೂಡ ಆ ಸ್ವಾನುಭವ ಎಂಬತಕ್ಕಂಥದ್ದು ವೇದ್ಯವಾಗಿರುತ್ತೆ. ಇನ್ನೊಂದು ಸಲ ಶಾರದಾ ದೇವಿಯ ಸನ್ನಿಧಾನದಲ್ಲಿ ಪೂಜೆಗೆ ಕುಳಿತಿದ್ದಾಗ ಇಬ್ಬರು ತರ್ಕಶಾಸ್ತ್ರ ಪಂಡಿತರು ಬಂದು ಇವತ್ತು ಸ್ವಾಮಿಗಳನ್ನು ಸೋಲಿಸಿಬಿಡ್ತೀವಿ ವಾದ ಮಾಡಿ ತರ್ಕದಲ್ಲಿ ಅಂತ ಮಹಾ ಅಹಂಕಾರದಿಂದ ಬೀಗ್ತಾ ಬಂದ್ರಂತೆ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅಲ್ಲೊಬ್ಬ ಮೂಗ ನಿಂತಿದ್ದಂತೆ, ಜನ್ಮೇಪಿ ಮೂಗ, ಅವನಿಗೆ ಮಾತು ಬರಲ್ಲ. ಸುಮ್ಮನೆ ಇವರು ಅವನ ಕಡೆ ನೋಡಿದ್ರಂತೆ ಅಷ್ಟೆ. ತಮ್ಮ ಸಮಸ್ತವಾಗಿರ್ತಕ್ಕಂಥ ತಪಶಕ್ತಿಯನ್ನು ಅವನಿಗೆ ಧಾರೆ ಎರೆದು ಮೂಗ ಮಾತಾಡಿದ್ದು ಮೊದಲನೇ ವಿಸ್ಮಯ. ಆದರೆ ಎರಡನೇ ವಿಸ್ಮಯ, ತರ್ಕಶಾಸ್ತ್ರದ ಪಂಡಿತರನ್ನು ತರ್ಕದಲ್ಲೇ ವಾದ ಮಾಡಿ ಆಚೆಗಟ್ಟಿದ್ನಂತೆ. ಇದು ಎರಡನೇ ವಿಸ್ಮಯ. ಆ ಮಟ್ಟದಲ್ಲಿ ಇದ್ದರೆ ಅದು ನಿಜವಾಗಿರ್ತಕ್ಕಂತಹ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ ಎಂಬತಕ್ಕಂಥ ವಾಕ್ಯಗಳು ಸಿದ್ಧವಾಗತ್ತೆ. ತತ್ ತ್ವಂ ಅಸಿ, ಅದು ನಿಜವಾಗಿರ್ತಕ್ಕಂಥ ಅನುಭವ ವಾಕ್ಯ. ಯಾತಕ್ಕೆ ಆ ಅನುಭವ ವಾಕ್ಯ ಬಂತು ಛಾಂದೋಗ್ಯ ಉಪನಿಷತ್ತಲ್ಲಿ ಅಂದರೆ, ತಮಗೆ ಗೊತ್ತಿರತಕ್ಕಂತಹ ಶ್ವೇತಕೇತು ದೃಷ್ಟಾಂತ ಜ್ಞಾಪಕ ಮಾಡಿಕೊಳ್ಳಿ. ಶ್ವೇತಕೇತು ಎಂಬತಕ್ಕಂಥ ಹುಡುಗ ಗುರುಮುಖೇನ ಅಧ್ಯಯನ ಮಾಡಕ್ಕೆ ಹೋಗಿ ಗುರುಕುಲ ವಾಸದಿಂದ ಮಹಾ ಗರ್ವಿಷ್ಠನಾಗಿ ಮನೆಗೆ ಬಂದ. ಮಹಾಮನ ಅನೂಚಾನಮಾನಿ ಬ್ರಹ್ಮಯೇಯಾಯ
ನನ್ನ ಸಮಾನ ಇಲ್ಲ ಅಂತ ಬೀಗ್ತಾ. ತಂದೆ ಆಗಿರೋ ಒಂದೇ ಒಂದು ಪ್ರಶ್ನೆ ಕೇಳ್ದ, ನೋಡಪ್ಪ ಮಗು, ಯಾವ ಒಂದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥವಾದಂಗೆ ಆಗತ್ತೋ ಅದು ನಿನಗೆ ಗೊತ್ತಾ ಅಂತ. ಅದಕ್ಕೆ ಅವ್ನು ಕೊಟ್ಟು ಉತ್ತರ ಏನೋ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ನಂತೆ. ಅವ್ರಿಗೆ ಗೊತ್ತಿದ್ರೆ ನನಗೆ ಹೇಳಿದೆ ಇನ್ನು ಯಾರಿಗೆ ಹೇಳ್ತಾ ಇದ್ರು, ಐ ಆಮ್ ದ ಬೆಸ್ಟ್ ಸ್ಟೂಡೆಂಟ್, ನನಗೆ ಹೇಳಿಲ್ಲ ಅಂದಮೇಲೆ ಅವ್ರಿಗೆ ಗೊತ್ತಿಲ್ಲ ಅಂತ. ಆವಾಗ ತಂದೆಗೆ ಅನ್ನಿಸ್ತಂತೆ, ಓಹೋ ಮಗ ಜಾಡು ಬಿಟ್ಟು ಹೋಗ್ತಾ ಇದ್ದಾನೆ, ದಾರಿ ತಪ್ತಾ ಇದ್ದಾನೆ, ಇನ್ನು ನಾನೇ ಇವನಿಗೆ ಬೋಧನೆ ಮಾಡಬೇಕು ಅಂತ ತತ್ವಮಸಿ ವಾಕ್ಯಾರ್ಥವನ್ನು ಬೋಧನೆ ಮಾಡಿದಂತೆ. ನೋಡು ಮಗು, ಒಂದು ಲೋಟ ತಗೊಂಬ, ಲೋಟದ ಪೂರ್ತಿ ನೀರು ಹಾಕು, ಒಂದು ಚಿಟಿಕೆ ಉಪ್ಪು ಹಾಕು, ನೀರು ಕರಗೋದಕ್ಕೆ ಬಿಡು 1 ನಿಮಿಷ. ನೀರು ಕರಗುತ್ತಾ ಆಮೇಲೆ ಮೇಲ್ಗಡೆ ಭಾಗ ನೀರನ್ನು ಕುಡಿ. ಹೆಂಗಿದೆ ನೀರು? ಉಪ್ಪಾಗಿದೆ. ಮಧ್ಯಭಾಗ ನೀರನ್ನು ಕುಡಿ, ಅದು ಹೇಗಿದೆ? ಉಪ್ಪಾಗಿದೆ. ಕೆಳಗಡೆ ಭಾಗ ನೀರನ್ನು ಕುಡಿ, ಅದು ಹೇಗಿದೆ? ಉಪ್ಪಾಗಿದೆ. ಉಪ್ಪು ಕಣ್ಣಿಗೆ ಕಾಣಿಸ್ತಾ ಇದೆಯೋ? ಕಾಣಿಸ್ತಾ ಇಲ್ಲ. ಹಾಗಿದ್ರೆ ಉಪ್ಪಾಗಿದೆ ನೀರು ಅಂತ ಹೇಗಪ್ಪ ಹೇಳ್ತೀಯ? ರುಚಿ ನಾಲಿಗೆ ಅನುಭವಕ್ಕೆ ಬರ್ತಾ ಇದೆ. ನೀನು ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ಲೋಟದಲ್ಲಿರ್ತಕ್ಕಂಥ ನೀರೇ ಉಪ್ಪು ನೀರು ಅನ್ನೋದನ್ನು ನಾಲಿಗೆಯಿಂದ ಚಪ್ಪರಿಸಿ ಅನುಭವದಿಂದ ತಿಳ್ಕೋಬೇಕಾದ್ರೆ ಬ್ರಹ್ಮ ಅಥವಾ ಆತ್ಮವಸ್ತುವನ್ನು ಅನುಭವ ಇಲ್ಲದೆ ಹೇಗಪ್ಪ ತಿಳ್ಕೋತೀಯ? ಯಾರು ಲೋಟ ನೋಡಿಲ್ಲ, ಯಾರು ನೀರು ನೋಡಿಲ್ಲ, ಯಾರು ಉಪ್ಪು ನೋಡಿಲ್ಲ, ಯಾರು ನೀರನ್ನು ಕುಡಿದಿಲ್ಲ, ಪ್ರತಿಯೊಬ್ಬರೂ ನಿತ್ಯ ಜೀವನದಲ್ಲಿ ನೋಡ್ತಕ್ಕಂಥ ಲೌಕಿಕ ದೃಷ್ಟಾಂತವನ್ನು ಇಟ್ಕೊಂಡು ಅಲೌಕಿಕವಾಗಿರ್ತಕ್ಕಂಥ ಬ್ರಹ್ಮವಸ್ತುವನ್ನು ಮನೆಗೆ ಅಹಂಕಾರದಿಂದ ಬೀಗ್ತಾ ಬಂದಿರತಕ್ಕಂಥ ಶ್ವೇತಕೇತುವಿಗೆ ತಂದೆಯಾಗಿರ್ತಕ್ಕಂಥ ಆರುಣಿ ಸಾಮವೇದಕ್ಕೆ ಸೇರಿರ್ತಕ್ಕಂಥ ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದ 9ನೇ ಮಂತ್ರದಲ್ಲಿ ಸ್ಪಷ್ಟೀಕರಿಸ್ತಾನೆ. ಒಂದಲ್ಲ ಎರಡಲ್ಲ 9 ದೃಷ್ಟಾಂತ ಕೊಡ್ತಾನೆ. ಈ ರೀತಿ ನೋಡಿ, ದೃಷ್ಟಾಂತದಿಂದ ನಮಗೆ ಅದು ಮನಸ್ಸಿಗೆ ನಿಲ್ಲತ್ತೆ ಹೊರತು ಸುಮ್ಮನೆ ಬಾಯಲ್ಲಿ ಎಷ್ಟೇ ಹೇಳಿದ್ರೂ ಕೂಡ ನಾವು ಆ ಮಟ್ಟಕ್ಕೆ ಹೋಗಿಲ್ವಲ್ಲ, ಅದರಿಂದ ನಮಗದು ನಿಲ್ಲಲ್ಲ. ಅದು ಕೇಳಿದಾಗ ಚೆನ್ನಾಗಿರುತ್ತೆ, ಆದರೆ ಆಮೇಲೆ ಮರ್ತು ಹೋಗುತ್ತೆ, ಅದು ತಲೆನಲ್ಲಿ ನಿಲ್ಲಲ್ಲ, ಅದು ರೂಢಮೂಲವಾಗಿ. ಈ ತರಹ ಉದಾಹರಣೆಗಳನ್ನು ಕೊಟ್ಟರೆ ಆವಾಗ ಅದು ಸ್ಪಷ್ಟೀಕೃತವಾಗುತ್ತೆ ಮಾತು ಎಂಬತಕ್ಕಂಥದ್ದು. ಈ ದೃಷ್ಟಿಯಿಂದ ಅದು ಮುಖ್ಯವಾಗಿ ನಮ್ಮ ಪರಂಪರೆಯಲ್ಲಿರ್ತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥ ದೃಷ್ಟಾಂತಗಳನ್ನೆಲ್ಲ ಕೂಡ ಸ್ವಾಮಿಗಳು ಕೋಟ್ ಮಾಡ್ತಾರೆ ಈ ವಿಷಯದಲ್ಲಿ. ನೋಡಿ, ಕರ್ಮ ಫಲೇಹಿ ಸ್ವರ್ಗಾದೌ ಅನುಭವಾರೂಢೆ ಸ್ಯಾದಪಿ ಕದಾಚಿತ್ ಅಸಂಗಃ ಭವೇದ್ವಾ ನವ. ಕರ್ಮಕ್ಕೆ ಫಲವಾಗಿರುವ ಸ್ವರ್ಗಾದಿಗಳು ಅನುಭವಕ್ಕೆ ಹತ್ತಿರವಿಲ್ಲವಾದ್ದರಿಂದ ಇದೆಯೋ ಇಲ್ಲವೋ ಎಂದು ಶಂಕೆ ಬರುತ್ತದೆ. ಶಂಕೆ ಅಂದರೆ ಅನುಮಾನ, ಅನುಮಾನ ಅಂದರೆ ಡೌಟು. ಸಂಶಯಾತ್ಮ ವಿನಶ್ಯತಿ, ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಮಾತು. ಯಾರೂ ಕೂಡ ಸಂದೇಹ ಇಟ್ಕೊಂಡು ಹೋಗಬಾರ್ದು. ಮನುಷ್ಯರಿಗೆ ಸಂದೇಹ ಹೇಗೆ ಬರುತ್ತೆ ಗೊತ್ತಾ? ಒಂದು ಆವರಣ, ಎರಡನೇದು ವಿಕ್ಷೇಪ, ಮೂರನೇದು ಸಂಶಯ. 3 ರೀತಿಯಾಗಿ ಮಿಥ್ಯಾಜ್ಞಾನ ಅನ್ನೋದು ನಮ್ಮನ್ನು ಕಾಡಿಸತ್ತೆ. ಆ 3ಅನ್ನೂ ಕೂಡ ನಾವು ದಾಟಬೇಕಾಗತ್ತೆ ಅನುಭವಕ್ಕೆ ಹೋಗಬೇಕಾದ್ರೆ. ಮೊದಲನೇದೇನು? ಆವರಣ. ಆವರಣ ಅಂದ್ರೇನು? ಇರ್ತಕ್ಕಂಥ ವಸ್ತು ಇದ್ದರೂ ಕೂಡ ಅದಿಲ್ಲ ಅಂತ ನಾವು ಮುಚ್ಚಾಕಿರೋ ಹಾಗೆ ಭಾವನೆ. ನನ್ನ ಎದುರುಗಡೆ ರವಿ ಕೂತಿದ್ರೂ ಕೂಡ ರವಿ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಆವಾಗ ಅದು ಆವರಣ ಜ್ಞಾನ. ರವಿಯವರನ್ನು ಪತ್ತಿ ಪಾಂಡುರಂಗ ಅಂತ ತಿಳ್ಕೊಂಡ್ರೆ ಅದು 2ನೇ ರೀತಿಯಾಗಿರ್ತಕ್ಕಂತಹ ವಿಕ್ಷೇಪ ಜ್ಞಾನ. 3ನೇದು ಯಾವುದು? ಇವು ರವಿನೋ ಪತ್ತಿ ಪಾಂಡುರಂಗನೋ ಕೊನೆಯ ತನಕ ಇತ್ಯರ್ಥವೇ ಆಗದೆ ಹೋದರೆ ಅದು ಸಂಶಯ. ಈ ರೀತಿಯಾಗಿ ಮಿಥ್ಯಾಜ್ಞಾನ ಅನ್ನೋದು 3 ರೀತಿಯಾಗಿ ಮನುಷ್ಯನನ್ನು ಕಾಡಿಸತ್ತೆ. ಈ 3ಅನ್ನೂ ಕೂಡ ನಾವು ಯಾವಾಗ ದಾಟಿ ಹೋಗ್ತೀವೋ ಆವಾಗ ತರತಿ ಶೋಕಂ ಆತ್ಮವಿತ್. ಸ್ಪಷ್ಟವಾಗಿ ಸ್ವಾಮಿಗಳು ಕೋಟ್ ಮಾಡ್ತಕ್ಕಂಥ ಶ್ರುತಿ, ನನ್ನ ಮಾತಲ್ಲ. ಶೋಕಂ, ಶೋಕ ಅಂದ್ರೇನು? ದುಃಖವನ್ನು. ತರತಿ, ದಾಟ್ತಾನೆ. ಯಾರು? ಆತ್ಮವಿತ್. ಯಾರಿಗೆ ಆತ್ಮಜ್ಞಾನವಾಗಿದೆಯೋ ಆತ್ಮಕ್ರೀಡ, ಆತ್ಮರತಿ, ಆತ್ಮವಾನ್. ಅದಕ್ಕೇನೆ ಆತ್ಮದೊಂದಿಗೆ ಯಾರು ಕ್ರೀಡಿಸ್ತಾ ಇರ್ತಾರೋ, ಆತ್ಮದೊಂದಿಗೆ ಯಾರು ರತಿಯನ್ನು ಬೆಳೆಸ್ಕೊಂಡಿರ್ತಾರೋ, ಆದ್ದರಿಂದನೇ ಆತ್ಮಾರಾಮ ಆತ್ಮಕ್ರೀಡ ಅನ್ನೋ ಮಾತುಗಳು ಬಂದಿರತಕ್ಕಂಥದ್ದು. ಸೊ ಆತ್ಮಾರಾಮ ಅನ್ನೋದ್ರ ಬಗ್ಗೆ ಸದಾಶಿವ ಬ್ರಹ್ಮೇಂದ್ರ ಸಂಗೀತ ಕೃತಿಯಲ್ಲೂ ಒಂದಿದೆ. ಅವರು ಸಂಗೀತವನ್ನು ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ದಂತಹ ಮಹಾನುಭಾವರು. ಪೊಯೆಟ್ರಿ ಬ್ಯೂಟಿಫೈಸ್ ಫಿಲಾಸಫಿ ಆ್ಯಂಡ್ ಫಿಲಾಸಫಿ ಎಡಿಫೈಸ್ ಪೊಯೆಟ್ರಿ ಅಂತ ಶೆಲ್ಲಿ ಒಂದು ಕಡೆ ಹೇಳ್ತಾನೆ. ಅದು ಸದಾಶಿವ ಬ್ರಹ್ಮೇಂದ್ರಿಗೆ ನಿತ್ಯ ಜೀವನದಲ್ಲಿ ಸ್ಪಷ್ಟವಾಗಿ ಅನ್ವಯವಾಗುತ್ತೆ. ಹೈಯೆಸ್ಟ್ ಫಾರ್ಮ್ ಆಫ್ ಪೊಯಿಟ್ರಿ ಶುಡ್ ಆಲ್ವೇಸ್ ಕಲ್ಮಿನೇಟ್ ಇನ್ ಫಿಲಾಸಫಿ.
ಫಿಲಾಸಫಿ ಅಂದರೆ ಲವ್ ಆಫ್ ವಿಸ್ಡಮ್ ಅಷ್ಟೇ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ ಸ್ವಾಮಿಗಳು, ಕರ್ಮಕ್ಕೆ ಫಲವಾಗಿರುವ ಸ್ವರ್ಗಾದಿಗಳು ಅನುಭವಕ್ಕೆ ಹತ್ತಿರವಿಲ್ಲವಾದ್ದರಿಂದ ಇದೆಯೋ ಇಲ್ಲವೋ ಎಂಬ ಶಂಕೆ ಬರಬಹುದು. ಜ್ಞಾನ ಫಲವು ಅನುಭವಕ್ಕೆ ಹತ್ತಿಕೊಂಡು ಇಲ್ಲಿಯೇ ತೋರತಕ್ಕದ್ದು, ಬ್ರಹ್ಮವು ಸಾಕ್ಷಾತ್ತಾಗಿ ಅಪರೋಕ್ಷವಾಗಿ ಇರತಕ್ಕದ್ದು ಎಂಬ ಶ್ರುತಿ ಇದೆ. ಆ ಶ್ರುತಿಯನ್ನು ನಾವು ಪರಿಗ್ರಹಿಸಬೇಕು. ನೋಡಿ, ಯಾವ ಕಾಂಟೆಕ್ಸ್, ಯಾವ ಶ್ರುತಿ ಬೇಕೋ ಅದನ್ನು ಕರೆಕ್ಟಾಗಿ ಉದ್ಧರಿಸ್ತಾರೆ ಸ್ವಾಮಿಗಳು. ಅದೊಂದು ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಆ ಸಮಯಕ್ಕೆ ಅನುಗುಣವಾಗಿರ್ತಕ್ಕಂಥ ಶ್ರುತಿವಾಕ್ಯ ಕೆಳಗಡೆ ಅಡಿ ಟಿಪ್ಪಣಿನಲ್ಲಿ ಎಲ್ಲಿ ಬರುತ್ತೆ ಅನ್ನೋದಕ್ಕೆ ವಿವರಣೆ. ನಾನು ನಿನ್ನೆ ನಿಮಗೊಂದು ಮಾತು ಹೇಳಿದೆ, ರಿಸರ್ಚ್ ಮೆಥಡಾಲಜಿ ಅಂತ. ಸೊ ರಿಸರ್ಚ್ ಮೆಥಡಾಲಜಿ ನಾವು ಸ್ವಾಮಿಗಳ ಪ್ರತಿಯೊಂದು ಗ್ರಂಥದಲ್ಲೂ ಕೂಡ ಕಾಣಬಹುದು. ಪ್ರೀ ಪಿ ಎಚ್ ಡಿ ಎಕ್ಸಾಮಿನೇಷನ್ ರಿಸರ್ಚ್ ಮೆಥಡಾಲಜಿ ಭಾಳ ಸುಲಭವಾಗಿ ಪಾಸ್ ಮಾಡ್ಬೋದು ಸ್ವಾಮಿಗಳ ಕೃತಿ ಓದ್ಬಿಟ್ರೆ. ಹೆಂಗೆ ಬರೀಬೇಕು ರಿಸರ್ಚ್ ಅನ್ನೋದಕ್ಕೆ ನಮಗೆ ಸಿಗ್ತಾ ಹೋಗುತ್ತೆ. ನೋಟ್ಸು, ಫುಟ್ ನೋಟ್ಸು, ಆಪ್ಸಿಟ್ಟು, ಐಬಿಡ್ಡು, ಕಾಮ, ಸೆಮಿಕೋಲನ್ನು, ಕೋಲನ್ನು, ಫುಲ್ ಸ್ಟಾಪು, ಇಟ್ಯಾಲಿಕ್ಸು ಎಲ್ಲ ಕೂಡ ಒಂದು ಕಡೆ ಸಿಕ್ಕೋಗುತ್ತೆ. ಈ ದೃಷ್ಟಿಯಿಂದ ಪ್ರತಿಯೊಂದು ಕೃತಿಯಲ್ಲೂ ಕೂಡ ಅಷ್ಟು ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ತುಂಬಿಕೊಂಡು ಸ್ವಾಮಿಗಳು ನಮಗೆ ಅನುಗ್ರಹಿಸ್ತಾರೆ ನೋಡಿ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಗ ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ. ಸ್ಪಷ್ಟವಾಗಿ ಭಗವದ್ಗೀತೆಯ 14ನೇ ಅಧ್ಯಾಯದ 6ರಿಂದ 8ನೇ ಶ್ಲೋಕವನ್ನು ಕೋಟ್ ಮಾಡಿ ಸ್ವಾಮಿಗಳು ಹೇಳ್ತಾರೆ, ಸತ್ವಗುಣವು ನಿರ್ಮಲವಾಗಿರುತ್ತದೆ, ಅದು ಎಲ್ಲವನ್ನೂ ಬೆಳಗಿಸುವಷ್ಟು ಸ್ವಭಾವವುಳ್ಳದ್ದು, ಅದರಲ್ಲಿ ಯಾವ ದುಃಖವೂ ಇರುವುದಿಲ್ಲ. ನೋಡಿ, ಮುಖ್ಯವಾಗಿ ಮನುಷ್ಯನಿಗೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ 3 ರೀತಿಯಾಗಿರ್ತಕ್ಕಂಥ ತಾಪಗಳು ಕಾಡುತ್ತೆ. ಅದಕ್ಕೆ ನಾವು ತಾಪತ್ರಯಗಳು ಅಂತ ಹೇಳೋದು. ಸಾಮಾನ್ಯವಾಗಿ ಉಪಯೋಗಿಸ್ತೀವಿ ಶಬ್ದ, ಅವರಿಗೆ ತಾಪತ್ರಯ ಕಾಡ್ತಾ ಇದೆ. ಕೇಳಿ ಪ್ರಶ್ನೆ, ಯಾವುದು 3 ತಾಪಗಳು ಅಂತ ಹೇಳೋದು ಕಷ್ಟ ಆಗತ್ತೆ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅನ್ನೋದಕ್ಕೇನೆ ತಾಪತ್ರಯಗಳು ಅಂತ ಹೇಳೋದು. ಇದಕ್ಕೆ ದುಃಖತ್ರಯಗಳು ಅಂತ ಕೂಡ ಒಂದು ಮಾತಿದೆ. ದುಃಖತ್ರಯ ನಿವಾರಣೆ ಆದ ಕೂಡಲೇ ಇರೋದು ಯಾವುದು? ಅದೇ ಸುಖ. ಪ್ರತಿಯೊಬ್ಬರು ಸುಖವನ್ನು ಬಯಸ್ತಾರೆ ಹೊರತು ದುಃಖವನ್ನು ಯಾರೂ ಬಯಸೋದಿಲ್ಲ. ಸುಖಮ್ಮೇ ಭೂಯಾತ್ ದುಃಖಂ ಮಾ ಭೂತ್. ಪ್ರತಿಯೊಬ್ಬರು ಇದನ್ನೇ ಕೇಳೋದು. ಆದರೆ ಸುಖ ಪಡೋದು ಏನು ಮಾಡಬೇಕು ಅನ್ನೋದು ಮಾತ್ರ ನಾವು ಮಾಡಲ್ಲ. ಅದೇ ಬಂದಿರೋದು. ಸುಖದ ಅಪೇಕ್ಷೆ ಎಲ್ರಿಗೂ ಇದೆ, ಆದರೆ ಸುಖ ಪಡೋದಕ್ಕೆ ಏನು ಮಾಡಬೇಕೋ ಪೂರ್ವ ಸಿದ್ಧತೆ ಅದು ಮಾಡೋದಿಲ್ಲ. ಪುಣ್ಯ ಪ್ರತಿಯೊಬ್ಬರಿಗೂ ಬೇಕು, ಆದರೆ ಪುಣ್ಯದ ಫಲ ಬೇಕು, ಪುಣ್ಯ ಕಾರ್ಯ ಮಾತ್ರ ಮಾಡೋಕ್ಕೆ ತಯಾರಾಗಿಲ್ಲ. ಪಾಪದ ಫಲ ಯಾರಿಗೂ ಬೇಡ, ಆದರೆ ಪಾಪ ಕಾರ್ಯದಲ್ಲೇ ನಮ್ಮನ್ನು ನಾವು ತೊಡಗಿಸ್ಕೋತೀವಿ. ಅದಕ್ಕೆ ಸುಭಾಷಿತಕಾರ ಹೇಳೋ ಮಾತನ್ನೇ ಸ್ವಾಮಿಗಳು ಕೋಟ್ ಮಾಡ್ತಾರೆ, ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಹ ಪಾಪಸ್ಯ ಫಲಂ ನೇಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ ಅಂತ. ಯಾರಿಗೂ ಪಾಪದ ಫಲ ಬೇಡ, ಆದರೆ ಪಾಪ ಕಾರ್ಯದಲ್ಲೇ ತೊಡಗಿಸ್ಕೊತಾ ಹೋಗ್ತೀವಿ. ನೋಡಿ, ಮಾಡಿದ್ದಣ್ಣು ಮಹಾರಾಯ, ನಾವು ಏನು ಮಾಡ್ತೀವೋ ಅದು ಅನುಭವಿಸ್ತೀವಿ. ನಾವು ಆಲದ ಬೀಜ ಉತ್ತುಬಿಟ್ಟು ಮಾವಿನ ಹಣ್ಣು ಸಿಗಲಿಲ್ಲ ಅಂದರೆ ಸಿಗತ್ತಾ? ನಾನು ಏನು ಮಾಡ್ತೀನೋ ಅದನ್ನು ನಾನು ಅನುಭವಿಸ್ತೀನಪ್ಪ. ಆ ದೃಷ್ಟಿಯಿಂದಲೇ ಮುಖ್ಯವಾಗಿ ಇಲ್ಲಿ ಹೇಳ್ತಕ್ಕಂಥದ್ದು ಸತ್ವಗುಣವು ನಿರ್ಮಲವಾಗಿರುತ್ತದೆ, ಎಲ್ಲವನ್ನೂ ಬೆಳಗಿಸುವಷ್ಟು ಸ್ವಭಾವವುಳ್ಳದ್ದು. ಪ್ರಕಾಶಸ್ಯ ಪ್ರಕಾಶೋಯಂ ಪ್ರಕಾಶೇನ ಪ್ರಕಾಶ್ಯತಾಂ. ಸುರೇಶ್ವರಾಚಾರ್ಯರು ಶಂಕರಾಚಾರ್ಯರ ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಬರೆದಿರತಕ್ಕಂತಹ ಮಾನಸೋಲ್ಲಾಸ ವ್ಯಾಖ್ಯಾನದ 10ನೇ ಅಧ್ಯಾಯದ 11ನೇ ಶ್ಲೋಕ. ಪ್ರಕಾಶಸ್ಯ ಪ್ರಕಾಶೋಯಂ ಪ್ರಕಾಶೇನ ಪ್ರಕಾಶ್ಯತಾಂ. ಒಳಗಡೆ ಇರ್ತಕ್ಕಂಥ ಪ್ರಕಾಶ ಯಾವುದದು? ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಈ ಪ್ರಕಾಶಕ್ಕೆ ಇನ್ನೊಂದರ ಪ್ರಕಾಶದ ಅವಶ್ಯಕತೆ ಇಲ್ಲ. ಇದು ಸ್ವಯಂ ಪ್ರಕಾಶ ಚೈತನ್ಯ. ಆ ದೃಷ್ಟಿಯಿಂದನೇ ಆತ್ಮ ಎಂಬತಕ್ಕಂಥದ್ದು ಯಾವತ್ತೂ ಕೂಡ ಪ್ರಕಾಶ ಸ್ವರೂಪವಾದದ್ದು. ಈ ದೃಷ್ಟಿಯಿಂದಲೇ ಪಂಚದಶಿನಲ್ಲಿ ಒಂದು ಒಳ್ಳೆ ಉದಾಹರಣೆಯನ್ನು ಕೊಡ್ತಾರೆ ಅವರು. ಯಾವಾಗ ನಮಗೆ ವಿದ್ಯಾದಿನಂ ಪ್ರಕಾಶತ್ವಾತ್ ಅವಿದ್ಯಾ ರಾತ್ರಿ ರುಚ್ಯತೆ. ವಿದ್ಯೆ ಅಂದರೆ ಪ್ರಕಾಶ, ಪ್ರಕಾಶ ಅಂದರೆ ಜ್ಞಾನ, ಅವಿದ್ಯೆ ಅಂದರೆ ಅಜ್ಞಾನ, ಅಜ್ಞಾನ ಅಂದರೆ ಕತ್ತಲೆ, ಕತ್ತಲೆ ಅಂದರೆ ರಾತ್ರಿ. ಆ ದೃಷ್ಟಿಯಿಂದ ಒಂದ್ಸಲ ರಾತ್ರಿ ನಿವಾರಣೆ ಆದ ಕೂಡಲೇ ಬರೋದು ಯಾವುದು? ಬೆಳಕು. ಹಾಗೆ ಕತ್ತಲೆ ರೂಪದಲ್ಲಿರ್ತಕ್ಕಂಥ ಅಜ್ಞಾನ ನಿವಾರಣೆ ಆದ ಕೂಡಲೇ ಇರೋದು ಯಾವುದು? ಅದೇ ಜ್ಞಾನ. ಆ ಅನುಭವವನ್ನು ಪ್ರತಿಯೊಬ್ಬರೂ ಕೂಡ ಪಡ್ಕೋಬೇಕು. ಆ ಅನುಭವದಲ್ಲಿ ಯಾರು ನೆಲೆ ನಿಂತಿರ್ತಾರೋ ಅಂಥವರಿಗೆ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಸಿದ್ಧವಾಗುತ್ತೆ.
ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅಹಂಕಾರದಿಂದ ಬರೋ ಮಾತಲ್ಲ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅನುಭವದಿಂದ ಕೂಡ್ಕೊಂಡಿರ್ತಕ್ಕಂಥ ಮಾತು. 4 ಮಹಾವಾಕ್ಯಗಳು ಅಷ್ಟೇ. ತತ್ ತ್ವಂ ಅಸಿ, ಆ ಬ್ರಹ್ಮವೇ ನೀನಾಗಿದ್ದೀಯ. ಪ್ರಜ್ಞಾನಂ ಬ್ರಹ್ಮ, ಅದಕ್ಕಿಂತ ದೊಡ್ಡ ಜ್ಞಾನವೇ ಇಲ್ಲ. ಐತರೇಯ ಉಪನಿಷತ್ತಲ್ಲಿ ಬರ್ತಕ್ಕಂಥ ಮಹಾವಾಕ್ಯ ಪ್ರಜ್ಞಾನಂ ಬ್ರಹ್ಮ ಅಂತ. ಇಲ್ಲೇ ಕಠೋಪನಿಷತ್ ಸೀರೀಸ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ ಡಾಕ್ಟರ್ ML ನರಸಿಂಹಮೂರ್ತಿಯವರು. ML ನರಸಿಂಹಮೂರ್ತಿಯವರ PhD ಥೀಸಿಸು 4 ಮಹಾವಾಕ್ಯಗಳ ಮೇಲಿರೋದು. ಎಂಟೈರ್ PhD ಥೀಸಿಸು 4 ಮಹಾವಾಕ್ಯಾಸ್ ಅಕಾರ್ಡಿಂಗ್ ಟು 3 ಆಚಾರ್ಯಾಸ್ ಅಂತ. ಶಂಕರ ಪ್ರಕಾರ, ರಾಮಾನುಜರ ಪ್ರಕಾರ, ಮಧ್ವಾಚಾರ್ಯರ ಪ್ರಕಾರ ಮಹಾವಾಕ್ಯಗಳನ್ನು ಹೇಗೆ ನಿರೂಪಣೆ ಮಾಡಿರೋದು ಅಂತ. ಮುಖ್ಯವಾಗಿ ಆ ಒಂದೊಂದು ಮಹಾವಾಕ್ಯದಲ್ಲಿ ಹೇಳಿರ್ತಕ್ಕಂಥದ್ದು ಕೂಡ ಬ್ರಹ್ಮ ವಿಷಯಕವಾಗಿರ್ತಕ್ಕಂಥ ವಸ್ತು. ಬರೀ ವಾಕ್ಯ ಅಲ್ಲ, ಅದು ಮಹಾವಾಕ್ಯ. ಮಹಾವಾಕ್ಯ ದರ್ಪಣ ಅಂತಾನೆ ಒಂದು ಗ್ರಂಥ ಇದೆಯಪ್ಪ. 4 ಮಹಾವಾಕ್ಯಗಳಿಗೆ ಕನ್ನಡಿ ಹಿಡಿಯೋದು ಅಂತ. ದರ್ಪಣ ಅಂದರೆ ಕನ್ನಡಿ ಅಂತ. ಸ್ವಲ್ಪ ನಾವು ಬರೆಯೋವಾಗ ತಾಗು ದಾಗು ವ್ಯತ್ಯಾಸ ಆಗಿಬಿಟ್ರೆ ಕಷ್ಟ. ನಾನು ಹಿಂದೆ ಶಂಕರ ಜಯಂತಿ ಮಂಡಳಿನಲ್ಲಿ ಮಹಾವಾಕ್ಯ ದರ್ಪಣದ ಬಗ್ಗೆ ಉಪನ್ಯಾಸ ಮಾಡ್ತಾ ಇದ್ದಾಗ ಪೇಪರಲ್ಲಿ ದಾಗೆ ಸ್ವಲ್ಪ ಹಾಕ್ತಾಯಿದ್ರು ಅಷ್ಟೇ. ಮಹಾವಾಕ್ಯ ತರ್ಪಣ ಅಂತ ಪ್ರಿಂಟ್ ಮಾಡ್ತಾಯಿದ್ರು. ಯಾಕೆಂದರೆ ಅವ್ರಿಗೆ ದರ್ಪಣ ಅಂದರೆ ಇದೆ ಅಂತಲೇ ಗೊತ್ತಿರ್ತಾ ಇರಲಿಲ್ವಲ್ಲ, ಅದರ ತರ್ಪಣನೇ ಕರೆಕ್ಟು ಅಂತ ಆ ರೀತಿ ಮಾಡ್ತಾಯಿದ್ರು. ಹಾಗಿರಲಿ, ನಾನು ಯಾರನ್ನೂ ದೂಷಿಸಬೇಕು ಅಂತೆಲ್ಲ ಹೇಳ್ತಾ ಇರೋದು. ಆ ರೀತಿ ತಪ್ಪುಗಳು ನಮ್ಮಿಂದ ಆಗದೇ ಇರಲಿ ಎಚ್ಚರ ವಹಿಸೋಣ ಅಂತ ನನಗೆ ನಾನು ಸಂಬೋಧನೆ ಮಾಡ್ಕೋತಾ ಇದ್ದೇನೆ ಹೊರತು ನಿಮಗೇನೂ ಹೇಳೋಕ್ಕೆ ಹೋಗ್ತಾ ಇಲ್ಲ. ಆ ದೃಷ್ಟಿಯಿಂದ ಮುಖ್ಯವಾಗಿ ಎಲ್ಲ ಶ್ರುತಿವಾಕ್ಯಗಳು ಕೂಡ ಅನುಭವದಲ್ಲಿ ಹೋಗಿ ನಿಲ್ಲತ್ತೆ. ವೇದಾಂತಕ್ಕೆ ಬೇಕಾಗಿರೋದೇ ಅನುಭವ. ಮುಖ್ಯವಾಗಿರ್ತಕ್ಕಂಥದ್ದೇ ಸ್ವಾನುಭವ. ಸ್ವಾನುಭವ ಅಂದ್ರೇನು? ಯಾವುದು ಯಾರನ್ನ ಎಂದೂ ಬಿಟ್ಟು ಇರೋದಿಲ್ಲವೋ ಅದು ಸ್ವಾನುಭವ. ಯಾವುದು ಅನುಭವ? ಬ್ರಹ್ಮ. ಅಹಂ ಬ್ರಹ್ಮ. ನಾನು ಜೀವ ಅಲ್ಲ, ನಾನು ಬ್ರಹ್ಮ. ನಾನು ದೇಹವಲ್ಲ, ನಾನು ಬ್ರಹ್ಮ. ನಾನು ಇಂದ್ರಿಯಗಳಲ್ಲ, ನಾನು ಬ್ರಹ್ಮ. ನಾನು ಮನಸ್ಸಲ್ಲ, ನಾನು ಬ್ರಹ್ಮ. ಅದು ಅನುಭವ. ಅನುಭವ ಪರ್ಯಂತವಾದ ಇರತಕ್ಕಂಥ ವೇದಾಂತ. ಆ ದೃಷ್ಟಿಯಿಂದಲೇ ಅನುಭವಗಮ್ಯ ವೇದಾಂತ ಎಂಬುದಾಗಿ ಸ್ವಾಮಿಗಳು ಉತ್ಕೃಷ್ಟವಾಗಿರ್ತಕ್ಕಂಥ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ನನಗೆ ಒಂದು 5 ಭಾಗ ಕೂಡ ಗ್ರಂಥದಲ್ಲಿ ಹೇಳೋಕ್ಕೆ ಆಗಿಲ್ಲ. 95 ಭಾಗ ನಾನು ಬಿಟ್ಟಿದ್ದೀನಿ. ಆದ್ದರಿಂದ ಎಲ್ಲರೂ ನನ್ನ ಕ್ಷಮಿಸ್ತೀರಾ ಅಂತ ಭಾವಿಸ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದರೆ, ಸ್ವಾಮಿಗಳ ಒಂದು ಕೃತಿ ಅನ್ನೋದು ಒಂದು ಸಮುದ್ರ. ಅದು ಯಾವುದನ್ನು ಹೇಳೋದು, ಯಾವುದನ್ನು ಬಿಡೋದು. ಒಂದೊಂದು ಗ್ರಂಥ ತೆಗೆದುಕೊಂಡರೂ ಕೂಡ ಒಂದೊಂದು ಗ್ರಂಥದ ಮೇಲೆ ಒಂದೊಂದು ಸಪ್ತಾಹ ಹೇಳೋಷ್ಟು ವಿಷಯ ಇರೋವಾಗ ನಾನು 2 ಗ್ರಂಥಗಳನ್ನು 2 ದಿನದಲ್ಲಿ ಎಷ್ಟು ಮಟ್ಟಿಗೆ ಹೇಳೋಕ್ಕೆ ಸಾಧ್ಯ ಆಗಿದೆಯೋ ನನಗೆ ಗೊತ್ತಿಲ್ಲ. ಹಾಗಿದ್ದರೂ ಕೂಡ ಅತ್ಯಂತ ಅಭಿಮಾನಪೂರ್ವಕವಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ನನ್ನ ಕರ್ಮಯೋಗಿ ಸನ್ಮಿತ್ರ ರಾಮೂರ ಆದೇಶದಂತೆ ನನಗೆ ತೋಚಿರ್ತಕ್ಕಂಥ 2 ಮಾತುಗಳನ್ನು ತಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಮತ್ತು ರವಿಯವರು ಕೂಡ ನಿನ್ನೆ ಬಹಳ ಒಳ್ಳೆಯ ಮಾತುಗಳನ್ನು ಕೀನೋಟ್ ಅಡ್ರೆಸ್ ತರಹ ಅಂತ ನಾನು ಹೇಳಿದೆ. ಅದಕ್ಕೆ ಕುಂಚಿಕಾ ಭಾಷಣ ತರಹ 2 ಗ್ರಂಥಗಳ ಮೇಲೆ ಅವರು ಏನು ಪ್ರಾರಂಭದ 5 ನಿಮಿಷ ಹೇಳಿದ್ದಾರೋ, ನಾನು ಏನೇನು ಬಿಟ್ಟಿದ್ದೀನೋ ಅದೆಲ್ಲ ಅವರು ಕವರ್ ಮಾಡಿಬಿಟ್ಟಿದ್ದಾರೆ. ಆ ದೃಷ್ಟಿಯಿಂದ ಅವರಿಗೂ ಕೂಡ ನಾನು ಕೃತಜ್ಞ ಮತ್ತು ತಮಗೂ ನಾನು ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು ಈ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿ ಸಮರ್ಪಣಮಸ್ತು.